माझ्या हृदयी सद्गुरु जेणे तारिलो हा संसार पुरू, म्हणून विशेषे अत्यादरू विवेकावरी श्रीराम. ज्या सद्गुरूंनी मला या संसारपुरातून तारिले ते माझ्या हृदयात आहे, म्हणून माझे विवेकावर फार प्रेम आहे. ಜ್ಞಾನೇಶ್ವರ ಮಹಾರಾಜರು ಜ್ಞಾನೇಶ್ವರಿಯನ್ನು ಪ್ರಾರಂಭ ಮಾಡಬೇಕಾದ್ರೆ ಯಾವ ಅಧ್ಯಾತ್ಮಶಾಸ್ತ್ರವನ್ನು ಅವರಿಗೆ ಜ್ಞಾನೇಶ್ವರಿಯೊಳಗೆ ಹೇಳಬೇಕಾಗಿದ್ದನು, ಮುಖ್ಯವಾಗಿ ಅದಕ್ಕನುಸಾರವಾಗಿರ್ತಕ್ಕಂಥ ಮಂಗಲ ಶ್ಲೋಕಗಳನ್ನು ಹೇಳ್ತಾ ಇದ್ದಾರೆ. ಗ್ರಂಥ ಪ್ರಾರಂಭ ಮಾಡಬೇಕಾದ್ರೆ, ಗ್ರಂಥ ಅನ್ನುವಂಥದ್ದು ನಿರ್ವಿಘ್ನವಾಗಿ ಪರಿಸಮಾಪ್ತ ಆಗಬೇಕಾದ್ರೆ ಮಂಗಲ ಶ್ಲೋಕಗಳನ್ನು ಮಾಡ್ತಕ್ಕಂಥ ಪದ್ಧತಿ. ಅರ್ಥಾತ್ ಎಲ್ಲ ಪ್ರಕಾರವಾಗಿರ್ತಕ್ಕಂಥ ಅಮಂಗಲಗಳು ವಿಘ್ನಗಳು ದೂರಾಗಿ ಕಾರ್ಯ ಅನ್ನುವಂಥದ್ದು ನಿರ್ವಿಘ್ನವಾಗಿ ಮಂಗಲಮಯವಾಗಿ ಪರಿಸಮಾಪ್ತಿಯನ್ನು ಹೊಂದಬೇಕು ಅನ್ನುವಂಥ ಒಂದು ಉದ್ದೇಶದಿಂದ, ಅರ್ಥಾತ್ ಯಾವುದೇ ಒಂದು ಕಾರ್ಯವನ್ನು ಪ್ರಾರಂಭ ಮಾಡಬೇಕಾದ್ರೆ ಗಣಪತಿ ಪೂಜಾ ಮಾಡ್ತಕ್ಕಂಥದ್ದು ಹೆಂಗೆ ಒಂದು ಪದ್ಧತಿ ಅದನೋ ಅದಕ್ಕನುಸಾರವಾಗಿ ಜ್ಞಾನೇಶ್ವರ ಮಹಾರಾಜರು ಪ್ರಾರಂಭದಲ್ಲೇ ಗಣಪತಿಯ ಸ್ತೋತ್ರವನ್ನು ಮಾಡಿದರು, ಗಣಪತಿಯ ವರ್ಣನೆಯನ್ನು ಮಾಡಿದರು. ಅರ್ಥಾತ್ ಗಣಪತಿ ಹೆಂಗೆ ಅಂದ್ರೆ ಜ್ಞಾನಸ್ವರೂಪವಾಗಿರ್ತಕ್ಕಂಥದ್ದು, ಜ್ಞಾನಸ್ವರೂಪಿಯಾಗಿರ್ತಕ್ಕಂಥ ಗಣಪತಿಯ ವರ್ಣನೆಯನ್ನು ಮಾಡಿದರು. ಯಾವ ಜ್ಞಾನವನ್ನು ಹೇಳಬೇಕಾಗಿದ್ದನೋ ಆ ಜ್ಞಾನದ ಸ್ವರೂಪವನ್ನು ಪ್ರಾರಂಭದಲ್ಲಿ ಹೇಳಿದರು. ಆ ಪರಮಾತ್ಮ ಅನ್ನುವಂಥ ಹೆಂಗಿದ್ದಾನಂದ್ರೆ ಜ್ಞಾನಸ್ವರೂಪಿಯಾಗಿರ್ತಕ್ಕಂಥವ, ಸಚ್ಚಿದಾನಂದ ಸ್ವರೂಪಿಯಾಗಿರ್ತಕ್ಕಂಥ, ಸತ್ ಚಿತ್ ಆನಂದ ಅಸ್ತಿ ಭಾತಿ ಪ್ರಿಯಂ ಅನ್ನುವಂಥ ಪರಮಾತ್ಮ ಸ್ವರೂಪದ ಮುಖ್ಯವಾಗಿರ್ತಕ್ಕಂಥ ಸ್ವರೂಪ ಏನು ಅಂದ್ರೆ ಅರಿವಿನ ಸ್ವರೂಪನಾಗಿರ್ತಕ್ಕಂಥ ಜ್ಞಾನಸ್ವರೂಪಿಯಾಗಿರ್ತಕ್ಕಂಥ ಪರಮಾತ್ಮನೇ ನಮಸ್ಕಾರ ಮಾಡಿ, ಅದ ಪರಮಾತ್ಮ ಓಂಕಾರ ರೂಪದಲ್ಲೇ ಏನಾಗಿದ್ದಾನೆ ಅಂದ್ರೆ ಪ್ರಕಟವಾಗಿದ್ದಾನ ಅಂತ ತಿಳ್ಕೊಂಡು ಹೇಳಿದ್ರು. ಮತ್ತು ಆ ಓಂಕಾರ ರೂಪದಲ್ಲೇ ಗಣಪತಿಯನ್ನು ಕಲ್ಪನಾ ಮಾಡಿಕೊಂಡು ಭಾವನಾ ಮಾಡಿಕೊಂಡು ಓಂಕಾರ ಸ್ವರೂಪಿಯಾಗಿರ್ತಕ್ಕಂಥ ಗಣಪತಿಯ ನಮಸ್ಕಾರ ಮಾಡಿ, ಓಂಕಾರ ಸ್ವರೂಪಿಯಾಗಿರ್ತಕ್ಕಂಥ ಗಣಪತಿಯ ಒಂದೊಂದು ಅಂಗಗಳನ್ನು ಸಹಿತ ಜ್ಞಾನದ ಭಾವದಲ್ಲೇ ವರ್ಣನೆ ಮಾಡಿದರು. ಅರ್ಥಾತ್ ಸಮಗ್ರವಾಗಿರ್ತಕ್ಕಂಥ ಗಣಪತಿ ಜ್ಞಾನಸ್ವರೂಪಿಯಾಗಿರ್ತಕ್ಕಂಥವ. ಜ್ಞಾನ ಅನ್ನುವಂಥದ್ದು ಅತ್ಯಂತ ಸೂಕ್ಷ್ಮವಾಗಿ ಹಿಡ್ಕೊಂಡು ಅತ್ಯಂತ ಸ್ಥೂಲವಾಗಿರ್ತಕ್ಕಂಥ ಭಾವದಲ್ಲಿರ್ತಕ್ಕಂಥ ಎಲ್ಲ ಜ್ಞಾನಗಳನ್ನು ಗಣಪತಿಯಲ್ಲೇ ಏನು ಮಾಡಿದರು ಅಂತಂದ್ರೆ ಭಾವಿಸಿಕೊಂಡು ಕಲ್ಪಿಸಿಕೊಂಡು ಗಣಪತಿಯನ್ನು ವರ್ಣನೆ ಮಾಡಿದರು. ಆ ಜ್ಞಾನ ಅನ್ನುವಂಥದ್ದು ಸ್ವಾಭಾವಿಕವಾಗಿ ಏನಿದೆ ಅಂದರೆ ಬುದ್ಧಿಯ ವಿಷಯ ಆಗಿರ್ತಕ್ಕಂಥ ಜ್ಞಾನ ಅನ್ನೋದು ಹೆಂಗದಂದ್ರೆ ಬುದ್ಧಿಯ ವಿಷಯ ಆಗಿರೋದು. ಆದರೆ ಆ ಬುದ್ಧಿಯ ವಿಷಯವಾಗಿರ್ತಕ್ಕಂಥ ಜ್ಞಾನ ಅನ್ನೋದು ವ್ಯಕ್ತ ಆಗಬೇಕಾದ್ರೆ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ಮಾಧ್ಯಮ ಬೇಕೇನು ಅಂತಂದ್ರೆ ವಾಣಿಯ ಮಾಧ್ಯಮ ಬೇಕು. ಆದ್ದರಿಂದ ವಾಣಿಗೆ ನಮಸ್ಕಾರ ಮಾಡಿದರು ಜ್ಞಾನೇಶ್ವರ ಮಹಾರಾಜರು. ಎದಕ್ಕೆ ನಮಸ್ಕಾರ ಮಾಡಿದ್ರು ಅಂದರೆ ವಾಣಿಗೆ ನಮಸ್ಕಾರ ಮಾಡಿದರು. ಆ ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ಜ್ಞಾನವನ್ನು ಅರ್ಥಾತ್ ಅದನ್ನು ಪ್ರಕಟಗೊಳಿಸೋದಕ್ಕಾಗಿ ವ್ಯಕ್ತಪಡಿಸೋದಕ್ಕಾಗಿ ಆ ಜ್ಞಾನ ಅಭಿವ್ಯಕ್ತ ಆಗಬೇಕಾದ್ರೆ ಎದರ ಮೂಲಕವಾಗಿ ವ್ಯಕ್ತ ಆಗ್ತದೆ ಅಂತಂದ್ರೆ ಜ್ಞಾನ ಅಂತಂದ್ರೆ ಅನುಭವ ಅಂತ ಅರ್ಥ. ಅನುಭವ ಯಾವಾಗಲೂ ಹೆಂಗದ ಅಂದ್ರೆ ಸೂಕ್ಷ್ಮವಾಗಿರ್ತಕ್ಕಂಥದ್ದು ಮತ್ತು ಅನುಭವ ಸ್ವತಃ ಶಬ್ದಾತೀತದ. ಅನುಭವದಲ್ಲಿ ಶಬ್ದ ಇಲ್ಲ. ಅನುಭವ ಹೆಂಗದ ಅಂದ್ರೆ ಶಬ್ದಾತೀತವಾಗಿರ್ತಕ್ಕಂಥದ್ದು. ಒಳಗಾಗ್ತಕ್ಕಂಥ ಹಸಿವೆ ಆಗ್ಲಿಕ್ಕೆ ಹತ್ತಿರ ಅನುಭವ ಅದು ಶಬ್ದದಿಂದ ಹೇಳಿಕ್ಕೆ ಬರುವಂಥದ್ದು. ಹಸಿವೆ ಹೆಂಗೆ ಆಗ್ಲಿಕ್ಕೆ ವರ್ಣನೆ ಮಾಡಿ ಹಸಿವೆ ಆಗ್ಲಿಕ್ಕೆ ಹತ್ತಿರ ಹೆಂಗಂದ್ರೆ ಭಾವಕ್ಕೆ ಹಸಿವೆ ಆಗುತ್ತೆ. ತಾತ್ಕಾಲಿಕ ಏನೇನೋ ಶಬ್ದಗಳನ್ನು ಹೇಳಿದ್ರು ಸಹಿತ ಪ್ರತ್ಯಕ್ಷವಾಗಿ ಏನು ಅನುಭವ ಆಗ್ಲಿಕ್ಕೆ ಹತ್ತಿದನೋ ಅದನ್ನೇನು ಮಾಡ್ಲಿಕ್ಕೆ ಶಕ್ಕಿಲ್ಲ ಅಂದರೆ ಶಬ್ದಗಳಿಂದ ವರ್ಣನೆ ಮಾಡ್ಲಿಕ್ಕೆ ಶಕ್ಕಿಲ್ಲ. ಅನುಭವ ಅನ್ನುವಂಥದ್ದು ಏನಂದ್ರೆ ಶಬ್ದಾತೀತವಾಗಿ ಅದು ಅನುಭವಿಸೇ ನೋಡಬೇಕು ಅಂತ ಹೇಳ್ತಾರಲ್ಲ. ಹಸಿವೆ ಆಗ್ಯದ ಅನ್ನುವಂಥದ್ದಾಗಲಿ ನೀರಡಿಕೆ ಆಗ್ಯದ ಅನ್ನುವಂಥದ್ದನ್ನಾಗಲಿ ಇವೆಲ್ಲ ಒಂದು ಹೆಂಗಂದ್ರೆ ಅನುಭವ ಅನ್ನುವಂಥವುಗಳು. ಹಂಗೆ ಅನುಭವವನ್ನು ಅನುಭವಿಸೇ ನೋಡಬೇಕಾಗ್ತದೆ ಹೊರತು ಅದ್ರ ಶಬ್ದಗಳಿಂದ ಹೆಂಗೋ ಹಂಗೆ ಏನದಂದ್ರೆ ಪರಮಾತ್ಮ ಸ್ವರೂಪದ ಅನುಭವ ಅನ್ನುವಂಥದ್ದು ಸಹಿತ ಜ್ಞಾನೇಶ್ವರ ಮಹಾರಾಜರ ಮುಂದೆ ಸದ್ಗುರುಗಳ ವರ್ಣನೆಯನ್ನು ಮಾಡಬೇಕಾದ್ರೆ ಆ ಅನುಭವದ ಒಂದು ಅರ್ಥಾತ್ ಏನು ಅಂದ್ರೆ ಅನುಭವದ ಸಾಮಾನ್ಯವಾಗಿರ್ತಕ್ಕಂಥ ರೂಪರೇಷೆಯನ್ನು ವರ್ಣನೆ ಮಾಡ್ತಾರೆ. ಅರ್ಥಾತ್ ಅನುಭವ ಯಾವ ಭಾವದೊಳಗೆ ಅರ್ಥಾತ್ ಏನಂದ್ರೆ ಪರಮಾತ್ಮನ ಅನುಭವದ ಅಭಾವ ನಮಗೆ ಯಾವ ಭಾವದೊಳಗೆ ಬಾಧಿಸ್ಲಿಕ್ಕತ್ತೇದ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅರ್ಥಾತ್ ಅದು ಹೆಂಗಾಗಿದೆ ಅಂದ್ರೆ ಸಂಸಾರ ಸಾಗರದ ಭಾವದಲ್ಲಿ ಬಾಧಿಸ್ಲಿಕ್ಕತ್ತೇದ ಅಂತ ತಿಳ್ಕೊಂಡು ಹೇಳ್ತಾರೆ. ಅದು ಹೇಳ್ತೇನೆ ನಾನು. ತಾತ್ಪರ್ಯ ಏನು ಅಂತಂದ್ರೆ ಅನುಭವ ಅನ್ನುವಂಥದ್ದು ಏನಂದ್ರೆ ಶಬ್ದಾತೀತವಾಗಿರ್ತಕ್ಕಂಥದ್ದು. ನೋವಾಗ್ಲಿಕ್ಕತ್ತದ ಯಾವ ಶಬ್ದದಿಂದ ಹೇಳಲಿಕ್ಕಾಗ್ತದೆ? ನೋವಾಗ್ಲಿಕ್ಕತ್ತೆ ಅಂತ ಹೇಳ್ಬೋದೇ ಹೊರತು ಪ್ರತ್ಯಕ್ಷ ನೋವಿನ ಒಂದು ಸ್ವರೂಪವನ್ನು ನಮಗೆ ಹೆಂಗೆ ವರ್ಣನೆ ಮಾಡಲಿಕ್ಕಾಗ್ತದೆ? ನೋವಾಗುವ ಸ್ವರೂಪದ ವರ್ಣನೆ ಮಾಡಲಿಕ್ಕಾಗುವುದಿಲ್ಲ. ಆನಂದದ ವರ್ಣನೆ ಹೆಂಗೆ ಮಾಡ್ಲಿಕ್ಕೆ ಶಕ್ಯ? ನಮಗೆ ಆನಂದ ಆಗ್ಲಿಕ್ಕೆ ಒಳಗೆ ಅದು ವರ್ಣನೆಯನ್ನು ಹೆಂಗೆ ಮಾಡ್ಲಿಕ್ಕೆ ಶಕ್ಯ? ಆನಂದವನ್ನು ನಾವು ಏನು ಮಾಡ್ಲಿಕ್ಕೆ ಶಕ್ಕಿಲ್ಲ ಅಂದ್ರೆ ವರ್ಣನೆ ಮಾಡ್ಲಿಕ್ಕೆ ಶಕ್ಕಿಲ್ಲ. ಮನಸ್ಸಿಗೆ ಬಹಳ ಆನಂದ ಆಗಿದೆ. ಆನಂದ ಆಗಿದೆ ಅನ್ನುವಂಥ ಶಬ್ದದಿಂದ ನೀವು ಆನಂದವನ್ನು ತಗೊಂಡು ಹೇಳಿದ್ರೆ ಅಷ್ಟೇ
ಆದ್ರೆ ಆನಂದದ ಪ್ರತ್ಯಕ್ಷ ಅನುಭೂತಿ ಹೆಂಗದ ಅನ್ನುವಂಥದ್ದನ್ನು ನಾವೇನು ಮಾಡ್ಲಿಕ್ಕೆ ಶಕ್ಕಿಲ್ಲ ಅಂದ್ರೆ ಶಬ್ದಗಳಿಂದ ವರ್ಣನೆ ಮಾಡಿ ಹೇಳಲಿಕ್ಕೆ ಶಕ್ಕಿಲ್ಲ. ಆದರೂ ಸಹಿತ ಶಬ್ದಗಳಿಂದ ಪ್ರತ್ಯಕ್ಷವಾಗಿ ಅನುಭವವನ್ನು ವರ್ಣನೆ ಮಾಡ್ಲಿಕ್ಕೆ ಹೇಳಲಿಕ್ಕೆ ಆಗದೆ ಇದ್ರೂ ನಿಮ್ಗೆ ಏನಾಗ್ಲಿಕ್ಕೆ ಹತ್ತಿದ ಅಂದಾಗ ಅದು ಹೇಳಲಿಕ್ಕೆ ಶಬ್ದ ಬೇಕು ಬೇಡ. ನಿಮ್ಗೆ ಏನು ಅನ್ನಿಸ್ಲಿಕ್ಕೆ ಹತ್ತಿದಪ್ಪ, ನನಗೆ ಬಹಳ ಆನಂದ ಅನ್ನಿಸ್ಲಿಕ್ಕೆ ಹತ್ತಿದ ಅನ್ನುವಂಥದ್ದನ್ನು ಹೇಳೋದಕ್ಕಾದ್ರೂ ಶಬ್ದಗಳು ಬೇಕು. ಆದ್ದರಿಂದ ಅಂತಃಕರಣದಲ್ಲಿ ಪ್ರಕಟವಾಗಿರ್ತಕ್ಕಂಥ ಜ್ಞಾನ ಆಗಲಿ, ಅಂತಃಕರಣದಲ್ಲಿ ಪ್ರಕಟವಾಗಿರ್ತಕ್ಕಂಥ ಅನುಭವ ಆಗಲಿ ವ್ಯಕ್ತ ಆಗಬೇಕಾದ್ರೆ ಅದಕ್ಕೆ ಶಬ್ದ ಅನ್ನುವಂಥದ್ದು ಏನಂದ್ರೆ ಮಾಧ್ಯಮವಾಗಿರ್ತಕ್ಕಂಥದ್ದು. ಶಬ್ದದ ಆಧಾರದಿಂದ, ಶಬ್ದದ ಮಾಧ್ಯಮದಿಂದ, ಶಬ್ದಗಳ ಮೂಲಕವಾಗಿ ಶಬ್ದ ಅನ್ನೋದು ವಾಹಕವಾಗಿರ್ತಕ್ಕಂಥದ್ದು ಅಂತ. ಶಬ್ದ ಹೆಂಗದ ಅಂದ್ರೆ ವಾಹಕವಾಗಿರ್ತಕ್ಕಂಥದ್ದು. ಎಲೆಕ್ಟ್ರಿಸಿಟಿ ಹರಿಬೇಕಾದ್ರೆ ಮಧ್ಯದಲ್ಲಿ ಏನು ಬೇಕು ಅಂದ್ರೆ ವೈರ್ ಬೇಕು. ವೈರ್ ಏನು ಅಂದ್ರೆ ವಾಹಕವಾಗಿರ್ತಕ್ಕಂಥದ್ದು. ಹೆಂಗೋ ಹಂಗೇನದ ಅಂದ್ರೆ ಅದರಿಂದ ಏಕನಾಥ ಮಹಾರಾಜರು ಏಕನಾಥಿ ಭಾಗವತದಲ್ಲಿ ಏನು ಬರಿತಾ ಇದ್ದಾರೆ ಅಂತಂದ್ರೆ, ಈಗ ಉತ್ತಮವಾಗಿರ್ತಕ್ಕಂಥ ಹಾಲದು, ಹಾಲನ್ನು ನಾವು ಬೆಳ್ಳಿ ಬಟ್ಟಲದಾಗ ಕುಡಿಲಿಕ್ಕೆ ಕೊಟ್ಟರು ಹಾಲಿನ ಪರಿಣಾಮ ಅನ್ನುವಂಥದ್ದು ಅಥವಾ ಹಾಲಿನ ಒಂದು ಸಮಾಧಾನ ಅನ್ನುವಂಥದ್ದು, ತೃಪ್ತಿ ಅನ್ನುವಂಥದ್ದು ಅಷ್ಟೇ ಇರ್ತದೆ. ಅದ ಹಾಲನ್ನು ನೀವು ಒಂದು ಹಿತ್ತಾಳಿ ಬಟ್ಟಲದೊಳಗೆ ಕೊಟ್ಟರು ಅದೇನಂದ್ರೆ ಅಷ್ಟ ಸಮಾಧಾನವನ್ನು ಉಂಟು ಮಾಡ್ತಕ್ಕಂಥದ್ದು. ಬಟ್ಟಲದ ವ್ಯತ್ಯಾಸ ಆಗೋದ್ರಿಂದ ಹಾಲಿನೊಳಗೆ ಹೆಂಗೆ ವ್ಯತ್ಯಾಸ ಆಗೋದಿಲ್ಲೋ ಹಂಗೆ ಯಾವ ವಿಚಾರವನ್ನು ನಮಗೆ ಹೇಳಬೇಕಾಗಿದನು ಆ ವಿಚಾರವನ್ನು ಯಾವ ಭಾಷಾದಲ್ಲಿ ಹೇಳಿದ್ರೆ ಏನು ವಿಶೇಷ. ಇದನ್ನು ನಾವು ಇಂಗ್ಲೀಷ್ನಲ್ಲಿ ಹೇಳಿದ ಕೂಡಲೇ ಅವ್ರು ಸ್ವಲ್ಪ ದೊಡ್ಡದು ಅನಿಸ್ಬಿಡ್ತವೆ. ಇಂಗ್ಲೀಷ್ನಾಗ ಹೇಳಿದ ಕೂಡಲೇ ಭಾರಿ ಇದು. ಅದಾರ್ಥ ಏನು ಅಂತಂದ್ರೆ ನಾವು ಸುಮ್ಮನೆ ಅದಕ್ಕೊಂದು ಏನು ಮಾಡಿವಿ ಅಂದ್ರೆ ಆ ಭಾಷಾಕ್ಕೊಂದು ವೈಶಿಷ್ಟ್ಯವಲ್ಲದ್ದು ವಿಶೇಷವಾಗಿರ್ತಕ್ಕಂಥ ಭಾವದಿಂದ ಆ ಭಾಷಾದ ಕಡೆ, ಆ ಭಾಷಾದ ಜ್ಞಾನ ನಮಗಿಲ್ಲದೆ ಇರೋದ್ರಿಂದ ನಮಗೇನಿಸ್ತದೆ ಅದು ವಿಶೇಷವಾಗಿರ್ತಕ್ಕಂಥದ್ದು. ಹೆಂಗೋ ಹಂಗೆ ಏಕನಾಥ ಮಹಾರಾಜರು ಏನಂದ್ರು ಅಂದ್ರೆ ಅರ್ಥಾತ್ ಅದ ವಿಷಯವನ್ನು, ಅದ ವಿಚಾರವನ್ನು, ಅದ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ತತ್ವವನ್ನು ಸಂಸ್ಕೃತದಲ್ಲಿ ಹೇಳಿದ್ರೇನು ಮರಾಠಿಯೊಳಗೆ ಹೇಳಿದ್ರು. ಸಂಸ್ಕೃತದಲ್ಲಿ ಹೇಳಿದ್ರೆ ಬಹಳ ನಿಮ್ಗೇನು ಅನಿಸ್ಬೋದು ಅಂದ್ರೆ ಬಂಗಾರದ ಬಟ್ಟಲದಾಗ ಕುಡಿಲಿಕ್ಕೆ ಕೊಟ್ಟಿವಿ ಅಂತ. ಮರಾಠಿಯೊಳಗೆ ಹೇಳಿದ್ರೆ ಹಿತ್ತಾಳೆ ಬಟ್ಟಲದಾಗ ಕುಡಿಲಿಕ್ಕೆ ಕೊಟ್ಟಿವಿ. ನಮ್ಮ ಹತ್ರ ಯಾವ ಬಟ್ಲವನೋ ಆ ಬಟ್ಟಲದಾಗ ಕೊಡೋರು. ಈ ಬಂಗಾರದ ಬಟ್ಟಲದಾಗ ಕೊಡಿದ್ರೆ ನೀರು ಕೊಡ್ಲಿಕ್ಕೆ ಶಕ್ಯ ಆಗುತ್ತೆ. ಅದಕ್ಕೇನು ಆದ್ದರಿಂದ ಶಬ್ದ ಅನ್ನುವಂಥವು ಏನು ಅಂದ್ರೆ ವಾಹಕವಾಗಿರ್ತಕ್ಕಂಥವುಗಳು. ಆದರೆ ವಾಹಕಕ್ಕೂ ಸಹಿತ ಏನು ಬೇಕಾಗ್ತದೆ ಅಂತ ತಿಳ್ಕೊಂಡು ಕೇಳಿದ್ರೆ ಒಂದು ಆಧಾರ ಬೇಕಾಗ್ತದೆ. ಇದರ ಆಧಾರದ ಮೇಲೆ ನಾವು ಆ ವಾಹಕವನ್ನು ಉಪಯೋಗ ಮಾಡ್ಲಿಕ್ಕೆ ಶಕ್ಯದ ಅಂದ್ರೆ ವಾಣಿಯ ಆಧಾರದ ಮೇಲೆ ನಾವು ವಾಹಕವನ್ನು ಉಪಯೋಗ ಮಾಡ್ಲಿಕ್ಕೆ ಶಕ್ಯದ ಅನ್ನುವಂಥ ಉದ್ದೇಶದಿಂದ ಜ್ಞಾನೇಶ್ವರ ಮಹಾರಾಜರು ಒಂದು ಓವಿ ಒಳಗೆ ವಾಣಿಯ ಎಲ್ಲ ಪ್ರಕಾರವಾಗಿರ್ತಕ್ಕಂಥ ಸಾಮರ್ಥ್ಯವನ್ನು, ವೈಶಿಷ್ಟ್ಯವನ್ನು ಮತ್ತು ಅದೊಂದು ವಿಶೇಷವಾಗಿರ್ತಕ್ಕಂಥ ಮಹತ್ವವನ್ನು ಓವಿ ಒಳಗೆ ವರ್ಣನೆ ಮಾಡ್ತಾ ಇದ್ದಲ್ಲ. ಏನು ಅಂದ್ರೆ ಆತ ಅಭಿನವವಾಗ್ ವಿಲಾಸಿನಿ ಜೇ ಚಾತುರ್ಯಾರ್ಥ ಕಲಾ ಕಾಮಿನಿ ತೇ ಶಾರದಾ ವಿಶ್ವಮೋಹಿನಿ ನಮಸ್ಕಾರಿಣಿ ನಿಯಾ ಅಂತ ತಿಳ್ಕೊಂಡು ಹೇಳಿ. ಈ ಸರಸ್ವತಿ ಅಥವಾ ವಾಣಿ ಅಥವಾ ಶಾರದಾ ಹೆಂಗಿದ್ದಾಳ ಅಂತ ತಿಳ್ಕೊಂಡು ಕೇಳಿದ್ರೆ ಇದು ಆ ಜ್ಞಾನಸ್ವರೂಪಿಯಾಗಿರ್ತಕ್ಕಂಥ ಪರಮಾತ್ಮನ ಅಂಗಭೂತವಾಗಿರ್ತಕ್ಕಂಥ ಶಕ್ತಿಯ. ಜ್ಞಾನಿ ಅರ್ಥಾತ್ ವಾಣಿ ಅನ್ನುವಂಥದ್ದು ಏನದನೋ ಇದು ಆ ಪರಮಾತ್ಮ ಅಂಗಭೂತವಾಗಿರ್ತಕ್ಕಂಥ ಶಕ್ತಿ ಶಾರದಾ ಅಂತನ್ನುವಂಥದ್ದು. ಅರ್ಥಾತ್ ಏನದ ಅಂತ ತಿಳ್ಕೊಂಡು ಕೇಳಿದ್ರೆ ಪರಮಾತ್ಮ ಸ್ವರೂಪ ಅನ್ನುವಂಥದ್ದು ಯಾವಾಗ ವ್ಯಕ್ತ ಆಯ್ತು ಅವಾಗ ಅದು ಸ್ವಾಭಾವಿಕವಾಗಿ ಯಾವ ಭಾವದೊಳಗೆ ವ್ಯಕ್ತ ಆಯ್ತು ಅಂತಂದ್ರೆ ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಮತ್ತು ಇಚ್ಛಾಶಕ್ತಿಗಳ ರೂಪಕ ಮೂಲ ಭಾವದಲ್ಲಿ ವ್ಯಕ್ತ. ಅದರೊಳಗಿರ್ತಕ್ಕಂಥ ಜ್ಞಾನ ಅನ್ನುವಂಥದ್ದು ಜ್ಞಾನಶಕ್ತಿ ಏನದನೋ ಅದು ಗಣಪತಿಯ ಸ್ವರೂಪವಾಗಿರ್ತಕ್ಕಂಥದ್ದು. ಇಚ್ಛಾಶಕ್ತಿ ಮತ್ತು ಕ್ರಿಯಾಶಕ್ತಿ ಇವೆರಡೂ ಯಾವ ಭಾವದೊಳಗೆ ವ್ಯಕ್ತ ಆಗಿರ್ತಕ್ಕಂಥವುಗಳು ಅಂದರೆ ಸರಸ್ವತಿಯ ರೂಪದಲ್ಲಿ ಅಥವಾ ಶಾರದಾನ್ ರೂಪದಲ್ಲೇ. ಆದ್ದರಿಂದನ ವಿಷ್ಣು ಅನ್ನುವಂಥ ಭಾವದಿಂದ ನಾವು ಪರಮಾತ್ಮನ ಸ್ವರೂಪವನ್ನು ನೋಡಿದ್ವಿ ಅಂದರೆ ಅದ್ರ ಜೊತೆಗೆ ಶಕ್ತಿಯ ರೂಪದಲ್ಲಿರ್ತಕ್ಕಂಥದ್ದು ಯಾವುದು ಅಂದರೆ ಲಕ್ಷ್ಮಿ ಅಂತ ತಿಳ್ಕೊಂಡು, ಶಿವ ಅನ್ನುವಂಥ ಭಾವದಲ್ಲಿ ನೋಡಿದ್ವಿ ಅಂದರೆ ಪಾರ್ವತಿ ಅಂತ ತಿಳ್ಕೊಂಡಾಗಲಿ, ಅದೇ ರೀತಿಯಾಗಿ ಬ್ರಹ್ಮ ಅನ್ನುವಂಥ ಭಾವದಿಂದ ನೋಡಿದರೆ ಶಾರದಾ ಅಂತ ಸರಸ್ವತಿ ಅಂತ ತಿಳ್ಕೊಂಡಾಗಲಿ, ಯಾವುದೋ ಒಂದು ಭಾವದಿಂದ ನಾವು ಕಲ್ಪನಾ ಮಾಡಿದರೂ ಸಹಿತ ಶಕ್ತ ಅನ್ನೋದ್ರ ಜೊತೆಗೆ ಶಕ್ತಿ ಅನ್ನುವಂಥ ಸಂಬಂಧ ಇಲ್ಲದೆ ಇದ್ದರೆ ಅದೇನಾಗ್ತದೆ ಅಪೂರ್ಣವಾಗಿರ್ತಕ್ಕಂಥದ್ದು ಆಗ್ತದೆ. ಆದ್ದರಿಂದ ಜ್ಞಾನ ಅನ್ನುವಂಥದ್ದು ಶಕ್ತಿಯುಕ್ತವಾಗಿರ್ತಕ್ಕಂಥ ಜ್ಞಾನ ಅಂತ ತಿಳ್ಕೊಂಡು ಆ ಶಕ್ತಿಯ ಒಂದು ವೈಶಿಷ್ಟ್ಯವನ್ನು ಯಾವ ಭಾವದಲ್ಲಿ ವರ್ಣನೆ ಮಾಡ್ತಾರೆ ಅಂತಂದ್ರೆ ಶಾರದಾನ ಭಾವದಲ್ಲೇ ಅಥವಾ ಸರಸ್ವತಿಯ ಭಾವದಲ್ಲೇ ವರ್ಣನೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಅತ್ಯಂತ ಅಭಿನವವಾಗಿರ್ತಕ್ಕಂಥ ವಾಗ್ವಿಲಾಸಿನಿ ವಾಣಿಯ ಒಂದು ವಿಲಾಸದ ಭಾವದಲ್ಲಿರ್ತಕ್ಕಂಥದ್ದು. ವಾಣಿಯ ಒಂದು ಅರ್ಥಾತ್ ಏನು ಅಂದ್ರೆ ವಿಲಾಸ ಅಂತಂದ್ರೆ ಸೌಂದರ್ಯ ಅಂತನ್ನುವಂಥದ್ದು, ಅರ್ಥಾತ್ ಅದರದ್ದೊಂದು ವೈಶಿಷ್ಟ್ಯ ಚಮತ್ಕಾರ ಅಂತ. ಆ ಭಾವದಲ್ಲಿರ್ತಕ್ಕಂಥ ಚಾತುರ್ಯಾರ್ಥ ಕಲಾ ಕಾಮಿನಿ, ಚಾತುರ್ಯ ಅರ್ಥ ಕಲಾ ಉಳ್ಳಂಥವಳು. ಅದೇ ರೀತಿಯಾಗಿ ಏನಂದ್ರೆ ತೇ ಶಾರದಾ ವಿಶ್ವಮೋಹಿನಿ, ಜಗತ್ತನ್ನು ಮೋಹಿತವಹಿಸಿರ್ತಕ್ಕಂಥದ್ದು. ಶಬ್ದದಿಂದ ಜಗತ್ತನ್ನು ನಾನಿನ್ನು ಹೇಳಿದ ವಿಷಯ, ಶಬ್ದದಿಂದ ಎಂಥೆಂಥ ಶಬ್ದದ ಸಾಮರ್ಥ್ಯ ಇರ್ತದೆ ಅಂತಂದ್ರೆ ಶಬ್ದದಿಂದ ವಿಶ್ವ ಮೋಹಿತ ಆಗಿ ಹೋಗ್ತದೆ, ಜಗತ್ತು ಮೋಹಿತ ಆಗಿ ಹೋಗ್ತದೆ ಅನ್ನುವಂಥ ಸಾಮರ್ಥ್ಯದೊಳಗದ ಅಂತಂದ್ರೆ
ಆ ವಾಣಿ ಎಲ್ಲದ, ಆ ಶಾರದಾನಲ್ಲದ ಅಂತ ತಿಳ್ಕೊಂಡು ಜ್ಞಾನೇಶ್ವರ ಮಹಾರಾಜರು ಅರ್ಥಾತ್ ಶಾರದೆಗೆ ನಮಸ್ಕಾರ ಮಾಡಿ ಈಗ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ನಮಸ್ಕಾರವನ್ನು ಜ್ಞಾನೇಶ್ವರ ಮಹಾರಾಜರು ಯಾರಿಗೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಮದ ಹೃದಯ ಸದ್ಗುರು ಜೇಣೆ ತಾರಿಲೋಹ ಸಂಸಾರ ಪೂರು ಮಣೂನಿ ವಿಶೇಷೆ ಅತ್ಯಾದರು विवेकावरी श्रीराम ज्या सद्गुरूंनी मला या संसार पुरातून तारिले ते माझ्या हृदयात आहेत, म्हणून माझे विवेकावर फार प्रेम आहे. ಅರ್ಥಾತ್ ಏನು ಅಂತಂದ್ರೆ ಜ್ಞಾನೇಶ್ವರ ಮಹಾರಾಜರು ವಿವೇಕಕ್ಕೆ ಬಹಳ ಮಹತ್ವ ಕೊಟ್ಟು ಈ ಓವಿ ಒಳಗೆ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಸದ್ಗುರುಗಳ ಒಂದು ವೈಶಿಷ್ಟ್ಯವನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಸದ್ಗುರುಗಳು ನಮ್ಮ ಅಂತಃಕರಣದೊಳಗೆ ಏನು ಅಂತ ಜ್ಞಾನೇಶ್ವರ ಮಹಾರಾಜರು ಏನಂತಾರೆ, ನನ್ನ ಹೃದಯದಲ್ಲಿ ಸದ್ಗುರುಗಳು ವಾಸ ಮಾಡ್ಯಾರ. ಅರ್ಥಾತ್ ನನ್ನ ಹೃದಯದಲ್ಲಿ ಸದ್ಗುರುಗಳು ವಾಸ ಮಾಡಿರೋದ್ರಿಂದಾಗಿನೇ ज्या सद्गुरूंनी मला या संसार पुरातून तारिले ते माझ्या हृदयात आहे. ನನ್ನ ಸದ್ಗುರುಗಳು ನನ್ನ ಹೃದಯದಲ್ಲಿ ವಾಸ ಮಾಡಿರೋದ್ರಿಂದ ನಾನೇನಾದೆ ಅಂದರೆ ಈ ಸಂಸಾರದ ಒಂದು ಸಾಗರವನ್ನು ದಾಟಿದೆ, ಮಹಾಪೂರನ್ನು ದಾಟಿದೆ ಅಂತ ತಿಳ್ಕೊಂಡು ಹೇಳಿದೆ. ಮೊದಲೇ ಪ್ರಶ್ನೆ ಏನು ನಿರ್ಮಾಣ ಆಗ್ತದೆ ಅಂತ ತಿಳ್ಕೊಂಡು ಕೇಳಿದ್ರೆ, ಈ ಸಂಸಾರಕ್ಕೆ ಸಾಗರ ಯಾಕೆ, ಸಂಸಾರ ಅಂದರೆ ಏನು ಅನ್ನುವಂಥ ಅರ್ಥಾತ್ ಏನಂದ್ರೆ ಸಂಸಾರದ ಮುಖ್ಯವಾಗಿರ್ತಕ್ಕಂಥ ಲಕ್ಷಣ ಏನು, ಎದಕ್ಕೆ ಸಂಸಾರ ಅನ್ಬೇಕು ನಾವು? ಅರ್ಥಾತ್ ವಸ್ತುಗಳಿಗೆ ಸಂಸಾರ ಅನ್ಬೇಕು. ವಸ್ತುಗಳಿಗೆ ಸಂಸಾರ ಅಂದ್ವಿ ಅಂತಂದ್ರೆ ಯಾವ ವಸ್ತು ಯಾರ ಹತ್ರ ಅದನ್ನು ಅವ್ರಿಗೆ ಹೆಚ್ಚಿನ ಸಂಸಾರದ, ಯಾರ ಹತ್ರ ಅದಿಲ್ಲೋ ಅವ್ರಿಗೆ ಕಡಿಮೆ ಸಂಸಾರದ ಅಂತ ತಿಳ್ಕೊಂಡು ಹೇಳಬೇಕಾಗ್ಬೇಕು. ಎಲ್ಲರಿಗೂ ಸಂಸಾರ ಅನ್ನುವಂಥದ್ದು ಯಾವ ಭಾವದೊಳಗೆ ಬಾಧಿಸ್ಲಿಕ್ಕೆ ಹತ್ತಿದ ಅಂತ ತಿಳ್ಕೊಂಡು ಹೇಳಿದ್ರೆ ಸಂಸಾರದ ಮುಖ್ಯವಾಗಿರ್ತಕ್ಕಂಥ ಲಕ್ಷಣಗಳನ್ನು ಹೇಳ್ತಾ ಇದ್ದಾರೆ. ಏನು ಅಂದ್ರೆ ಶೋಕ ಮೋಹಾಭ್ಯಾಮ್ ಅಭಿಭೂತ. ಶೋಕ ಮತ್ತು ಮೋಹ ಅನ್ನುವಂಥವುಗಳ ಅರ್ಥಾತ್ ಹೇಳಿದ್ರೆ ಅಜ್ಞಾನನ ಮುಖ್ಯವಾಗಿ ಸಂಸಾರಕ್ಕೆ ಕಾರಣಭೂತವಾಗಿರ್ತಕ್ಕಂಥದ್ದು. ಸಂಸಾರ ನಿರ್ಮಾಣ ಎದರೊಳಗಿಂದ ಆಯ್ತು ಅಂದ್ರೆ ಆತ್ಮವಿಸ್ಮೃತಿ ಒಳಗಿಂದ ನಿರ್ಮಾಣ ಆಯ್ತು. ಆತ್ಮವಿಸ್ಮೃತಿಗೆ ಏನಂತಾರೆ ವೇದಾಂತಕಾರರು ಅಂತಂದ್ರೆ ಅಜ್ಞಾನ ಅಂತ ತಿಳ್ಕೊಂಡು ಹೆಸರು. ಎದರ ಅಜ್ಞಾನದ ಅಂತಂದ್ರೆ ನಮ್ಮ ಸ್ವರೂಪದ ಅಜ್ಞಾನದ, ಆತ್ಮನ ಅಜ್ಞಾನದ, ಪರಮಾತ್ಮ ಸ್ವರೂಪದ ಅಜ್ಞಾನದೊಳಗಿಂದನೇ ಏನು ನಿರ್ಮಾಣ ಆಗಿದೆ ಅಂತಂದ್ರೆ ಆತ್ಮವಿಸ್ಮೃತಿ ಅನ್ನುವಂಥದ್ದು ನಿರ್ಮಾಣ ಆಗಿದೆ. ಆತ್ಮವಿಸ್ಮೃತಿ ಒಳಗಿಂದನೇ ಏನು ನಿರ್ಮಾಣ ಆಗಿದೆ ಅಂದ್ರೆ ವಿಪರೀತ ಜ್ಞಾನ ಅನ್ನುವಂಥದ್ದು ನಿರ್ಮಾಣ ಆಗಿದೆ. ಯಾವುದು ವಿಪರೀತ ಜ್ಞಾನ ಅಂತಂದ್ರೆ ಈ ದೇಹವೇ ನಾನು ಅನ್ನುವಂಥದ್ದು ಒಂದೇನು ಭಾವದನೋ ಇದೇನು ಅಂತಂದ್ರೆ ವಿಪರೀತ ಜ್ಞಾನ. ಈ ದೇಹವೇ ನಾನು ಅನ್ನುವಂಥದ್ದೊಳಗಿಂದ ಎರಡು ಭಾವ ನಿರ್ಮಾಣ ಆಗುತ್ತೆ. ಯಾವ ರೀತಿಯಾಗಿ ಒಂದು ಅಥವಾ ಕಾಡ್ಲೆ ಆಗಲಿ ಅಥವಾ ಮತ್ತೊಂದು ಹೆಸರಾಗಲಿ ನಾವು ಬಿತ್ತಿದ್ವಿ ಅಂತಂದ್ರೆ ಮುಖ್ಯವಾಗಿ ಮುಂಚೆ ಎರಡು ಮೊಳಕೆ ಹೊಡಿತಾವೆ ನೋಡಿ, ಎರಡು ಇದು ಬರ್ತಾವೆ ದಳ. ಹೆಂಗೋ ಹಂಗೇನಂದ್ರೆ ಅಜ್ಞಾನ ಅನ್ನುವಂಥ ಒಂದು ಬೀಜದೊಳಗಿಂದ ಎರಡು ದಳ ನಿರ್ಮಾಣ ಆಗುತ್ತೆ. ಯಾವ್ಯಾವ ಅಂದ್ರೆ ಶೋಕ ಮತ್ತು ಮೋಹ ಅಂತಕ್ಕಂಥವು. ಇದರೊಳಗಿಂದ ಮುಖ್ಯವಾಗಿರ್ತಕ್ಕಂಥ ಭಾವ ಯಾವ ಪ್ರಕಟ ಆಗ್ತಾವ ಅಂತಂದ್ರೆ ಮೊದಲೇದು ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಸಂಸಾರದ ವಿಷಯದಲ್ಲಿರ್ತಕ್ಕಂಥ ಲಕ್ಷಣ ಯಾವುದು ಅಂದ್ರೆ ಚಿಂತೆ ಅಂತ. ಕಾಳಜಿ ಅನ್ನುವಂಥದ್ದು ಏನದನು ಏನು ಅಂದ್ರೆ ಖರೇ ಸಂಸಾರದ ಸ್ವರೂಪ ಇದು. ಎಲ್ಲಿ ಕಾಳಜಿ ಅದನೋ ಅಲ್ಲಿ ಸಂಸಾರದ, ಎಲ್ಲಿ ಕಾಳಜಿ ಇಲ್ವೋ ಅಲ್ಲಿ ಸಂಸಾರ ಇಲ್ಲ. ವಸ್ತು ಇರೋದು ಬಿಡೋದು ಮಹತ್ವದ್ದಲ್ಲ. ವಸ್ತು ಏನಾರೇ ಇರ್ಕೋ ಅಲ್ವಕ್ಕ, ಏನಾರೇ ಬಿಟ್ಕೋಲ್ಲ. ಏನಿದ್ರೆ ಸಂಸಾರ ಮತ್ತು ಏನಿದ್ರೆ ಸಂಸಾರ ಇಲ್ಲ ಅಂತಿದ್ರೆ ಮೊದಲೇದು ಯಾವುದು ಅಂದ್ರೆ ಕಾಳಜಿ. ಎರಡನೇದು ಯಾವುದು ಅಂದ್ರೆ ಅತ್ಯಂತ ಜಗದ್ವ್ಯಾಪಿಯಾಗಿರ್ತಕ್ಕಂಥ ಸಂಸಾರದ ಲಕ್ಷಣ ಯಾವುದು ಅಂದ್ರೆ ಭಯ. ಅದನ್ನು ಜೆ ಕೃಷ್ಣಮೂರ್ತಿ ಫಿಯರ್ನೆಸ್. ಮನುಷ್ಯನಿಗೆ ಎಷ್ಟರೇ ಭಯ ಅದ ಅಂತಂದ್ರೆ ಆ ಭಯ ಭಯದೊಳಗಿಂದ ಚಿಂತೆ ನಿರ್ಮಾಣ ಆಗ್ತದೆ. ಭಯಾನ ಎದಕ್ಕೆ ಕಾರಣ ಆಗ್ತದೆ ಅಂದ್ರೆ ಚಿಂತೆ ನಿರ್ಮಾಣ ಆಗ್ತದೆ. ಹಿಂಗಾದ್ರೆ ಹೆಂಗಪ್ಪ, ಹಂಗಾದ್ರೆ ಹೆಂಗೆ, ಬರೇ ಮನುಷ್ಯಾಗಿ ಇರೋದಂದ್ರೆ ಭಯ ಅನ್ನುವಂಥದ್ದು. ಆ ಭಯದೊಳಗಿಂದ ಚಿಂತೆ ಅನ್ನುವಂಥದ್ದು ನಿರ್ಮಾಣ ಆಗ್ತದೆ, ಕಾಳಜಿ ಅನ್ನುವಂಥದ್ದು ನಿರ್ಮಾಣ ಆಗ್ತದೆ. ಆದ್ರಿಂದ ಅರ್ಥಾತ್ ನಿಜವಾಗಿಯೂ ಸಂಸಾರ ಯಾರಿಗದ ಯಾರಿಗಿಲ್ಲ ಅಂತ ಅನ್ನೋದನ್ನು ನಾವು ತಿಳ್ಕೋಬೇಕು ಅಂದ್ರೆ ಯಾರಿಗೆ ಚಿಂತೆ ಮತ್ತು ಭಯ ಅದನೋ ಅಲ್ಲಿ ಸಂಸಾರ. ಆ ಚಿಂತೆ ಭಯ ಎಷ್ಟು ಪ್ರಮಾಣದಲ್ಲಿ ಹೆಚ್ಚಿಗೆ ಅದನೋ ಅಷ್ಟು ಪ್ರಮಾಣದಲ್ಲಿ ಸಂಸಾರ ದೊಡ್ಡದವು. ಸಂಸಾರ ದೊಡ್ಡದು ಅಂತ ಎದ್ರ ಮೇಲೆ ಹೇಳಬೇಕು ಅಂದ್ರೆ ಚಿಂತೆ ಭಯ ಎಷ್ಟು ದೊಡ್ಡದು ಅಷ್ಟು ಸಂಸಾರ ದೊಡ್ಡದು. ಅದ್ರ ಪ್ರಶ್ನೆ ಏನು ನಿರ್ಮಾಣ ಆಗ್ತಂದ್ರೆ ಇದಕ್ಕೆ ಸಮುದ್ರ ಅಂತ ಯಾಕಂದು ಸಂಸಾರ ಸಾಗರ ಕರಾಲ ನಕ್ರಗ್ರಹ ಗ್ರಸನ ನಿಗ್ರಹ ವ್ಯಗ್ರಹ ಅಂತ ತಿಳ್ಕೊಂಡು ಹೇಳಿದಿಲ್ಲ. ಇದಕ್ಕೆ ಸಂಸಾರಕ್ಕೆ ಸಾಗರ ಯಾಕಂದ್ರು ಅಂದ್ರೆ ಅರ್ಥಾತ್ ಹಿಂದೆ ಎಷ್ಟು ಚಿಂತೆ ಮಾಡ್ಕೋತ ಬಂದೀವೋ ಅದಕ್ಕೂ ಅಂತಿಲ್ಲ, ಇನ್ನು ಮುಂದೆ ಎಷ್ಟು ಚಿಂತೆ ಮಾಡೋದನ್ನು ಅದಕ್ಕೂ ಅಂತಿಲ್ಲ. ಚಿಂತೆಗೆ ಏನಾದ್ರು ಅಂತದೇನ್ರಿ? ಚಿಂತೆಗೆ ಅಂತಿಲ್ಲ. ಹೆಂಗೆ ಸಮುದ್ರಕ್ಕೆ ಅಂತಿಲ್ಲನೋ ಇದೊಂದು ಚಿಂತೆ ಮುಗೀತಪ್ಪ ಅಂದ್ರೆ ಮುಗೀತು ಅಂತದೇನು, ಇದೊಂದು ಭಯ ಕಳೀತು ಅಂದ್ರೆ ಕಳೀತು ಮುಗೀತು ಅಂತ ತಿಳ್ಕೊಂಡದೇನು. ಇನ್ನೂ ಮುಂದೆ ಎಷ್ಟರೇ ಚಿಂತೆ ಬರ್ತಾವನು, ಎಷ್ಟರೇ ಭಯ ಬರ್ತಾವನು ಅದ್ರದ್ದು ಏನಿಲ್ಲ ಅಂದ್ರೆ ನಮ್ಗೆ ಇತ್ಲಾಗಿನ ದಂಡಿನೂ ತಿಳಿವಲ್ತು, ಅತ್ಲಾಗಿನ ದಂಡಿನೂ ತಿಳಿವಲ್ತು. ಚಿಂತೆ ಮತ್ತು ಭಯ ಅಂತಕ್ಕಂಥವು ನಮ್ಮ ಸುತ್ತಲೂ ಹೆಂಗೆ ವ್ಯಾಪಿಸಿಕೊಂಡಾವ ಅಂದ್ರೆ ಸಮುದ್ರದ ಹಂಗೆ ವ್ಯಾಪಿಸಿಕೊಂಡಾವ.
ಒಂದು ಎರಡು ಅಂತ ತಿಳ್ಕೊಂಡು ನೀನು ಲೆಕ್ಕ ಯಾಕೆ ಹೇಳಿಕ್ ಬರುವಂಗದೇನ್ರಿ ಮುಂಜಾನೆ ಎದ್ದ ಕೂಡಲೇ ಶುರು ಆಗ್ತದೆ ಒಂದು ಚಿಂತೆ, ಇವತ್ತಿಂದ ಹೆಂಗಪ್ಪ ತಥಾಕಿಂ ಮುಂದೇನು ಅನ್ನೋ ಚಿಂತೆ ಶುರುವ. ಆದ್ರಿಂದ ಏನಿದೆ ಅಂತ ತಿಳ್ಕೊಂಡು ಕೇಳಿದ್ರೆ ಈ ಚಿಂತೆ ಮತ್ತು ಭಯ, ಕಾಳಜಿ ಮತ್ತು ಭಯ, ಮೋಹ ಅಂದ್ರೆ ಆಸಕ್ತಿ. ಆಸಕ್ತಿ ಒಳಗಿಂದನೇ ಏನು ನಿರ್ಮಾಣ ಆಗ್ತದೆ ಅಂದರೆ ಕಾಳಜಿ ನಿರ್ಮಾಣ. ಪ್ರಪಂಚದ ವಸ್ತುಗಳ ವಿಷಯದಲ್ಲಿರ್ತಕ್ಕಂಥ ಮೋಹ ಏನದನು, ಅದರೊಳಗಿಂದ ಕಾಳಜಿ. ಆ ಕಾಳಜಿ ಎದರೊಳಗೆ ಪರ್ಯವಸಾನ ಹೊಂತದಂದ್ರೆ ಶೋಕದೊಳಗೆ. ಕಾಳಜಿದು ಪರಿಣಾಮ ಏನು, ಫಲ ಏನು, ಶೋಕನ ಅದು ಫಲ. ಮೋಹ ಅಂದ್ರೆ ಆಸಕ್ತಿ, ಆಸಕ್ತಿ ಎನ್ನುವಂಥದ್ರೊಳಗಿಂದ ಏನು ನಿರ್ಮಾಣ ಆಗ್ತದೆ, ಕಾಳಜಿ ನಿರ್ಮಾಣ ಆಗ್ತದೆ. ಆ ಕಾಳಜಿ ಒಳಗಿಂದ ಏನು ನಿರ್ಮಾಣ ಆಗ್ತದೆ ಅಂತಂದ್ರೆ ಭಯ ನಿರ್ಮಾಣ ಆಗ್ತದೆ. ಭಯದೊಳಗಿಂದ ಒಂದು ಪ್ರಕಾರದಿಂದ ಶೋಕ ಅನ್ನುವಂಥದ್ದು ನಿರ್ಮಾಣ, ದುಃಖ ಅನ್ನುವಂಥದ್ದು ನಿರ್ಮಾಣ ಆಗ್ತದೆ. ಅದನ್ನು ಸಂಸಾರದ ಒಂದು ಪಕ್ವವಾಗಿರ್ತಕ್ಕಂಥ ಫಲ ಯಾವುದು ಅಂದ್ರೆ ದುಃಖ. ದುಃಖ ಅನ್ನುವಂಥದ್ದು ಏನದನೋ ಇದೇನು ಕೊನೆಗೆ ಏನಾತಪ್ಪ, ಚಿಂತೆ ಒಳಗಿಂದ ಏನಾಯ್ತು, ಕಾಳಜಿ ಒಳಗಿಂದ ಏನಾಯ್ತು, ಭಯದೊಳಗಿಂದ ಏನಾಯ್ತು ಅಂದ್ರೆ ದುಃಖ ಆಯ್ತು. ಕೊನೆಗೆ ಏನದಂದ್ರೆ ದುಃಖ. ಆದ್ದರಿಂದ ವೇದಾಂತಕಾರರು ಸಹಿತ ಈ ಸಂಸಾರದ ನಿವೃತ್ತಿಗೆ ಅಥವಾ ಸಂಸಾರದಿಂದ ಏನು ನಿವೃತ್ತಿ ಅಂತ ತಿಳ್ಕೊಂಡದನು ಅದಕ್ಕೆ ಮೋಕ್ಷ ಅಂತ ತಿಳ್ಕೊಂಡು ಹೇಳಿ. ನಮ್ಮ ಆಧ್ಯಾತ್ಮಿಕ ಶಾಸ್ತ್ರದಲ್ಲೇ ಮುಖ್ಯವಾಗಿ ಮನುಷ್ಯನ ಒಂದು ಅವಸ್ಥೆಗಳನ್ನು ಕುರಿತು ವರ್ಣನೆ ಮಾಡಬೇಕಾದ್ರೆ ಮುಖ್ಯವಾಗಿ ಏನು ಮಾಡಿದಾರೆ ಅಂದ್ರೆ 4 ಭಾವದಲ್ಲಿ ವರ್ಣನೆ ಮಾಡಿದ್ದಾರೆ. ಒಂದು ಯಾವುದು ಅಂತಂದ್ರೆ ಬದ್ಧರು ಅಂತ, ಇನ್ನೊಂದು ಯಾವುದು ಅಂದ್ರೆ ಮುಕ್ತರು ಅಂತ. ಇತ್ಲಾಗಿನ ದಂಡಿಯವರು ಬದ್ಧರು, ಅತ್ಲಾಗಿನ ದಂಡಿಯವರು ಮುಕ್ತರು. ಬದ್ಧರು ಅಂದ್ರೆ ಕಟ್ಟಲ್ಪಟ್ಟವರು, ಮುಕ್ತರು ಅಂದ್ರೆ ಬಿಡುಗಡೆಯನ್ನು ಹೊಂದವರು, ಅವ್ರಿಗೆ ಬಂಧನ ಇಲ್ಲ. ಬದ್ಧರು ಮತ್ತು ಮುಕ್ತರು ಅನ್ನೋದ್ರೊಳಗೆ ಬಂಧನ ಮತ್ತು ಅದು ಬಿಡುಗಡೆ ಅನ್ನುವಂಥದ್ದು ಏನು ಶಬ್ದವನು ಇವು ಎದನ್ನು ಕುರಿತವ, ಎದರ ಬಂಧನ ನಮಗದ ಮತ್ತು ಎದರಿಂದ ನಾವು ಬಿಡಿಸ್ಕೋತೀವಿ ಅಂತ ತಿಳ್ಕೊಂಡು ಕೇಳಿದ್ರೆ, ಹಂಗೆ ನಾವು ಸ್ಥೂಲವಾಗಿ ನೋಡಿದ್ರೆ ಏನಿಲ್ಲ ಅಂದ್ರೆ ನಮ್ಮನ್ನು ಯಾವ ಹಗ್ಗ ಅಥವಾ ಯಾವುದೋ ಒಂದು ಸಾಧನೆಗಳಿಂದ ನಮ್ಮನ್ನು ಏನು ಮಾಡಿಲ್ಲ ಅಂದ್ರೆ ಕಟ್ಟಿದ್ದು ನಮಗೇನು ಅರ್ಥಾತ್ ನಮಗೆ ಕಾಣಿಸಂಗಿಲ್ಲ. ನಮ್ಮನ್ನೇನು ಯಾರಾದ್ರೂ ಕಟ್ಟಿ ಹಾಕ್ಯಾರೇನ್ರಿ? ಆದರೂ ಸಹಿತ ಹಿಂಗೆ ಯಾಕೆ ಹೇಳಿದ್ರು ಅಂತಂದ್ರೆ ನಾವು ಈ ಹೊರಗಿಂದ ಕಟ್ಟು ಚಲೋ, ಕೈಕಾಲುಗಳು ಕಟ್ಟಿ ಹೋದ್ರೆ ಏನೋ ಒಂದು ದೃಷ್ಟಿಯಿಂದ ಏನಾಗ್ಬೋದು ಅಂತಂದ್ರೆ ಏನಾದರೂ ಒಂದು ಅಲ್ಲೇ ಬಿದ್ದುಕೊಂಡಿರ್ಬೋದು, ತಿದ್ಕೊಂಡು ಉಂಡ್ಕೊಂಡು ಬಿದ್ದುಕೊಂಡಿರ್ಬೋದು. ಎಷ್ಟೋ ಜನ ಸತ್ಪುರುಷರು ನಾನು ನೋಡಿದ್ದೀರಿ. ಅರ್ಥಾತ್ ಏನು ಅಂದ್ರೆ ಅವ್ರಿಗೆ ನಾವು ಶಿರಡಿ ಹತ್ರ ಸಾಕೋರಿ ಅಂತ ತಿಳ್ಕೊಂಡದಲ್ಲ, ಆ ಸಾಕೋರಿಗೆ ಹೋಗಿದ್ವಿ. ಅಲ್ಲಿ ಒಬ್ರು ಉಪಾಸನಿ ಬಾಬಾ ಅಂತ ತಿಳ್ಕೊಂಡು ಆಗೋದು. ಅವರು 6 ವರ್ಷ ಒಂದು ಪಂಜರದೊಳಗೆ ತಮ್ಮನ್ನು ತಾವ ಕೀಲಿ ಹಾಕೊಂಡಿದ್ರು. 6 ವರ್ಷ ಆ ಪಂಜರದೊಳಗೆ ಕೂತ್ಕೊಂಡು ತಮ್ಮನ್ನು ತಾವ ಕೀಲಿ ಹಾಕ್ಕೊಂಡಿದ್ರು. ಯಾಕಂದ್ರೆ ಅವ್ರು ಸುಮ್ಮನೆ ಹೊರಗೆ ಅಡ್ಡಾಡೋ ಪ್ರವೃತ್ತಿಯಿಂದ ಏನಾಗ್ತದೆ ಸಾಧನೆ ಆಗಂಗಿಲ್ಲ ಅನ್ನುವಂಥ ದೃಷ್ಟಿಯಿಂದ. ಮೊನ್ನೆ ಇವ್ರು ಹೇಳಿದ್ರಲ್ಲ ನಾರಾಯಣದ ಅಲ್ಲೆಲ್ಲೋ ಆನಂದ ಅಂತ ಒಂದು ಇದು ಅದಂತ, ಅಲ್ಲೊಂದು ಆಶ್ರಮ ಅದಂತ, ಆನಂದ ಅಂತ ತಿಳ್ಕೊಂಡು. ಆನಂದ ಅಂತಾರೆ, ಆನಂದ ಅಂತೂ ಅಂತ. ಅಲ್ಲಿ ಹೆಂಗೆ ವ್ಯವಸ್ಥೆ ಅದ ಅಂದ್ರೆ ಅರ್ಥಾತ್ ಯಾವುದಾದ್ರೂ ಒಬ್ರು ಸಾಧಕರು ಬಂದರು, ನಮಗೆ 7 ದಿವಸ ಏಕಾಂತದಲ್ಲಿ ಇರಬೇಕು ಅಂತ ಅವ್ರ ಇಚ್ಛಾ ಇತ್ತು ಅಂದ್ರೆ ಹಂಗೆ ವ್ಯವಸ್ಥೆ ಮಾಡ್ಯಾರ. ಒಳಗೆ ಒಂದು ಖೋಲಿ ಕಟ್ಸಿರ್ತಾರೆ. ಆ ಖೋಲಿ ಒಳಗನ ಬಾತ್ರೂಮು, ಲ್ಯಾಟ್ರಿನ್ನು ಮತ್ತು ಏನು ಬೇಕು ಅದನ್ನೆಲ್ಲ ವ್ಯವಸ್ಥೆ ಒಳಗೆ ಮಾಡಿ ನೀವು ಲೀಸ್ಟ್ ಕೊಟ್ಬಿಡೋದು. ನಮ್ಗೆ ದಿನ ಮುಂಜಾನೆ 6 ಗಂಟೆಗೆ ಚಹಾ ಬೇಕಾಗ್ತದೆ, 8:30 ಉಪಹಾರ, 12 ಗಂಟೆಗೆ ಊಟ, ಮತ್ತು 5 ಗಂಟೆಗೆ ಚಹಾ, ರಾತ್ರಿ 9 ಗಂಟೆಗೆ ಊಟ. ಊಟಕ್ಕೆ ಏನೇನು ಬೇಕು ಅದು, ಚಪಾತಿ, ಅನ್ನ, ಸಾರು ಏನು ಬೇಕು ಅದು, ಉಪಹಾರಕ್ಕೆ ಏನು ಬೇಕು ಅದು 7 ದಿವಸದ ಲೀಸ್ಟ್ ಕೊಡೋದು ಅವ್ರ ಕೈಯಾಗಿ. ಅರ್ಥಾತ್ ಏನಂದ್ರೆ ಅದು 7 ದಿವಸದ ಲೀಸ್ಟ್ ಕೊಟ್ಟು ಅದ್ರ ಅವ್ರದ್ದು ಏನು ಮಾಡೋದು ಅಂತಂದ್ರೆ ನಾವು 7 ದಿವಸ ಏಕಾಂತಲ್ಲಿ ಹೋಗ್ತೀವಿ ಅಂತ ತಿಳ್ಕೊಂಡು ಅವ್ರು ಹೇಳಿಬಿಟ್ರೆ ಒಂದು ಕಪಾಟ್ ಮಾಡ್ಯಾರ. ಆ ಕಪಾಟದೊಳಗಿಂದ ಪ್ರತಿ ದಿವಸ ನಿಮ್ಗೆ ಅಗದಿ ಆ ಟೈಮ್ ಕರೆಕ್ಟಾಗಿ ಅವರು ಆ ವಸ್ತುವನ್ನು ಸಪ್ಲೈ ಮಾಡುವಂಥ ವ್ಯವಸ್ಥೆ ಆಯ್ತಾರೆ. 7 ದಿವಸ ನಿಮ್ಮನ್ನು ಒಳಗೆ ಹಾಕಿ ಕೀಲಿ ಹಾಕಿಬಿಡ್ತಾರೆ. ಹೊರಗೆ ಹೋಗಂಗೆ ಇಲ್ಲ, ಎಲ್ಲೆಲ್ಲೂ 7 ದಿವಸ. ಅರ್ಥಾತ್ ಏನು ಅಂತಂದ್ರೆ 7 ದಿವಸ ಬರೋಬ್ಬರಿ ಆ ಟೈಮ್ ಸೀರ್ 7 ದಿವಸ ಆದ್ಮೇಲೆ ಬಾಲ ತೆಗಿತಾರೆ. ಅಲ್ಲಿ ತನಕ ನಿಮ್ಗೆ ಏನಂದ್ರೆ ಟೈಮ್ ಸೀರ್ ಒಳಗೆ ಸಪ್ಲೈ ಮಾಡ್ತಿರ್ತಾರೆ. ಆ ಒಳಗೆ ಕೂತವ್ರು ಪ್ರಜಿತಿ ನೋಡ್ಬೇಕು, ಯಾವಾಗ ಬಾಲ ತೆಗೆದಾರು ಅಂತ ಆಗ್ತಿರ್ತದೆ. ಈಗ ಬರೀ ಕೂಡ್ಲಿಕ್ಕೆ ಆಗ್ತದೆ ಏನ್ರಿ ಅದು 7 ದಿವಸಗಟ್ಟಲೆ ಬಾಲ ಹಾಕ್ಕೊಂಡು. ತಾತ್ಪರ್ಯ ಏನು ಅಂತಂದ್ರೆ ಇದು ಸಹಿತ ಒಂದು ವೇಳೆ ಏನು ಅಂಥ ದೊಡ್ಡದೇನಲ್ಲ ಅಂದ್ರೆ ಬಂಧನ ಅಲ್ಲ. ವರ್ಷಗಟ್ಟಲೆ ಕೂಡ್ಬೋದು ಅಂಥವ್ರನ್ನೂ ನೋಡಿ ನಾನು. ವರ್ಷಗಟ್ಟಲೆ ಒಳಗೆ ಬಾಗಿಲ ಹಾಕ್ಕೊಂಡು ಕೂಡ್ತಕ್ಕ ಅರವಿಂದ ಘೋಷ 42 ವರ್ಷ ಖೋಲಿ ಹಾಕ್ಬಿಟ್ರು. 42 ವರ್ಷ ಒಂದು ಖೋಲಿ ಬಿಟ್ಟು ಹೊರಗೆ ಬಂದಿದ್ದಿಲ್ಲ. ಗಾಜಿಪುರದ ಪವಹಾರಿ ಬಾಬಾ ಅವರು ಎಷ್ಟೋ ವರ್ಷ ಏನಿದ್ರು ಅಂದ್ರೆ ನೆಲದಾಗ ಒಂದು ಗುಹಾ ತಕ್ಕೊಂಡು ಅವರು ನೆಲದಾಗನೇ ಇರ್ತಿದ್ರು. ಜನರಿಗೆ ಅವ್ರು ಏನು ತಿಂತಾರೆ ಅನ್ನೋದು ಜನರಿಗೆ ಗೊತ್ತಾಗಲ್ದ ಜನರು ಏನಲ್ಲಿ ಕತ್ತು ಅಂದ್ರೆ ಪವಹಾರಿ ಬಾಬಾ ಅಂತಾರೆ. ಗಾಳಿ ತಿಂದ್ಕೊಂಡಿದ್ದಾರೆ. ವಿವೇಕಾನಂದ್ರ ಅವ್ರ ಹತ್ತು ಹೋಗಿದ್ರಲ್ಲ, ವಿವೇಕಾನಂದ್ರ 1 ತಿಂಗಳು ಇದ್ರಲ್ಲಿ. ಅರ್ಥಾತ್ ಏನು ಅಂತಂದ್ರೆ ಇವೇನು ಬಂಧನ ಏನಲ್ಲ ಅಂದ್ರೆ ವಿಶೇಷ ಅಲ್ಲ. ಬೇಕಾದ್ರೆ ನಮ್ಮನ್ನು ಸಹಿತ ನೀವು ಬೇಕಾದ್ರೆ ಒಂದು ಖೋಡ್ಯಾಗ ಹಾಕಿ ಕಿಡಿ ಹಾಕಿ ನಾವೇನು ಇರುವುದು ಬಿಡ್ರಿ ಆ ವಿಷಯದಲ್ಲಿ ಇಲ್ಲ.
12 ವರ್ಷ ಹೋಗಿರ್ಬೇಕಾದ್ರೆ ನಾ ಕೋಲಿ ಬಿಟ್ಟು ಬರ್ಲಿಕ್ಕೆ ಬರೋದು ಅರ್ಥಾತ್ ನಮ್ದು ಅಷ್ಟೇ ನನ್ನ ಹಂಗೆ ಅನಿಸ್ತದೆ ಒಳಗೆ ಅದು ಇರ್ತೀನೋ ಇಲ್ಲೋ ಆ ವಿಷಯ ಬೇರೆ. ತಾತ್ಪರ್ಯ ಏನು ಅಂತ ತಿಳ್ಕೊಂಡು ಇದೇನು ಮಹತ್ವದ್ದಲ್ಲ. ನಾವು ಕೋಲ್ಯಾಗಾದ್ರೂ ಕೊಡ್ಬೋದು ಏನಾದರೂ ಆದ್ರೆ ಖರೆ ಬಂಧನ ಎದರದ ಅಂತಂದ್ರೆ ಅಜ್ಞಾನದ ಬಂಧನ. ಅಜ್ಞಾನದ ಬಂಧನ ಸೂಕ್ಷ್ಮವಾಗಿ ನಮಗೆ ಪ್ರತ್ಯಕ್ಷವಾಗಿ ಯಾವ ಭಾವದೊಳಗೆ ಬಾಧಿಸ್ಲಿಕ್ಕೆ ಹತ್ತಿದೆ ಅಂತಂದ್ರೆ ವಸ್ತುಗಳ ವಿಷಯದಲ್ಲಿರ್ತಕ್ಕಂಥ ಆಸಕ್ತಿ ರೂಪದಲ್ಲಿ ಬಾಧಿಸ್ಲಿಕ್ಕೆ ನಮ್ಮನ್ನು ಆಸಕ್ತಿ ಕಟ್ಟಿ ಹಾಕಿದೆ. ಪ್ರಪಂಚದ ವಿಷಯದಲ್ಲಿರ್ತಕ್ಕಂಥ ಆಸಕ್ತಿ ಅನ್ನುವಂಥದ್ದು ಏನದಂದ್ರೆ ಕಟ್ಟಿ ಹಾಕಿದೆ. ಈ ಆಸಕ್ತಿ ಎಷ್ಟು ಸೂಕ್ಷ್ಮವಾಗಿದೆ ಅಂತಂದ್ರೆ ಎಷ್ಟರೇ ಸೂಕ್ಷ್ಮವಾಗಿದೆ ಅಂತಂದ್ರೆ ಅತ್ಯಂತ ಸೂಕ್ಷ್ಮವಾಗಿ ಪ್ರಪಂಚದ ವಿಷಯದಲ್ಲಿ ಇರ್ತಕ್ಕಂಥ ಆಸಕ್ತಿ ಅನ್ನುವಂಥದ್ದು ಏನಾಗಿದೆ ಅಂದ್ರೆ ನಮ್ಮನ್ನು ಕಟ್ಟಿ ಹಾಕಿದೆ. ಆದ್ದರಿಂದ ಈ ಅರ್ಥಾತ್ ಈ ಆಸಕ್ತಿಗೆ ಏನಂತಾರ ಅಂತ ತಿಳ್ಕೊಂಡು ಕೇಳಿದ್ರೆ ವಾಸನಾ ಅಂತ ತಿಳ್ಕೊಂಡು ಹೆಸರು. ಆಸಕ್ತಿ ಮತ್ತು ಆಸಕ್ತಿ ಹಳಿದಾಕೋತ ಹೋದಂಗೆ ವಾಸನ ಆಗಿಂದಾಗ ವಸ್ತುಗಳ ವಿಷಯದಲ್ಲಿರ್ತಕ್ಕಂಥ ಒಂದು ಪ್ರೇಮಕ್ಕೆ ನಾವು ಆಸಕ್ತಿ ಅಂತೀವಿ. ಆದ್ರೆ ಆಸಕ್ತಿ ಹೆಂಗೆ ಒಳಗೆ ಹೋಗ್ತದನೋ ಆಳವಾಗಿ ಹೋಗ್ತದನೋ ಹಂಗಂಗೆ ಅದು ವಾಸನಾದ ಸ್ವರೂಪ. ಅದು ವಾಸನ ಅನ್ನುವಂಥದ್ದು ಏನಿದೆ ಅಂದ್ರೆ ಒಂದು ಶಕ್ತಿ. ಅದು ಆ ಶಕ್ತಿ ಅಂಥದ್ದು ನಮ್ಮ ಅಂತಃಕರಣದೊಳಗೆ ಸುಪ್ತವಾಗಿರ್ತಕ್ಕಂಥ ಶಕ್ತಿ. ಆ ಶಕ್ತಿ ಹೆಂಗಿರ್ತದೆ ಅಂದ್ರೆ ಅನುಕೂಲ ಪ್ರಸಂಗವನ್ನು ಕಾಯ್ಕೋತ ಕೂತಿರೋ ಶಕ್ತಿಗೆ ವಾಸನ ಆಗ್ತದೆ. ಆಸಕ್ತಿನ ಅನುಕೂಲ ಪ್ರಸಂಗವನ್ನು ಕಾಯ್ಕೋತ ಕೂತಿರ್ತಕ್ಕಂಥದ್ದು. ಆದ್ರೆ ಪ್ರತ್ಯಕ್ಷವಾಗಿ ಅದೇನಿರೋದಿಲ್ಲ ಅಂದ್ರೆ ನಮಗೆ ನಿತ್ಯ ಪ್ರತಿಕೂಲ ಪರಿಸ್ಥಿತಿಯೊಳಗೆ ಬಾಧಿಸ್ತದ ಅಂತ ತಿಳ್ಕೊಂಡಿರಂಗಿಲ್ಲ. ಅದೇ ವಾಸನ ಅನ್ನುವಂಥದ್ದು ಏನಂದ್ರೆ ಪ್ರತಿಕೂಲ ಪರಿಸ್ಥಿತಿಯೊಳಗೆ ಬಾಧಿಸ್ತದ ಅಂತ ತಿಳ್ಕೊಂಡಿರಂಗಿಲ್ಲ. ಆದ್ರೆ ಅನುಕೂಲ ಪರಿಸ್ಥಿತಿಯೊಳಗೆ ಕಾಯ್ಕೊಂಡು ಕೂತಿರ್ತಕ್ಕಂಥ ಇಂಥ ಆಸಕ್ತಿ, ಪ್ರಪಂಚದ ವಿಷಯದಲ್ಲಿರ್ತಕ್ಕಂಥ ಪ್ರೇಮ ಆಸಕ್ತಿ ಅನ್ನುವಂಥದ್ದು ಸೂಕ್ಷ್ಮವಾಗಿ ವಾಸನಾದ ರೂಪದೊಳಗೆ ಎಷ್ಟರೇ ಪ್ರಬಲ ಕೂತದ ಅಂತ ತಿಳ್ಕೊಂಡು ಕೇಳಿದ್ರೆ ಅರ್ಥಾತ್ ಏನು ಅಂತಂದ್ರೆ ಅದು ಜಟಿಲವಾಗಿರ್ತಕ್ಕಂಥ ಹಗ್ಗಾಗಿದೆ ಅಂತ ಹೇಳ್ತಾರೆ. ವಾಸನಾ ರಜ್ಜು ಅಂತ. ವಾಸನಾ ಇದು ಅಂತ ಹೇಳಿಲ್ಲ, ಏನು ಅಂದ್ರೆ ತಂತು ಅಂತ ಹೇಳಿಲ್ಲ. ವಾಸನಾ ತಂತು ಅಂತ ಹೇಳಿದ್ರೆ ಹರ್ಕೊಂಡು ಹೋಗ್ಬೋದು ನಾವು ಅಂತ ತಿಳ್ಕೊಂಡು ಅನಿಸ್ಬೋದು. ಆ ತಂತುಗಳು ಲಕ್ಷಾವಧಿ ತಂತುಗಳು ಸೇರಿ ಏನಾಗ್ಬಿಟ್ಟಂದ್ರೆ ಒಂದು ಜಟಿಲವಾಗಿರ್ತಕ್ಕಂಥ ವಾಸನಾ ರಜ್ಜು. ಅದನ್ನ ಮೋಕ್ಷದ ವ್ಯಾಖ್ಯೆ ಹೇಳಬೇಕಾದ್ರೆ ಬಂಧನದ ಎದರದ ಬಂಧನದ ಅಂದ್ರೆ ವಾಸನಾದ ಬಂಧನ. ಮನುಷ್ಯ ಏನು ತುಂಬಿಕೊಂಡದಂದ್ರೆ ವಾಸನಾ ತುಂಬಿಕೊಂಡದ ಒಳಗೆ. ಆ ವಾಸನಾದ ಬಂಧನದಿಂದ ಏನೇ ನಮಗೆ ಎದೆದರದು ವಾಸನಾ ಇಲ್ರಿ ಅಂತಂದ್ರೂ ಸಹಿತ ಬದುಕಿರ್ಬೇಕನ್ನೋ ವಾಸನ ಇಲ್ಲ. ನಮ್ಗೆ ಎದೆದರದು ವಾಸನ ಇಲ್ಲ. ಯಾರು ಭಕ್ತಿ ಕೊಟ್ಟರು ಸಾಕು ನಾವು ಇರ್ತೀವಂತಾರೆ ಯಾಕಂತೀರಿ, ಅದರ ಯಾಕೆ ವಾಸನ ಅಂತ. ಅರ್ಥಾತ್ ಏನು ಅಂದ್ರೆ ಬದುಕಿರೋ ವಾಸನಾನು ಸಹಿತ ವಾಸನಾನ ಅದು. ಅರ್ಥಾತ್ ಹಾಗೆ ನಾವು ಇಲ್ರಿ ನಾವು ಸಾಯ್ಬೇಕು, ಸಾಯುವ ವಾಸನಾರ ಯಾಕೆ ಇರ್ಬೇಕ್ರಿ ಅಂತ ಇದೆಲ್ಲ ಪಂಚಾಯತ್ ಅಲ್ರಿ. ಬದುಕಿರ್ಬೇಕು ಅನ್ನಂಗಿಲ್ಲ, ಸಾಯ್ಬೇಕು ಅನ್ನೋ ಎರಡೂ ಒಂದೇ ಇರೋದ ನಿರ್ವಾಸನಾದ ಲಕ್ಷಣ. ಬದುಕಿರಬೇಕು ಜೀವಿತೆ ಮರಣೇವ ಗೃಧಿಮ್ಮ ಕುರ್ಯ. ಬದುಕಿರ್ಬೇಕು ಅನ್ನೋ ವಾಸನಾನು ಇರಬಾರ್ದು ಅಂತ ತಿಳ್ಕೊಂಡು ಸಾಯ್ಬೇಕನ್ನೋ ವಾಸನಾನು ಇರಬಾರ್ದು. ಇರುವಷ್ಟು ದಿವಸ ಇರ್ಕೊಳ್ಳ. ಸುಖವಾಗಿರಬೇಕು ಅನ್ನೋ ವಾಸನ, ನಾವು ಸುಖವಾಗಿರ್ಬೇಕು ಅನ್ನುವಂಥ ವಾಸನ. ಸುಖವಾಗಿರ್ಬೇಕು ಅನ್ನುವಂಥ ವಾಸನ ಅದು ಯಾಕಿರಬೇಕು? ಪ್ರಾರಬ್ಧಾನುಸಾರವಾಗಿ ಕಷ್ಟ ಬಂದ್ರೆ ಬರ್ಕೋಲ್ವಕ್ಕ ಅನ್ನುವಂಥ ಭಾವದಿಂದ ಅರ್ಥಾತ್ ಅಂದ್ರೆ ವಾಸನ ಅನ್ನುವಂಥದ್ದು ನಮಗೆ ಬಾಧಿಸ್ಲಿಕ್ಕೆ ಹತ್ತಿದೆ. ವಾಸನ ಎಷ್ಟರೇ ಅದ ಅಂತಂದ್ರೆ ಅದ್ರ ಮುಂದೆ ಸಮುದ್ರ ಸಣ್ಣವ. ನಮ್ಮ ಅಂತಃಕರಣದೊಳಗೆ ವಾಸನ ಎಷ್ಟರೇ ತುಂಬಿಕೊಂಡಾವ ಅಂದ್ರೆ ಎಷ್ಟು ಲಕ್ಷಾವಧಿ ಜನ್ಮಗಳಿಂದ ನಾವು ಆ ವಾಸನ ತೃಪ್ತಪಡಿಸೋತ ಬರಲಿ. ಆದ್ರೆ ಖರೇ ಸದ್ಗುರುಗಳ ಕಾರ್ಯ ಏನು ಅನ್ನೋದನ್ನ ಜ್ಞಾನೇಶ್ವರ ಮಹಾರಾಜ ಹೇಳ್ತಾ ಇದ್ದಲ್ಲ. ಏನು ಅಂದ್ರೆ ಯಾವ ಮಹಾತ್ಮ ನಮ್ಮನ್ನು ಈ ವಾಸನಾದೊಳಗಿಂದ ಕಲಿಕೆ ತೆಗಿತಾರೋ ಅವ್ರ ಸದ್ಗುರು. ನಮ್ಮನ್ನು ಈ ವಾಸನಾದೊಳಗಿಂದ ಯಾರು ಮ್ಯಾಲ ಕೆತ್ತಾರೋ ಖರೆ ಅಂದ್ರೆ ನಮಗೆ ಇಚ್ಛಾ ಇಲ್ಲ. ಮತ್ತು ಅವರ ಏನಾದ್ರೆ ನಮ್ಮನ್ನು ಬಡದು ಮ್ಯಾಲ ನಮಗೇನು ವಾಸನಾದೊಳಗಿಂದ ಮ್ಯಾಲ ಬರಬೇಕು ಅಂತ ನಮಗೇನು ಇಚ್ಛಾ ಇಲ್ಲ. ಹೆಂಗಿಲ್ಲ ಅಂದ್ರೆ ಆ ವಾಸನ ಇಷ್ಟು ಸೂಕ್ಷ್ಮವಾಗಿ ಅರ್ಥಾತ್ ಇಷ್ಟು ಹೆಂಗವ ಅಂತಂದ್ರೆ ನಮ್ಮ ಮನಸ್ಸನ್ನು ಮೋಹಿತಗೊಳಿಸ್ಯಾವ. ಆ ವಾಸನ ಏನು ಮಾಡ್ಯಾವ ಅಂದ್ರೆ ಮನಸ್ಸನ್ನು ಮೋಹಿತಗೊಳಿಸ್ಯಾವ. ಅರ್ಥಾತ್ ಎಲ್ಲ ರೀತಿಯಿಂದ ಅನುಕೂಲ ಅದ. ಇರ್ಲಿಕ್ಕೆ ಒಂದು ಚಲೋ ಮನೆ ಅದ, ಅರ್ಥಾತ್ ಮನೆಯೊಳಗೆ ಅನುಕೂಲವಾಗಿರ್ತಕ್ಕಂಥ ಪರಿವಾರ ಅದ. ಅದೇ ರೀತಿಯಾಗಿ ಅಡ್ಡಾಡ್ಲಿಕ್ಕೆ ಏನಾದರೂ ವಾಹನಗಳವ, ಒಂದೆರಡು ಕಾರು ಇಂಥವೇನು ಅವ. ಅದು ಯಾವ ಎಲ್ಲಿ ಹೋಗ್ಲಿಕ್ಕೆ ಅನುಕೂಲವಾಗುವಂಥದ್ದು ಏನಿರಬೇಕು ಅಂಥವು ಸ್ಕೂಟರ್ ಅದ, ಕಾರ್ ಅದ, ಎಲ್ಲ ಅದ. ಅದೇ ರೀತಿಯಾಗಿ ಏನು ಅಂದ್ರೆ ಮನೆಯೊಳಗೆ ಅನುಕೂಲರಾಗಿ ಪ್ರೇಮದಿಂದ ಇರ್ತಕ್ಕಂಥ ಪರಿವಾರದವ್ರು ಇದ್ದಾರೆ. ಅಂಥದ್ರೊಳಗೆ ಅನುಕೂಲ ಆಗುವಷ್ಟು ರೊಕ್ಕ ಅದ, ಸಮಾಜದ ಮಾನ ಮರ್ಯಾದೆ ಅದ, ಪ್ರತಿಷ್ಠಾ ಅದ. ಅಂಥ ಸಂದರ್ಭದಲ್ಲಿ ಸದ್ಗುರುಗಳು ಭೇಟಿಯಾಗಿ ಏನಂದ್ರು, ನಿನ್ನ ಮೋಕ್ಷ ಬೇಕು ಅಂತಂದ್ರೆ ಇದಕ್ಕೆಲ್ಲ ಬೆಂಕಿ ಹಚ್ಚಪ್ಪ ಅಂದರು. ಹಂಗಾದ್ರೆ ಇದ್ರ ಬಗ್ಗೆ ಅರ್ಥ ಏನಂದ್ರೆ ನಾವು ಅದ್ರ ಬಗ್ಗೆ ತಿಳ್ಕೊಂಡಿವಲ್ಲ ಗುರುಗಳ, ನಿಮ್ಮ ಮೋಕ್ಷ ಬ್ಯಾಡ. ಅರ್ಥಾತ್ ಏನು ಅಂತಂದ್ರೆ ನಮಗೆ ಮೋಕ್ಷ ಬೇಡ. ಯಾಕಂತಂದ್ರೆ ಅದು ಎಷ್ಟು ಸೂಕ್ಷ್ಮವಾಗಿ ನಮ್ಮ ಅಂತಃಕರಣವನ್ನು ಏನು ಮಾಡಿಬಿಟ್ಟದ ಅಂದ್ರೆ ಆಹ್ಲಾದಿತಗೊಳಿಸಿ ನಮಗೆ ಅದು ಏನು ಮಾಡಿಬಿಟ್ಟಂದ್ರೆ ಆ ವಾಸನೆಗಳು, ಅದ್ರ ಬಗ್ಗೆ ಇರತಕ್ಕಂಥ ಆಸಕ್ತಿಗಳು ಅಂತಃಕರಣದೊಳಗೆ ಒಂದು ಪ್ರಕಾರದಿಂದ ನಮಗೆ ಏನು ಮಾಡಿಬಿಟ್ಟು ಅಂದ್ರೆ ಸುಖದ ಭಾವನಾ ನಿರ್ಮಾಣ ಮಾಡ್ಯಾವ. ನಾವು ಸುಖವಾಗಿದ್ದೀನಿ. ಎಷ್ಟೋ ಮಂದಿ ಅನ್ನೋದನ್ನು ನಾವು ಕೇಳಿವಿ, ನಾವು ಸುಖವಾಗಿದ್ದೀವಿ, ನಾವ್ಯಾಕೆ ಜಪ ಮಾಡಬೇಕು ಅಂತ. ನಾವು ಸುಖವಾಗಿದ್ದೀವಿ, ಆಮೇಲೆ ಸುಖಿ ಆಗೋದು ಆಮೇಲೆ ಕಶಾಲ ಜಪ ಕರಾದ ಪಾಯ್ತೇವೆ. ನಾವು ಸುಖವಾಗಿದ್ದೀವಿ, ಯಾಕೆ ಜಪ ಮಾಡಬೇಕು ಅನ್ನೋದು ಖರೆ ಅಂದ್ರು ಹೆಂಗಾಗ್ತದೆ ಅನ್ನೋ ವಿಷಯದಲ್ಲಿ ನಾವೊಂದು ಉದಾಹರಣೆ ಹೇಳಿದೆ. ಹೆಂಗಾಗ್ತದೆ ಅಂತ ತಿಳ್ಕೊಂಡು ಕೇಳಿದ್ರೆ, ಒಬ್ಬ ದನ ಕಾಯಿ ಹುಡುಗಿದ್ದ.
ಅರ್ಥಾತ್ ದನಕಾಯಿ ಹುಡುಗಿ ಮತ್ತು ಮುಂಜಾನೆ ಸಂತನಕ ದನ ಮೀಸ್ಕೊಂಡ್ ಬರ್ತಾನೆ, ಅವ್ರ ಮನ್ಯಾಗ ಭಕ್ರಿ ಕಟ್ಕೊಡ್ತಾರ, ಆರಾಮ್ ಭಕ್ರಿ ತಿಂತಾನ. ಅವೇನು ಮಾಡ್ತಾರ ಅಂದ್ರೆ ದನ ಕಾಯ್ಕೊಂಡು ಒಳ್ಳೆ ಕುಣಿದಾಡ್ಕೋತ ಜಿಗಿದಾಡ್ಕೋತ ಒಳ್ಳೆ ಆನಂದದಲ್ಲಿದ್ದವ್ರ ಜೊತೆ ಆ ಭಕ್ರಿ ತಿಂದ್ಕೊಂಡು ದನ ಕಾಯ್ಕೊಂಡಿದ್ದಾವ. ನಾ ಯಾಕೆ ಕಲಿಬೇಕು ಅಂತಂದ್ರೆ ಅರ್ಥಾತ್ ನಾ ಶಿಕ್ಷಣ ತೊಗೊಂಡು ಏನು ಮಾಡಿ ನಾನು ನನಗೇನು ಮಾಡೋದು ಆನಂದದಲ್ಲಿದ್ದೀನಿ ಅಂತಂದ್ರೆ ಅರ್ಥಾತ್ ಶಿಕ್ಷಣದ ಮಹತ್ವ ಗೊತ್ತಿಲ್ಲದೆ ಇರ್ತಕ್ಕಂಥ ಮನುಷ್ಯ ನಾ ಯಾಕೆ ಕಲಿಬೇಕು ಅನ್ನೋದು ಎಷ್ಟು ಮೂರ್ಖತನ ಆಗ್ತದೆ ಅಂತ ನಾವು ಅಂತೀವಿ. ಶಿಕ್ಷಣದ ಮಹತ್ವ ಗೊತ್ತಿದ್ದಾರೆ ಮೂರ್ಖತೆ ನಿನಗೆ ಗೊತ್ತಾಗುತ್ತೆ. ಹೆಂಗೋ ಹಂಗೇನದ ಅಂತ ತಿಳ್ಕೊಂಡು ಕೇಳಿದ್ರೆ ವಾಸನಾ ನಿವೃತ್ತಿಯಿಂದ ಪ್ರಾಪ್ತವಾಗ್ತಕ್ಕಂಥ ಸುಖ ಎಂಥದ್ದು ಅನ್ನುವಂಥ ಕಲ್ಪನಾ ಇಲ್ಲದೆ ಇರೋ ನಾವು ಪ್ರಪಂಚದ ವಿಷಯದಲ್ಲಿರ್ತಕ್ಕಂಥ ಆಸಕ್ತಿಯಿಂದ ಯಾವೊಂದು ಸುಖದ ಭಾವವನ್ನು ಹೊಂದಿದೀವೋ ಅದನ್ನು ನಾವು ಶ್ರೇಷ್ಠ ಅಂತ ತಿಳ್ಕೊಂಡಿವಿ. ತಾತ್ಪರ್ಯ ಏನು ಅಂತ ತಿಳ್ಕೊಂಡು ಕೇಳಿದ್ರೆ ಅದನ್ನ ಖರೇ ಸದ್ಗುರುಗಳ ಕಾರ್ಯ ಏನು ಅಂತಂದ್ರೆ ಅರ್ಥಾತ್ ಅವರು ಈ ವಾಸನೆಯಿಂದ ನಮ್ಮನ್ನು ಮ್ಯಾಲ ಕೆತ್ತುವುದನ್ನು ಖರೇ ಸದ್ಗುರುಗಳ ಕಾರ್ಯ. ಜ್ಞಾನೇಶ್ವರ ಮಹಾರಾಜರು ಆದ್ದರಿಂದ ಸದ್ಗುರುಗಳಿಗೆ ಯಾಕೆ ಇಷ್ಟು ಮಹತ್ವ ಕೊಟ್ಟು ಅವರಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರು ನಮ್ಮನ್ನು ಏನು ಮಾಡಿದ್ರು ಅಂದರೆ ಸಂಸಾರ ಸಾಗರದಿಂದ ದಾಟಿಸಿದ್ರು. ಸಂಸಾರ ಸಾಗರ ಅಂದ್ರೆ ಏನು ಅಂದ್ರೆ ವಾಸನಾಮಯವಾಗಿರ್ತಕ್ಕಂಥ ವಾಸನಾದ ತರಂಗಗಳು ಹೇಳಲಿಕ್ಕೆ ಹತ್ಯಾವಿಲ್ಲ. ಸಂಸಾರ ಅಂತಂದ್ರೆ ಅಂತಃಕರಣ ಹೊರಗೆ ಎಲ್ಲೆಲ್ಲೂ ಇಲ್ಲ, ಇಲ್ಲಿ ಸಂಸಾರ ಅದು ಒಳಗೆ ತುಂಬಿಕೊಂಡಿರ್ತಕ್ಕಂಥ ಈ ಸಂಸಾರ ಸಾಗರದೊಳಗೆ ನಿರಂತರವಾಗಿ ಏನಾಗತ್ತೆ ಅಂದ್ರೆ ವಾಸನಾದ ತರಂಗಗಳೇ ಹೇಳಲಿಕ್ಕೆ ಹತ್ಯ. ಈ ಪ್ರಕಾರವಾಗಿರ್ತಕ್ಕಂಥ ಸಂಸಾರ ಸಾಗರವನ್ನೇನು ನಮ್ಮನ್ನು ದಾಟಿಸಿದ್ರು ಅದು ಎದರಿಂದ ದಾಟಿಸಿದ್ರು ಅರ್ಥಾತ್ ಈ ವಾಸನಾದೊಳಗಿಂದ ನಮ್ಮನ್ನೇನು ಅರ್ಥಾತ್ ಅಂದ್ರೆ ಏನೇನು ವಾಸನಾ ಉಂಟಾಗ್ತಾವನು ಅವನ್ನೆಲ್ಲ ನಮ್ಮ ವಾಸನಾ ಪೂರ್ತಿ ಮಾಡಿ 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 ಏನು ಮಾಡಬಹುದು ಅಂದ್ರೆ ನಮ್ಮನ್ನು ವಾಸನಾ ನಿವೃತ್ತಿ ಮಾಡುವುದು. ಆದ್ರೆ ಎಷ್ಟರೇ ಕಠಿಣದ ಅಂತಂದ್ರೆ ಅಶಕ್ಯಪ್ರಾಯವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಎಷ್ಟು ವಾಸನಾ ಪೂರ್ತಿ ಮಾಡಿದ್ರು ವಾಸನಾ ಶಾಂತ ಅದು ಅಂತ ತಿಳ್ಕೊಂಡಿಲ್ಲ. ವಾಸನ ಅನ್ನುವಂಥವು ಸಹಿತ ಸದ್ಗುರುಗಳು ಏನ್ ಮಾಡ್ತಾರ ಅಂತಂದ್ರೆ ಸಣ್ಣ ಪುಟ್ಟು ವಾಸನಾ ಪೂರ್ಣ ಮಾಡಿ ಅರ್ಥಾತ್ ಅವನು ಅವ್ರಿಗೆ ಸಾವಕಾಶ ಏನ್ ಮಾಡ್ತಾರಂದ್ರೆ ಅವನು ವಾಸನಾದಿಂದ ನಿವೃತ್ತಿಗೊಳಿಸ್ತಕ್ಕಂಥ ದಾರಿ ತಗೊಂಡು ಬರ್ತಾರೆ. ಆದ್ರೆ ಅದಕ್ಕಿಂತಲೂ ಮಹತ್ವಪೂರ್ಣವಾಗಿರ್ತಕ್ಕಂಥ ಸದ್ಗುರುಗಳ ಕಾರ್ಯ ಯಾವುದು ಅಂತಂದ್ರೆ ಅರ್ಥಾತ್ ಆ ವಾಸನಾನ ಇಲ್ದಂಗೆ ಮಾಡೋದು. ಇದು ಖರೆ ಸದ್ಗುರುಗಳ ಕಾರ್ಯ. ವಾಸನ ಅನ್ನುವಂಥದ್ದು ಏನು ಅಂತಃಕರಣಗಳು ನಿರ್ಮಾಣ ಆಗಲಿಕ್ಕೆ ಸತ್ಯ ಅವನು ಯಾವುದೋ ಒಂದು ಉಪಾಯದಿಂದ ಸದ್ಗುರುಗಳು ಏನು ಮಾಡ್ತಾರಂದ್ರೆ ನಮ್ಮ ವಾಸನೆಯನ್ನ ನಿವೃತ್ತಿಗೊಳಿಸ್ತಕ್ಕಂಥದ್ದು ಅರ್ಥಾತ್ ಆ ವಾಸನೆಯನ್ನ ಶಾಂತಗೊಳಿಸ್ತಕ್ಕಂಥದ್ದು ಏನಂದ್ರೆ ಖರೆ ಸದ್ಗುರುಗಳ ಕಾರ್ಯ ಅನ್ನುವಂಥ ಇದು ಎದರಿಂದ ಸಾಧಿಸ್ಲಿಕ್ಕೆ ಶಕ್ಯದ ಅಂದ್ರೆ ದೇಹ ಬುದ್ಧಿ ನಾಶ ಆಗೋದ್ರಿಂದ ಸಾಧ್ಯ. ದೇಹ ಬುದ್ಧಿ ನಾಶ ಆಗೋದ್ರಿಂದ ವಾಸನಾ ನಿವೃತ್ತಿ ಆಗ್ತದೆ ಹೊರತು ಅದ್ರ ಹೊರತಾಗಿ ಏನಾಗ್ಲಿಕ್ಕೆ ಶಕ್ಯ ಇಲ್ಲ ಅಂದ್ರೆ ವಾಸನಾ ನಿವೃತ್ತಿ ಅನ್ನುವಂಥದ್ದು ಆಗ್ಲಿಕ್ಕೆ ಶಕ್ಯ ಇಲ್ಲ. ಹಾಗಾದ್ರೆ ದೇಹ ಬುದ್ಧಿ ನಾಶ ಆಗ್ಬೇಕಾದ್ರೆ ಇದರಿಂದ ಆಗ್ತದೆ ವಿವೇಕದಿಂದ ಆಗ್ತದೆ. ವಿವೇಕ ಇಲ್ಲದೆ ಇದ್ರೆ ದೇಹ ಬುದ್ಧಿ ನಾಶ ಆಗ್ಲಿಕ್ಕೆ ಶಕ್ಯನೇ ಇಲ್ಲ. ವಿವೇಕದ ಅರ್ಥ ಏನು ಅಂತಂದ್ರೆ ಉಚಿತವಾಗಿರ್ತಕ್ಕಂಥದ್ದು ಯಾವುದು ಅನುಚಿತವಾಗಿರ್ತಕ್ಕಂಥದ್ದು ಯಾವುದು ಅನ್ನೋದನ್ನು ಸರಿಯಾಗಿ ತಿಳ್ಕೊಂಡು ನಾನು ಎದರ ವಿಷಯದಲ್ಲಿ ಖರೆ ಅಂದ್ರೂ ಏನು ಕೊಡಬೇಕು ಮಹತ್ವ ಕೊಡಬೇಕು, ಯಾವುದನ್ನು ನಾನು ಜೀವನದಲ್ಲಿ ಸ್ವೀಕಾರ ಮಾಡಬೇಕು, ಯಾವುದನ್ನು ನಾನು ಏನು ಮಾಡಬೇಕು ಅಂತಂದ್ರೆ ಅಸ್ವೀಕಾರ ಮಾಡೋದು. ಯಾವುದು ಉಪಾದೇಯವಾಗಿರ್ತಕ್ಕಂಥದ್ದು ಯಾವುದು ಹೇಯವಾಗಿರ್ತಕ್ಕಂಥದ್ದು ಯಾವುದು ಬಿಡ್ಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು ಯಾವ ತೋಳಿಕೆ ಯೋಗ್ಯವಾಗಿರ್ತಕ್ಕಂಥದ್ದು ಅನ್ನುವಂಥ ಕಲ್ಪನಾ ಬರೋವರೆಗೂ ನಮಗೇನಾಗುವುದು ಅಂದ್ರೆ ದೇಹ ಬುದ್ಧಿ ಅನ್ನುವಂಥದ್ದು ಹೋಗ್ಲಿಕ್ಕೆ ಶಕ್ಯ ಇಲ್ಲ. ದೇಹ ಬುದ್ಧಿ ಅರ್ಥಾತ್ ನಾಶ ಆಗಬೇಕಾದ್ರೆ ಅದಕ್ಕೆ ವಿವೇಕನ ಒಂದು ಮುಖ್ಯವಾಗಿರ್ತಕ್ಕಂಥ ಸಾಧನೆ ಅಂತ ತಿಳ್ಕೊಂಡು ಜ್ಞಾನೇಶ್ವರ ಮಹಾರಾಜರು ಏನಂತಾರ ಅಂತಂದ್ರೆ ನನ್ನ ಅಂತಃಕರಣದಲ್ಲಿ ಆ ಸದ್ಗುರುಗಳು ಕೂತ್ಕೊಂಡು ನನಗೇನು ಮಾಡಿದ್ರು ಅಂದ್ರೆ ವಿವೇಕವನ್ನು ಕೊಟ್ಟರು. ಅರ್ಥಾತ್ ಆ ಸದ್ಗುರುಗಳು ನಮ್ಗೆ ಏನು ಕೊಡಬೇಕು ಅಂದ್ರೆ ವಿವೇಕ ಕೊಡಬೇಕು. ಸದ್ಗುರುಗಳ ಅಂತಃಕರಣದಲ್ಲಿ ಸದ್ಗುರುಗಳ ವಿರಾಜಮಾನ ರಾಜ ಕೂಡಲೇ ವಿವೇಕ ಸೂರ್ಯದ ಉದಯ ಆಗಿತ್ತು. ಅರ್ಥಾತ್ ಏನು ಅಂದ್ರೆ ಸದ್ಗುರುಗಳು ನನಗೆ ಏನು ಕೊಟ್ಟರು ಅಂದ್ರೆ ವಿವೇಕ ಕೊಟ್ಟರು. ವಿವೇಕ ಕೊಟ್ಟ ಬಳಕೆ ಏನಾಗಿತ್ತು ಸ್ವಾಭಾವಿಕವಾಗಿ ವೈರಾಗ್ಯ ಅನ್ನೋದು ಪ್ರಾಪ್ತ ಆಯ್ತು. ವೈರಾಗ್ಯ ಪ್ರಾಪ್ತ ಆದ ಕೂಡಲೇ ಆತ್ಮಜ್ಞಾನ ಅನ್ನುವಂಥದ್ದಾತು. ಆದ್ರಿಂದ ನಾನು ಏನು ಮಾಡ್ತೀನಿ ಅಂತಂದ್ರೆ ಯಾವ ವಿವೇಕದಿಂದಾಗಿ ಅರ್ಥಾತ್ ಅದೇ ರೀತಿಯಾಗಿ ವಿವೇಕ ಕೊಟ್ಟರು ಅನ್ನೋದು ಎಷ್ಟು ಖರೇನೋ ಅದ್ರ ಜೊತೆಗೇನೆ ಜ್ಞಾನೇಶ್ವರ ಮಹಾರಾಜ ಹೇಳ್ತಾ ಇದ್ದಾರಲ್ಲ ಅಂದ್ರೆ ವಿವೇಕ ಇಲ್ಲದ ಹೊರತು ಸದ್ಗುರುಗಳು ಬರ್ಲಿಕ್ಕೆ ಶಕ್ಯ ಇಲ್ಲ. ಅಂತಃಕರಣದಲ್ಲಿ ಸದ್ಗುರುಗಳು ವಿರಾಜಮಾನ ಆಗಬೇಕಾದ್ರೆ ನಮ್ಮ ಅಂತಃಕರಣದಲ್ಲಿ ಪರಮಾತ್ಮ ಸ್ವರೂಪ ಅಥವಾ ಸದ್ಗುರು ಸ್ವರೂಪ ಅನ್ನುವಂಥದ್ದು ಪ್ರಗಟ ಆಗಬೇಕಾದ್ರೆ ಅದು ವಿವೇಕ ಇಲ್ಲದೆ ಬರ್ಲಿಕ್ಕೆ ಶಕ್ಯ ಇಲ್ಲ. ಅವಿವೇಕಿಗಳ ಅಂತಃಕರಣದೊಳಗೆ ಸದ್ಗುರುಗಳ ಅಧಿಷ್ಠಾನದ ಭಾವನಾ ನಿರ್ಮಾಣ ಆಗಲಿಕ್ಕೇ ಶಕ್ಯ ಇಲ್ಲ. ಯಾಕೆ ಅಂತಂದ್ರೆ ವಿವೇಕದ್ದು ಮತ್ತು ಅವಿವೇಕದ್ದು ವೈಶಿಷ್ಟ್ಯ ಏನು ಅಂದ್ರೆ ಅವಿವೇಕದಿಂದನೇ ನಾವು ಅಂತಃಕರಣದೊಳಗೆ ಏನು ತುಂಬಿಕೊಂಡಿವಿ ಅಂದ್ರೆ ಸಂಸಾರ ತುಂಬಿಕೊಂಡಿವಿ. ಅಂತ ಅವಿವೇಕದಿಂದಾಗೇನೆ ಸಂಸಾರ. ಅದನ್ನು ಶಂಕರಾಚಾರ್ಯ ಹೇಳಿದ್ರು, ಸಮರ್ಥರು ಹೇಳಿದರು. ಶಂಕರಾಚಾರ್ಯ ಏನು ಹೇಳಿದ್ರು ಅಂದ್ರೆ ವಿವೇಕಿನ ಅಂತೂ ಸರ್ವಂ ದುಃಖಮೇವನ್ನತು ಅವಿವೇಕಿನ. ವಿವೇಕದ ಸಾಮರ್ಥ್ಯ ಅಂತಹದ್ದು ಅಂತ ತಿಳ್ಕೊಂಡು ಕೇಳಿದ್ರೆ ನಾವು ಪ್ರಪಂಚದ ಸಮ್ರಾಟರಾಗಿರ್ಬೋದು, ಪ್ರಪಂಚದ ಎಲ್ಲ ಐಶ್ವರ್ಯಗಳನ್ನು ಉಪಭೋಗ ಮಾಡ್ತಕ್ಕಂಥ ಯೋಗ್ಯತಾ ಇದ್ದವರಾಗಿದ್ದನ್ನು ಸಹಿತ ಅದು ಹೆಂಗೆ ದುಃಖಮಯದ ಅನ್ನೋದು ತಿಳ್ಕೊಳ್ಳಿಕ್ಕೆ ಬರೋದ ವಿವೇಕ. ಸಂಸಾರ ಹೆಂಗೆ ದುಃಖಮಯ ಅದಪ್ಪ ಅಂತ ತಿಳ್ಕೊಳ್ಳಿಕ್ಕೆ ಬರೋದಕ್ಕನ ವಿವೇಕ. ಇಲ್ರಿ ನಮ್ಗೆ ಏನೇನು ದುಃಖಮಯ ಅನಿಸೋದಿಲ್ಲ, ಅವಿವೇಕ ಇದ್ದೀರಿ ನೀವು ಅಂತ ಅರ್ಥಾತ್ ಏನಂದ್ರೆ ಸಂಸಾರ ನಮಗೆ ಬಹಳ ಸುಖಮಯ ಅನಿಸ್ತದ. ಏನು ನಮ್ಮ ಎಲ್ಲ ರೀತಿಯಿಂದ ಅನುಕೂಲದಲ್ಲಿ ಅಂದ್ರೆ ಅವಿವೇಕ ಇದ್ದೀರಿ. ಅದು ಹೆಂಗೆ ದುಃಖಮಯದ ಅನ್ನೋದು ನಮ್ಗೆ ಕಲ್ಪನಾ ಬರೋದಿಲ್ಲ. ಉದಾಹರಣೆ ಹೇಳ್ತೀನಿ ಹೆಂಗೆ ಅರ್ಥಾತ್ ನಮ್ಗೆ ಈಗ ಯಾವುದೂ ತ್ರಾಸಿಲ್ಲ ಅಂತ ಇಟ್ಕೊಳ್ಳಿ.
ನೌಕರಿ ಚಾಕರಿ ಎಲ್ಲ ವ್ಯವಸ್ಥಿತವಾಗಿದೆ, ಪಗಾರ ಅದ, ಬೇಕಾದಷ್ಟು ಪ್ರಪಂಚದ ಸುಖ ಅದ. ಅರ್ಥಾತ್ ಮುಂಜಾನೆ ಸಂಜೆ ತನಕಾನು ನಾವು ಪ್ರಪಂಚದ ಸುಖಗಳನ್ನು ಅನುಭವಿಸುತ್ತ ಏನಪ್ಪಾ ಅಂದ್ರೆ ಟಿವಿ ನೋಡ್ತೀವಿ, ಅದನ್ನು ಓದ್ತೀವಿ, ಇದನ್ನು ಓದ್ತೀವಿ, ಅಡ್ಡಾಡ್ತೀವಿ, ಸಮಯವನ್ನೆಲ್ಲ ಏನು ಅಂದ್ರೆ ಒಳ್ಳೆ ಆನಂದದಲ್ಲಿ ನಾವು ಕಲಿಕತ್ತೀವಿ, ಸುಖವಾಗಿ ಕಲಿಕತ್ತೀವಿ ಅಂತ ಇಟ್ಟುಕೊಳ್ಳು. ಅರ್ಥಾತ್ ಏನು ಅಂದ್ರೆ ಹಿಂದೆ ನಮ್ಮ ಆಯುಷ್ಯದ್ದು 50-60 ವರ್ಷ ಕಳೆದು ಆಮೇಲೆ ಏನು ಜೀವನದಲ್ಲಿ ಪ್ರಾಪ್ತ ಆಗ್ತದದು. ಅರ್ಥಾತ್ ಏನು ಅಂತಂದ್ರೆ ಒಂದು ಅವಸ್ಥೆ ಹಿಂಗೆ ಬರ್ಬೋದಲ್ಲ ಏನು ಅಂತಂದ್ರೆ ಅವಾಗ ನಮ್ಗೆ ಏನಾಗ್ಲಿಕ್ಕೆ ಹತ್ಬೋದು ಅಂದ್ರೆ ಅನೇಕ ಭಾವದಿಂದ ದೈಹಿಕವಾಗಿರ್ತಕ್ಕಂಥ ಮಾನಸಿಕವಾಗಿರ್ತಕ್ಕಂಥ ಕ್ಲೇಶಗಳಾಗ್ಲಿಕ್ಕೆ ಹತ್ತು ಅಂದ್ರೆ ಅವಾಗ ನಮಗೆ ಖರೆ ಅಂದ್ರು ಅಂತಃಕರಣದಲ್ಲಿ ಏನಂದ್ರೆ ಅರ್ಥಾತ್ ಅಕಸ್ಮಾತ್ತಾಗಿ ಅವಾಗ ನಮಗೆ ಸತ್ಸಂಗ ಸಿಕ್ತು ಅಂತ ಹೇಳ್ಬೋದು. ಆ ವಾರ್ಧಕ್ಯದೊಳಗೆ ನಮಗೆ ಸತ್ಸಂಗ ಸಿಕ್ತು. ಅವಾಗ ನಮಗೆ ಏನಾಗ್ಲಿಕ್ಕೆ ಹತ್ತು ಅಂದ್ರೆ ಪರಮಾತ್ಮ ಸ್ವರೂಪದ ಒಂದು ಸಾಕ್ಷಾತ್ಕಾರದಿಂದಾಗಲಿ ಭಗವಂತನ ಅನುಸಂಧಾನದಿಂದ ಪ್ರಾಪ್ತವಾಗ್ತಕ್ಕಂಥ ಸಮಾಧಾನದ ಕಲ್ಪನಾ ಅವಾಗ ಬಂತು ಅಂತ ಇಟ್ಕೊಂಡು ಅವಾಗ ನಮಗೆ ಖರೆ ಏನಾಗ್ತದೆ ಅಂತಂದ್ರೆ ಅವಾಗ ವಿವೇಕ ಜಾಗೃತ ಆಗ್ತದೆ. ಅವಾಗ ನಮ್ಗೆ ಏನಾಗ್ತದ್ರೆ ಅರೆ ನಾನು ನನ್ನ ಆಯುಷ್ಯವನ್ನೆಲ್ಲ ವ್ಯರ್ಥವಾಗಿ ಕಳ್ಕೊಂಡೆ ಅಂತೇನು ಒಂದು ದುಃಖ ನಿರ್ಮಾಣ ಆಗ್ತದನೋ ಆ ದುಃಖ ಅಸಹನೀಯ ಆಗ್ತದೆ. ಆದ್ರಿಂದ ಏನಂದ್ರೆ ವಿವೇಕ ಜಾಗೃತ ಆದ ಕೂಡ ಸರ್ವಂ ದುಃಖಮೇವ ಮತ್ತು ಅವಿವೇಕಿನ. ವಿವೇಕ ಜಾಗೃತ ಆಗುವವರೆಗೂ ಸಂಸಾರ ಹೆಂಗೆ ದುಃಖಮಯದ ಅನ್ನುವಂಥ ಕಲ್ಪನಾ ನಮಗೂ ಬರಂಗಿಲ್ಲ. ಆದ್ರಿಂದ ಯಾರಿಗೆ ಸಂಸಾರ ಸುಖಮಯ ಅನ್ನಿಸ್ತದನೋ ವಿವೇಕಿನ ಅಂತೂ ಸರ್ವಂ ದುಃಖಮೇವ ನತು ಅವಿವೇಕಿನ. ವಿವೇಕ ಇಲ್ಲೊಬ್ಬರು ಸ್ವಾಮಿಗಳು ಬಂದಿದ್ರು. ಸ್ವಾಮಿಗಳು ಮಾರುತಿ ಅಂತಿದ್ರಲ್ಲ, ಅವ್ರು ಸ್ವಾಮಿ ಹರಿಹರಾನಂದ ಅವ್ರಾದ್ರು ಇನ್ನೊಬ್ರು ಯಾರು ಅವ್ರು ಅಂತಿದ್ರು ನಾವು ಏನು ಬೇಕಾದ್ದಾಗವಲ್ಬೇಕು, ಈಗ ಭಾರತ ಸ್ವಂತ ಪ್ರಧಾನ ಆಗವಲ್ಬೇಕು, ರಾಷ್ಟ್ರಪತಿ ಆಗವಲ್ಬೇಕು, ಆದ್ರೆ ಎಲ್ಲಿವರೆಗೂ ಅಜ್ಞಾನದನು, ಎಲ್ಲಿವರೆಗೂ ದೇಹಭಾವದನು, ಅಲ್ಲಿ ಮತ್ತು ಎಲ್ಲಿವರೆಗೂ ಅವಿವೇಕದನು ಅಲ್ಲಿವರೆಗೂ ನಮಗೆ ಏನಾಗ್ಲಿಕ್ಕೆ ಶಕ್ಕಿಲ್ಲ ಅಂತಂದ್ರೆ ಸುಖ ಅನ್ನುವಂಥದ್ದು ಸ್ವಪ್ನದೊಳಗೂ ಸಿಗ್ಲಿಕ್ಕೆ ಶಕ್ಕಿಲ್ಲ ಅಂತಿದ್ರು. ಖರೆ ತಾತ್ಪರ್ಯ ಏನು ಅಂತ ತಿಳ್ಕೊಂಡು ಕೇಳಿದ್ರೆ ಮನುಷ್ಯ ದೇಹಧಾರಿ ಆದ ಬಳಕ ಅವನಿಗೆ ಚಿಂತೆ ಅವ, ಕಾಳಜಿ ಅವ, ಭಯ ಅವ, ಅವ್ರಿಗೆ ಗೊತ್ತು, ನಮಗೇನು ಕಲ್ಪನಾ ಬರಲಿಕ್ಕೆ ಶಕ್ತಿ. ಅವ್ರಿಗೆ ಎಷ್ಟು ಚಿಂತೆ ಇರ್ತಾವ, ಎಷ್ಟು ಕಾಳಜಿ ಇರ್ತಾವ, ಎಷ್ಟು ಭಯ ಇರ್ತಾವ. ಮನುಷ್ಯನ ದೌರ್ಬಲ್ಯ ಏನದ ಅಂತಂದ್ರೆ ಸಾಮಾನ್ಯವಾಗಿ ಮನುಷ್ಯನೊಂದು ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ದೌರ್ಬಲ್ಯ ಏನಂದ್ರೆ ಯಾವ ವಸ್ತುವಿನ ಅಭಾವದಲ್ಲಿ ನಾವು ದುಃಖಿಯಾಗಿರ್ತೀವಿ ಆ ವಸ್ತು ಯಾರ ಹತ್ರ ವಿಪುಲ ಪ್ರಮಾಣದಲ್ಲಿ ಇರ್ತದನೋ ಅವ್ರು ನಾವು ಸುಖಿ ಅಂತ ತಿಳ್ಕೊಂಡ್ಬಿಡ್ತೀವಿ. ದುಡ್ಡಿನ ಅಭಾವದಲ್ಲಿ ನಾವು ದುಃಖಿಯಾಗಿದ್ವಿ ಅಂದ್ರೆ ಶ್ರೀಮಂತರೆಲ್ಲ ಸುಖಿ ಅಂತ ತಿಳ್ಕೊತೀವಿ. ವಿದ್ಯಾದ ಅಭಾವದಲ್ಲಿ ನಾವು ದುಃಖಿಯಾಗಿದ್ವಿ ಅಂದ್ರೆ ವಿದ್ಯಾವಂತರ ಸುಖಿ ಅಂತ ತಿಳ್ಕೊತೀವಿ. ಮಕ್ಕಳ ಅಭಾವದಿಂದ ನಾವು ದುಃಖಿಯಾಗಿದ್ವಿ ಅಂದ್ರೆ ಮಕ್ಕಳಿದ್ದವರೆಲ್ಲ ಸುಖಿ ಅಂತ ತಿಳ್ಕೊತೀವಿ. ಅದೇ ರೀತಿಯಾಗಿ ಯಾವುದರ ಅಭಾವದಿಂದ ನಾವು ದುಃಖಿಯಾಗಿರ್ತೀವೋ, ನೌಕರಿ ಅಭಾವದಿಂದ ನಾವು ದುಃಖಿಯಾಗಿರ್ತೀವಿ ಅಂದ್ರೆ ನೌಕರಿ ಇದ್ದವರೆಲ್ಲರೂ ಸುಖಿ, ನೌಕರಿ ಇದ್ದವ್ರು ಹಣೆ ಬಾರ್ ನೋಡೋಕೇನು. ತಾತ್ಪರ್ಯ ಏನು ಅಂತಂದ್ರೆ ಅರ್ಥಾತ್ ಹಿಂಗೆ ನಮ್ದು ಏನು ಕಲ್ಪನಾ ಅದ ಅಂತಂದ್ರೆ ನಮ್ಮ ಹತ್ರ ಎದರ ಅಭಾವದಿಂದ ನಮ್ಗೆ ದುಃಖದ ಭಾವ ಉಂಟಾಗ್ತದನೋ ಅದು ಯಾರ ಹತ್ರ ವಿಪುಲವಾಗಿದನೋ ಅವ್ರು ನಾವೇನಂತ ತಿಳ್ಕೊತೀವಿ ಅಂದ್ರೆ ಸುಖಿ ಅಂತ ತಿಳ್ಕೊತೀವಿ. ಅವೇನಂತಿರ್ತಾನಂದ್ರೆ ಅವ ಇಲ್ಲದೆ ಇರೋ ಸುಖಿ ಇದ್ದ ನಾನು ತಗೊಂಡು ಏನು ಮಾಡ್ತೀವಿ ಅಂತ ಅವ. ತಾತ್ಪರ್ಯ ಏನು ಅಂತಂದ್ರೆ ನಾವು ಬರೀ ಮತ್ತೊಂದರೊಳಗೆ ಸುಖದ ಕಲ್ಪನಾ ಮಾಡ್ತೀವಿ ಹೊರತು ನಮ್ಮ ನಿಜವಾಗಿರ್ತಕ್ಕಂಥ ಸುಖ ಅನ್ನುವಂಥದ್ದು ಅದರಿಂದ ಎಲ್ಲಿದೆ ಅನ್ನುವಂಥದ್ದು ಗೊತ್ತು. ಹಾಗಾಗಿ ಎದುರೊಳಗದ ಅಂತ ತಿಳ್ಕೊಂಡು ಕೇಳಿದ್ರೆ ನಿರ್ವಾಸನದೊಳಗದ. ಪ್ರಪಂಚದ ಯಾವುದೇ ವಸ್ತುಗಳ ವಿಷಯದಲ್ಲಿ ವಾಸನ ಇಲ್ಲದೆ ಇರೋದನ್ನ ಖರೇ ಒಂದು ಸಮಾಧಾನದ ಲಕ್ಷಣ, ಆನಂದದ ಲಕ್ಷಣ ಅಂತ ತಿಳ್ಕೊಂಡು ಹೆಸರು. ಆದ್ರಿಂದ ವೇದಾಂತಕಾರರು ಏನು ಹೇಳಿದ್ರು ಅಂತಂದ್ರೆ ಆತ್ಯಂತಿಕ ವಾಸನಾ ನಿವೃತ್ತಿ ಮೋಕ್ಷ. ಅರ್ಥಾತ್ ವಾಸನಾ ರಜ್ಜು ಅನ್ನುವಂಥದ್ದು ಯಾರು ಬಿಡುಗಡೆಯನ್ನು ಹೊಂದ್ಯಾರೋ ಅರ್ಥಾತ್ ನನಗೆ ಎದೆದರ ವಿಷಯದಲ್ಲಿಯೂ ಆಸಕ್ತಿ ಇಲ್ಲ. ಅರ್ಥಾತ್ ಏನಾಯ್ತು ಅಂತ ತಿಳ್ಕೊಂಡು ಕೇಳಿ ಹೆಂಗಿರ್ತದೆ ಹೇಳ್ತಾರೆ ವಾಸನಾ ಅನ್ನುವಂಥ ಆಸಕ್ತಿ ಎನ್ನುವಂಥದ್ದು ಸೂಕ್ಷ್ಮವಾಗಿರ್ತದೆ. ಮಹಾರಾಜರು ಒಬ್ಬರು ಶಿಷ್ಯರು ಸನ್ಯಾಸಿಗಳಿದ್ರು. ಅವರ ಪೂರ್ವಾಶ್ರಮದ ಮಗ ಸೊಸಿ ಗ್ವಾಲ್ಹೇರರಾಗಿತ್ತು. ಅವ್ರು ಮಹಾರಾಜರು ಅವರು ಸನ್ಯಾಸ ತಗೋಬೇಕಾದ್ರೆ ತಮ್ಮ ಮಗ ಸೊಸಿ ಪೂರ್ವಾಶ್ರಮ ಮಗ ಸೊಸಿ ಜೊತೆಗೆ ಒಂದು ಏನು ಮಾಡ್ಕೊಂಡಿದ್ರು ಅಂದ್ರೆ ಒಂದು ಕಾಂಪ್ರಮೈಸ್ ಮಾಡ್ಕೊಂಡಿದ್ರು, ಒಪ್ಪಂದ ಮಾಡ್ಕೊಂಡಿದ್ರು. ಏನು ಅಂದ್ರೆ ವರ್ಷಕ್ಕೆ ಒಂದ್ಸಲ ಮನೆಗೆ ಬಂದು ಹೋಗ್ತೀನಿ ಅಂತನ್ನುವಂಥ ಒಪ್ಪಂದ. ಇದು ಒಂದು ಆಸಕ್ತಿನ, ಇದು ಒಂದು ಮೋಹನ. ಸನ್ಯಾಸ ತಗೊಂಡು ಮನೆಗೆ ಹೋಗಿ ಬರ್ತೀನಿ ಅನ್ನೋ ಆಸಕ್ತಿ ಇದೆ ಆಗ್ತದೆ. ಅರ್ಥಾತ್ ಏನು ಅಂದ್ರೆ ವರ್ಷಕ್ಕೆ ಒಂದ್ಸಲ ನಾ ಬಂದು ಹೋಗ್ತೀನಿ ಅನ್ನುವಂಥದ್ದು. ಎಷ್ಟರೇ ಈ ಪೂರ್ವಾಶ್ರಮದ ವಾಸನ ಬಹಳ ಪ್ರಚಂಡ ಇರ್ತದೆ. ಪೂರ್ವಾಶ್ರಮದ್ದು ಬೋರ್ಡ್ ಬರೆದಿರ್ತಲ್ಲ, ಎನ್.ಆರ್. ಕುಲಕರ್ಣಿ ರಿಟೈರ್ಡ್ ಪೊಲೀಸ್ ಡಿಪಾರ್ಟ್ಮೆಂಟ್. ಎದಕ್ಕೆ ಬೇಕು ಸುಳ್ಳು ಯಾವನು ಮನ್ಯಾಗ ಹೆಂಡತಿ ಮಕ್ಕಳು ಕೇಳ್ತಿರೋದಿಲ್ಲ ಇವ್ರನ್ನ, ಮತ್ತು ರಿಟೈರ್ಡ್ SP ಅಂತ ಒಂದು ಬೋರ್ಡು. ತಾತ್ಪರ್ಯ ಏನು ಅಂತಂದ್ರೆ ಮತ್ತೆ ಎನ್.ಆರ್. ಕುಲಕರ್ಣಿ ಅಂದಾಗ ತಾತ್ಪರ್ಯ ಏನು ಅಂದ್ರೆ ಗತಕಾಲೀನ ಜೀವನದ ವಾಸನ ಎಷ್ಟರೇ ಪ್ರಬಲ ಇರ್ತದ ಅಂತಂದ್ರೆ ಅದನ್ನೊಂದು ಏನಾರೇ ಹಾಕೇ ಬಿಟ್ಟಿರೋದು, ಅದನ್ನು ಇಟ್ಟುಕೊಂಡೇ ಇರ್ತೀವಿ ನಾವು. ಅದನ್ನು ನಾವು ಅರ್ಥಾತ್ ಬಿಡ್ರಿ. ಎಂಥೆಂಥ ಸಾಧು ಸನ್ಯಾಸಿಗಳು ಏನಿರ್ತಾರೆ ಕೆಳಗೆ PSc ಅಂತ ಬರೆದಿರ್ತಾರೆ. ಎದಕ್ಕೆ ಬೇಕು ಅವ್ರಿಗೆ PSc? ಡಾಕ್ಟ್ರೇಟ್ ಅಂತ ಬರೆದು ಡಾಕ್ಟರ್ ಅಂತ ತಿಳ್ಕೊಂಡಿದ್ದ ಅಲ್ಲ ಎಷ್ಟೋ ಜನ ಸ್ವಾಮಿಗಳು ಸನ್ಯಾಸಿಗಳು ಡಾಕ್ಟರ್.
ಅರ್ಥಾತ್ ಏನು ಅಲ್ಲ, ಡಾಕ್ಟ್ರೇಟ್ ತಗೊಂಡು ಏನು ಮಾಡೋದು? ಪ್ರಪಂಚದ ಎಲ್ಲ ಬಂಧನಗಳನ್ನು ಕಳಚಿ ಓದಿರ್ತಕ್ಕಂಥ ನಾವು ಆ ಪ್ರಪಂಚದ ಡಾಕ್ಟ್ರೇಟ್ ತೊಗೊಂಡು ಏನು ಮಾಡೋದು, ಇದನ್ನು ತೊಗೊಂಡು ಏನು ಮಾಡೋದು, BSc ತೊಗೊಂಡು ಏನು ಮಾಡೋದು, ತಾತ್ಪರ್ಯ ಏನು ಅಂತ ತಿಳ್ಕೊಂಡು ಕೇಳಿದ್ರೆ ಹಿಂಗೆ ಪೂರ್ವಾಶ್ರಮದ ವಾಸನ ಎಷ್ಟು ಸೂಕ್ಷ್ಮವಾಗಿ ಮನುಷ್ಯರೊಳಗೆ ತುಂಬಿಕೊಂಡಿರ್ತದ ಅಂತಂದ್ರೆ ಮಹಾರಾಜರದು ಅರ್ಥಾತ್ ಖರೆ ಅಂದ್ರೂ ಆಶ್ಚರ್ಯ ಅನ್ನಿಸ್ತದಲ್ಲ. ಏನು ಅಂದ್ರೆ 9 ತಿಂಗಳು ಸದ್ಗುರುಗಳ ಸಾನ್ನಿಧ್ಯದೊಳಗಿದ್ದಾಗ, ತುಕಾಮಾಯಿಗಳ ಸಾನ್ನಿಧ್ಯದೊಳಗಿದ್ದಾಗ ನಿಮ್ಗೆ ಹೇಳಿ ಆಶ್ಚರ್ಯ ಅನಿಸ್ಬೋದು. ಅವ್ರ ತಂದೆ ತಾಯಿ ಹೆಸರು ಸಹಿತ ಮರ್ತು ಹೋಗಿತ್ತು. ಅವ್ರ ಊರು, ಅವ್ರ ಅಡ್ಡೆಸರು, ಅವ್ರ ತಂದೆ ತಾಯಿ ಹೆಸರು ಸಹಿತ ಏನಾಗಿತ್ತು ಅಂದ್ರೆ ಮರ್ತು ಹೋಗಿತ್ತು. ಎಷ್ಟರೇ ಆ ಸದ್ಗುರುಗಳ ಜೊತೆ ತಾದಾತ್ಮ್ಯತೆಯನ್ನು ಹೊಂದಿದ್ರು ಅಂದ್ರೆ ವ್ಯಕ್ತಿತ್ವ ಶೂನ್ಯ ಆಗದ ಹೊರತು ಏನಾಗ್ಲಿಕ್ಕೆ ಶಕ್ಕಿಲ್ಲ ಅಂದ್ರೆ ಸದ್ಗುರು ಅನುಗ್ರಹ ಆಗ್ಲಿಕ್ಕೆ ಶಕ್ಯ. ನಾವು ಸದ್ಗುರುಗಳ ಮುಂದೆ ಅದನ್ನ ಒಂದ್ ಕಡೆಗೆ ಬ್ರಹ್ಮಾನಂದ ಮಹಾರಾಜರು ಒಂದ್ ಕಡೆಗೆ ಒಂದು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಹೊರಗೆ ಬೋರ್ಡ್ ಬರೆದರು, ಇಲ್ಲಿ ಪಾದರಕ್ಷೆಗಳನ್ನು ಬಿಡಬೇಕು, ಬಿಟ್ಟು ಒಳಗೆ ಹೋಗ್ಬೇಕು. ಬ್ರಹ್ಮಾನಂದ ಮಹಾರಾಜರು ಪಾದರಕ್ಷೆ ತೆಗೀರಿ, ಅಹಂಕಾರ ಬಂದಿದೆ, ಇಲ್ಲಿ ಅಹಂಕಾರವನ್ನು ಬಿಟ್ಟು ಒಳಗೆ ಹೋಗ್ಬೇಕು. ಅರ್ಥಾತ್ ಸದ್ಗುರುಗಳ ಮುಂದೆ ಹೋಗುವುದು, ನಾವು ನಮ್ಮ ವ್ಯಕ್ತಿತ್ವದ ಭಾವ ಇಟ್ಕೊಂಡು ಸದ್ಗುರುಗಳ ಮುಂದೆ ಹೋದ್ರೆ ನಮಗೆ ಏನು ಮಾಡಿದಂಗೆ ಆಗುದಿಲ್ಲ ಅಂದ್ರೆ ನಾವು ಖರೆ ಅಂದ್ರೂ ಏನೂ ಮಾಡಿದಂಗೆ ಆಗುದಿಲ್ಲ. ಇರ್ಕೊಳ್ತಾಗ ನಾ ಏನು ಹೇಳ್ತೀನಿ ಅಂತಂದ್ರೆ ಎಷ್ಟರೇ ಸೂಕ್ಷ್ಮವಾಗಿ ನಮ್ಮ ದೇಹ ಬುದ್ಧಿ, ನಮ್ಮ ಪ್ರಪಂಚದ ಭಾವಗಳು, ಪ್ರಪಂಚದ ವಾಸನ ನಮಗೆ ಬಾಧಿಸ್ತಿರ್ತಾವ ಅಂತಂದ್ರೆ ಸದ್ಗುರುಗಳ ಹತ್ರ ಹೋದ್ರೂ ಸಹಿತ ಅವು ನಮಗೇನಾಗುದಿಲ್ಲ ಅಂದ್ರೆ ನಮ್ಮನ್ನು ಬಿಡಂಗಿಲ್ಲ. ಉದಾಹರಣೆ ಹೇಳ್ತಾರೆ, ಒಂದ್ಸಲ ಏನಾಯ್ತು ಅಂದ್ರೆ ಒಬ್ಬ ಹೆಣ್ಮಗಳು, ಸಾಂಗ್ಲಿ ಹೆಣ್ಮಗಳು ಮಹಾರಾಜರ ಹತ್ರ ಅನುಗ್ರಹ ತಗೋಬೇಕು ಅಂತ ಶ್ರೀಮಂತರ ಹೆಣ್ಮಗಳು, ಶ್ರೀಮಂತ ಮನೆತಂದ ಹೆಣ್ಮಗಳು, ಅದು ಅತಿ ಶ್ರೀಮಂತ ಏನಲ್ಲ, ಸಾಧಾರಣ ಶ್ರೀಮಂತ ಮನೆತಂದ ಹೆಣ್ಮಗಳು. ಅರ್ಥಾತ್ ಆಕೆ ಏನು ಅನ್ನಿಸ್ತು, ಹೆಣ್ಮಕ್ಳದೊಂದು ವಿಚಿತ್ರ ವಾಸನ. ಏನು ಅಂತಂದ್ರೆ ವಾಸನ ಅನ್ನೋಕ್ಕಿಂತ ವೈಶಿಷ್ಟ್ಯ ಅಂದ್ರೆ ಏನು ಅಂತಂದ್ರೆ ಈ ಪುಣ್ಯಾವಚನಕ್ಕೆ ಅವೆಲ್ಲ ಮೈ ತುಂಬ ಆಭರಣ ಹಾಕೊಳ್ಳೋ ಅವಶ್ಯಕತೆ ಏನು? ದೇವರಿಗೆ ಇವರು ಆಭರಣ ನೋಡಿ ಅನುಗ್ರಹ ಮಾಡ್ತಾನೆ. ಆ ಪುಣ್ಯಾವಚನ ಕೂಡು ಮುಂದೆ ಮನ್ಯಾಗ ಇದ್ದದನ್ನೆಲ್ಲ ನಾವು ಏನೇನು ಅಂತಾರಲ್ಲ, ನತ್ತು ಪತ್ತು ಎಲ್ಲ ಹಾಕ್ಕೊಂಡು ಅಲ್ಲ ಅಲಂಕಾರ ಇರಲಿ. ಅದೇ ದೇವ್ರ ಉಪಾಸನ ಅದ್ರೊಳಗೆ ಅಲಂಕಾರದ ಮಹತ್ವ ಏನಿರ್ತದೆ? ನಾವು ಒಂದು ಕಡೆ ಹೋಗಿದ್ವಿ, ಅಲ್ಲಿ ಒಂದು ಏನಿತ್ತು ಅಂದ್ರೆ ಶತಚಂಡಿನೋ ಏನೋ ಮಾಡ್ಲಿಕ್ಕೆ ಹತ್ತಿದ್ರು ಹುಬ್ಬಳ್ಳಿಯಾಗ. ಆ ಹೆಣ್ಮಗಳು ಬಂದು ನಮಗೆ ಆಶ್ಚರ್ಯ, ಮೈ ತುಂಬ ತನ್ನ ಮನ್ಯಾಗ ಇದ್ದದ್ದು ಎಲ್ಲ ಬಿದ್ದದ್ದು ಎಲ್ಲ ಆಭರಣ ಹಾಕ್ಕೊಂಡು ಆ ಪುಣ್ಯಾವಚನಕ್ಕೆ ಬರ್ಲಿಕ್ಕೆ. ಅರ್ಥಾತ್ ಏನದು, ಆ ಪುಣ್ಯಾವಚನ ಕೂತಾಗ ಬ್ರಾಹ್ಮಣನ ಕಡೆಗೆ ಲಕ್ಷ ಹೋಗ್ತೇನ್ರಿ, ಬರೀ ಆಭರಣ ಕಡೆಗೆ ಲಕ್ಷ ಹೋದ್ರು. ತಾತ್ಪರ್ಯ ಏನು ಅಂತ ತಿಳ್ಕೊಂಡು ಕೇಳಿದ್ರೆ ಅರ್ಥಾತ್ ನಾವು ಎಲ್ಲಿ ಹೊಂಟೀವಿ ಅಲ್ಲಿ ನಾವು ಏನು ತೋರಿಸೋದು? ಹಲ್ಕದ ಶಾಸ್ತ್ರಿಗಳ ಮುಂದೆ ಹೋದಾಗ ನಮ್ದೇನು ಪಾಂಡಿತ್ಯ ತಗೊಂಡು ಕಲ್ಪನಾ ಇಟ್ಕೊಂಡು ನಾವು ಅದನ್ನು ಓದಿವಿ ಇದನ್ನು ಓದಿವಿ ಅಂತ ತಿಳ್ಕೊಂಡು ಅವ್ರ ಮುಂದೆ ಹೋದ್ರೆ ಏನು ಮೂರ್ಖತನ ಆಗಲ್ಲ, ಆದಂಗೆ ಆಗೋದಿಲ್ಲ. ಅವ್ರ ಮುಂದೆ ಅವರು ಅರ್ಥಾತ್ ಏನಂದ್ರೆ ಅಂಥ ಮಹಾನ್ ಅಂಥವ್ರ ಮುಂದೆ ನಮ್ಮ ಪಾಂಡಿತ್ಯದ ಕಲ್ಪನಾ ಇಟ್ಕೊಂಡು ನಾವು ಅದನ್ನು ಓದಿವಿ ಇದನ್ನು ಓದಿವಿ ಅಂತ ತಿಳ್ಕೊಂಡು ಅವ್ರ ಮುಂದೆ ಹೇಳ್ಕೋತ ಕೂತ್ರೆ ಅದು ಏನಾಗ್ತದೆ? ಹೆಂಗೋ ಹಂಗೆ ಸತ್ಪುರುಷರ ಮುಂದೆ, ಸದ್ಗುರುಗಳ ಮುಂದೆ ಹೋಗ್ಬೇಕಾದ್ರೆ ನಾವು ನಮ್ಮ ಶ್ರೀಮಂತಿಕೆ, ನಮ್ಮ ಪಾಂಡಿತ್ಯ, ನಮ್ಮ ವ್ಯಕ್ತಿತ್ವ, ನಮ್ಮ ಅಧಿಕಾರ, ನಮ್ಮ ಸತ್ತ ಇಟ್ಕೊಂಡು ನಾವು ಶೂನ್ಯಾಗಿ ಹೋಗ್ಲಿಕ್ಕೆ ಬಂದ್ರೆ ಮಾತ್ರ ನಾವು ಅವರಿಂದ ಏನಾದರೂ ಪಡ್ಕೊಳ್ಳಿಕ್ಕೆ ಶಕ್ಯ ಆಗ್ತದೆ. ಆದ್ರೆ ಮಹಾರಾಜ ಹೇಳಿದ್ರ ಲಹಾನ್ ಮುಲಾಸರಿಕೆ ತುಂಬಿ ಸದ್ಗುರುದವಳ ದಾಯಗಪ್ಪ. ಸತ್ಪುರುಷರ ಹತ್ರ ಸಣ್ಣ ಮಕ್ಕಳ ಜೊತೆ ನಿರಭಿಮಾನದಿಂದ ನಮಗೆ ಹೋಗ್ಲಿಕ್ಕೆ ಇರ್ಕೋಲ್ಲ. ಆ ಹೆಣ್ಮಗಳು ಮೈ ತುಂಬ ಆಭರಣ ಕೊಟ್ಟು ಗೋಂದಾವಲಿ ಬಂದ್ರು. ಗೋಂದಾವಲಿ ಎಂಥದ್ದು ಅಂತಂದ್ರೆ ಅಲ್ಲೇನು ಬೆಳೆದಿಲ್ಲ ಅಂದ್ರೆ ಶ್ರೀಮಂತಿಗೆ ಬೆಳೆಯಂಗಿಲ್ಲ, ಅಲ್ಲಿ ದುಡ್ಡು ಬೆಳೆ ಬಂಗಾರ ಬೆಳೆಯಂಗಿಲ್ಲ, ಅಲ್ಲಿ ಅಧ್ಯಾತ್ಮ ಬೆಳೆದು. ಆದ್ರಿಂದ ಖರೆ ಅಂದ್ರು ಮಹಾರಾಜರು ನಮ್ಗೆ ಎಷ್ಟರೇ ಆಶ್ಚರ್ಯ ಅನಿಸ್ತದ ಅಂತಂದ್ರೆ ಅದ್ರ ಸಂತೋಷ ಅನಿಸ್ತದ. ಖರೆ ಭಾಗ್ಯದ ನಮ್ದು ಅನಿಸ್ತದೆ, ಇಂಥ ಸದ್ಗುರುಗಳ ಪ್ರಾಪ್ತ ಆದ್ರಿಂದ ನಮ್ದು ಭಾಗ್ಯದ. ಯಾಕಂತಂದ್ರೆ ಖರೆ ಪರಮಾರ್ಥ ಅಂದ್ರೆ ಏನು ಅನ್ನುವಂಥದ್ದನ್ನ ಜೀವಂತವಾಗಿ ಹೇಳ್ತಕ್ಕಂಥ ಸತ್ಪುರುಷರನ್ನು ಮಹಾರಾಜರು ಇರ್ಕೊಳ್ತಾರೆ. ಅರ್ಥಾತ್ ಏನು, ಅಲ್ಲಿರೋರೆಲ್ಲರೂ ಸಾಮಾನ್ಯರಾಗಿರ್ತಕ್ಕಂಥವ್ರು. ಮಹಾರಾಜರದು ಪರಮಾರ್ಥದ ವಿಷಯದಲ್ಲಿ ಎಂಥ ಒಂದು ದಿವ್ಯವಾಗಿರ್ತಕ್ಕಂಥ ಭಾವ ಇತ್ತು ಅಂದ್ರೆ ಮಹಾರಾಜ ಹೇಳಿದ್ರು ದೇವಸ್ಥಾನಗಳು ಹೆಂಗಿರಬೇಕು ಅಂದ್ರೆ ದೇವಸ್ಥಾನಗಳು ಬಹಳಷ್ಟು ಬಂಗಾರದ ಆಭರಣಗಳು ಇರಬಾರ್ದು ಅಂತ ಹೇಳಿ. ಯಾಕಂದ್ರೆ ಲಕ್ಷದಾತ್ಲಾಗಿ ಹೋಗ್ತದೆ. ಆಮೇಲೆ ಅವು ಸುರಕ್ಷಿತವಾಗಿ ತೆಗೆದಿಟ್ಟರೋ ಇಲ್ಲೋ, ಮಾಡಿದ್ರೋ ಇಲ್ಲೋ, ಉತ್ಸವ ಮುಗಿದ ಕೂಡಲೇ ಮತ್ತೆ ಬ್ಯಾಂಕ್ನಾಗ ಇಟ್ಟು ಬರೋದು, ಉತ್ಸವ ಶುರುವಾದ ಕೂಡಲೇ ಮತ್ತೆ ತರುವುದು, ಇವೆಲ್ಲ ಯಾವ ಉಪದ್ವ್ಯಾಸ ನಮಗೆ ಬೇಕು? ಇವತ್ತಿನ ತನಕ ಒಂದು 20-25 ತೊಲಿ ಬಂಗಾರ ಕೊಟ್ಟಿದ್ದಾರೆ ಭಕ್ತರು. ಕೊಟ್ಟು ಮರುದಿವಸನ ಅಂಗಡಿಗೆ ನಾವು ಕಳಿಸೋದು ಅವನ್ನ ಬಡ ಎಣ್ಣೆ ಏನು ಬೆಲ್ಲ ಸಕ್ಕರೆ ತರೋದು, ಉತ್ಸವ ಅರ್ಥಾತ್ ಏನಂದ್ರೆ ನಿತ್ಯದ ಇದನ್ನು ಮಾಡಿಬಿಡೋದು. ಸ್ವಲ್ಪ ಬೆಳ್ಳಿ ತಾಳಿವು ಇರ್ಕೊಳ್ಳೋ ಅವೇನು ಹೋದ್ರು. ಒಬ್ಬ ನಾವು ಫೋನ್ ಮಾಡಿದ್ರು, ಬೆಳ್ಳಿ ಭಾಂಡಿ ಭಾಳ ಆಗತ್ತವ ದೇವಸ್ಥಾನದಲ್ಲೇ, ಸ್ವಲ್ಪ ಕಾಳಜಿ ತಗೊಳ್ರಿ ಅಂತ. ಯಾವ ಭಗವಂತ ಅವ್ರಿಗೆ ಕೊಡೋ ಬುದ್ಧಿ ಕೊಟ್ಟಾನು? ಅಲ್ಲ ಭಗವಂತ ಒಯ್ಯವ್ರಿಗೆ ಒಯ್ಯೋ ಬುದ್ಧಿ ಕೊಟ್ಟರು ನಾಯಕ ತಲೆ ಕೆಡಿಸೋದ್ರ ಸಲುವಾಗಿ ಹೋದ್ರು. ಏನು ಅಲ್ಲ ಅದ ವಿಚಾರ ಮಾಡ್ಬೇಕಾಗಿರ್ತಕ್ಕಂಥ ಪ್ರಶ್ನೆ. ಕೊಡವರಿಗೆ ಭಗವಂತನ ಬುದ್ಧಿ ಕೊಟ್ಟಾಗ ಈ ಒಯ್ಯವ್ರಿಗೆ ಅವನ ಬುದ್ಧಿ ಕೊಟ್ಟು ಒಯ್ದಿ ಅನ್ನುವಂಥ ಭಾವ ನಿರ್ಮಾಣ ಮಾಡಿದಾಗ ಕಾಯಬಾರ್ದು ಅಂತ ತಿಳ್ಕೊಂಡಲ್ಲ, ಅದು ಅದ್ರ ಸಲುವಾಗಿ ಅದು ಒಂದು ವಾಸನೆ ಹಾಕೊಂಡು ಕೂಡಬಾರ್ದು. ನಾವೊಂದು ಆಶ್ರಮಕ್ಕೆ ಹೋಗಿದ್ವಿ, ಅಲ್ಲಿ ಏನು ಮಾಡಿದ್ರು ಅಂತಂದ್ರೆ ಅವು ತಮ್ಮ ಅಲ್ಲಿ ಆಶ್ರಮದಾಗ ಇದ್ದದ್ದು ಭಾಂಡಿ ಎಲ್ಲ, ಅವು ಬೆಳ್ಳಿ ಎಲ್ಲ ವಸ್ತುಗಳನ್ನು ಸಾಲ್ಕ ಇಟ್ಟಿದ್ರು ನಮಗೆ ತೋರಿಸ್ಲಿಕ್ಕೆ. ಅವೇನು ತೋರಿಸೋ ವಿಷಯ ಏನ್ರಿ, ಅದೇನು ಖರೆ ಸತ್ಪುರುಷರ ಐಶ್ವರ್ಯ ಯಾವುದು ಅನ್ನೋದನ್ನ ಮನೆ ನಾವು ಜನರಲ್ ಬಾಡಿ ಮೀಟಿಂಗ್ನಾಗ ಹೇಳಿದ್ವಿ. ಇಲ್ಲಿಂದ ಅಧ್ಯಾತ್ಮದ ಪ್ರಚಾರ ಆಗ್ಬೇಕು, ಇದು ಖರೆ ಸತ್ಪುರುಷರ. ಆದ್ರಿಂದ ವಿದೇಹಾಪರಿ ಚಾಲವೋನಿ ಪ್ರಪಂಚ ಮುಮುಕ್ಷು ಜನಾಲಾಗಿ ಅಧ್ಯಾತ್ಮ ಚರ್ಚಾ.
ಖರೆ ಅಂದ್ರೂ ಇಲ್ಲಿಂದ ಏನಾಗಬೇಕು ಅದನ್ನು ನಾವು ಹೇಳಿದ್ವಿ. ಬಾಬಾ ಅವ್ರದ್ದು, ಬೆಲ್ಸರಿ ಅವ್ರದ್ದು ಎಲ್ಲ ಏನಿದೆ ಪ್ರವಚನಗಳೆಲ್ಲ ಇಲ್ಲಿ ಬಂದದ್ದು ನಮ್ಗೆ ಎಷ್ಟೇ ಸಮಾಧಾನ ಮಾಡಿದ ಅಂತಂದ್ರೆ ನಾವು ಆ ಜನರಲ್ ಬಾಡಿ ಮೀಟಿಂಗ್ನಾಗ ಹೇಳಿದೆ, ಇದು ಖರೆ ಸಂಸ್ಥೆ ತೇಜ್ ಅಂತೆ. ಇದು ಸಂಸ್ಥಾ ತೇಜ್ ಅಂದ್ರೆ ಖರೆ ತೇಜ್, ಇದು ಖರೆ ಐಶ್ವರ್ಯ ಇದು. ಅರ್ಥಾತ್ ಇಲ್ಲಿಂದ ಏನಾಗಬೇಕು ಅಂದ್ರೆ ಪರಮಾರ್ಥ ನಿಜವಾಗಿಯೂ ಇದರೊಳಗಿಂದ ನಿರ್ಮಾಣ. ಅದನ್ನ ಅವತ್ತು ಹೇಳಿ ನಾನು, ಒಂದು ದೊಡ್ಡ ಸಂಗೀತ ಸಂಸ್ಥಾ ಬಿಲ್ಡಿಂಗ್ ಎಂಥದ್ದು ಮಹತ್ವ ಇಲ್ರಿ, ಅದರೊಳಗಿಂದ ಎಂಥ ಸಂಗೀತಗಾರ ನಿರ್ಮಾಣ ಆಗ್ತಾರೆ ಅನ್ನೋದು ಮಹತ್ವ ಇರ್ತದೆ. ಒಂದು ದೊಡ್ಡ ಚಿತ್ರಕಲಾ ಅಥವಾ ಸಂಸ್ಥಾ ಅದರೊಳಗಿಂದ ಎಂಥ ಚಿತ್ರಕಾರ ನಿರ್ಮಾಣ ಆಗ್ತಾರೆ ಅನ್ನೋದು ಮಹತ್ವ ಇರ್ತದೆ. ಅದೆಲ್ಲ ಬಿಟ್ಕೊಟ್ಟು ನಾವು ದೊಡ್ಡ ಒಂದು ಬಿಲ್ಡಿಂಗ್ ಕಟ್ಟಿ ಇದನ್ನು ಮಾಡಿದ್ವಿ, ಅಲ್ಲಿ ಚಿತ್ರಕಲಾಕನ ಮಹತ್ವ ಇದ್ದಿಲ್ಲ ಅನ್ನೋದು ತಗೊಂಡು ಏನು ಮಾಡೋದು. ತಾತ್ಪರ್ಯ ಏನು ಅಂತ ತಿಳ್ಕೊಂಡು ಕೇಳಿದ್ರೆ ಹೆಂಗೋ ಹಂಗೆ ಮಹಾರಾಜರದು ಜೀವಂತ ಪರಮಾರ್ಥ. ಮಹಾರಾಜರು ಅಕ್ಷರಶಃ ಗೋಂದಾವಲಿ ಒಳಗೆ ಏನು ಮಾಡಿದ್ರು ಅಂತಂದ್ರೆ ಪರಮಾರ್ಥವಾದ ಬೀಜ ಬಿತ್ತಿ ಪರಮಾರ್ಥವನ್ನು ಬೆಳೆಸಿದ್ರು. ಇರ್ಕೊಳ್ಳ ಆ ಹೆಣ್ಮಗಳು ಮೈ ತುಂಬ ಆವರಣ ಹಾಕೊಂಡು ಗೋಂದಾವಲಿಗೆ ಹೋದ್ಲು. ಗೋಂದಾವಲಿಗೆ ಹೋಗಿ ಅಲ್ಲಿ ಪರಿಸ್ಥಿತಿ ನೋಡಿದ ಕೂಡ ಆಕೆ ಭಯ ಆಯ್ತು. ಏನು ಭಯ ಆಯ್ತು ಅಂದ್ರೆ ಅಲ್ಲಿರೋರು ಎಲ್ಲರೂ ಭಾಳ ಒಂದು ಮಂಗಳಸೂತ್ರ ಮತ್ತೊಂದು ಅದ್ರ ಮೇಲೆ ಸೂಚಾರ ಇನ್ನೊಂದು ಏನಾದ್ರು ಒಂದು ಎರಡು ಇರಬೇಕು. ಅವಾಗ ಏನು ಅನಿಸ್ತು, ಇಲ್ಲೆಲ್ಲ ದರಿದ್ರ ತುಂಬ್ಯಾವ ಅಂತ ಅನಿಸ್ತು. ಇಲ್ಲಿರೋರೆಲ್ಲ ಬರೀ ದರಿದ್ರ ಅವ ಇವು ಅನಿಸಾಕಿ ಏನು ಅನಿಸ್ತು ಅಂದ್ರೆ ನಾ ಇಷ್ಟೆಲ್ಲ ಬಂಗಾರದ ಆಭರಣ ಹಾಕೊಂಡು ಬಂದೀನಿ, ಇವ್ನು ಹಿಂಗೆ ಹಾಕೊಂಡು ಅಡ್ಡಾಡಿದೆ ಅಂದ್ರೆ ಯಾರು ಹೊರಗಿಡದಾರ ಅಂತ ತಿಳ್ಕೊಂಡು ಆಕೆ ಅವನ್ನೆಲ್ಲ ಒಂದು ಡಬ್ಬ್ಯಾಗ ಹಾಕಿ ಮಹಾರಾಜರ ಕೈಯಾಗಿನ ಕೊಟ್ಬಿಟ್ರಾತು ಅಂತ ಮಹಾರಾಜರ ಕೈ ಕೊಟ್ಲು. ಮಹಾರಾಜರು ಅಷ್ಟು ಇಟ್ಕೊಡ್ರಿ, ನಾವು ಹೋಗೋ ಮುಂದೆ ತೊಗೊಂಡು ಹೋಗ್ತಂದ್ರೆ ಆಯ್ತು ಅಂತ ತಗೊಂಡು ಮಹಾರಾಜ ಅವ್ರು ತೊಗೊಂಡು ಅಲ್ಲೇ ತಮ್ಮದು ಅರ್ಥಾತ್ ತಮ್ಮ ಪಲದ ಮೇಲೆ ಅಲ್ಲೇ ಹಾಸಿಗೆ ಮಗ್ಗಲಿಗೆ ಇಟ್ಕೊಂಡ್ರು. ಮರುದಿವ್ಸ ಅನುಗ್ರಹ ತಗೊಂಡು ಅದ್ರ ಮರುದಿವ್ಸ ಮಜಾ ಏನಾಯ್ತು ಅಂದ್ರೆ ಮಹಾರಾಜರು ಸಾಯಂಕಾಲ ಅವಾಗ ಮಹಾರಾಜ ದಮ್ ಭಾಳ ಆಗಿತ್ತು. ಅರ್ಥಾತ್ ಅಂದ್ರೆ ದಮ್ ಭಾಳ ಆಗ್ತಿತ್ತು, ತ್ರಾಸು ಭಾಳ ಆಗ್ತಿತ್ತು. ನದಿಯಿಂದ ಬಾಣಗಂಗಾದಿಂದ ಸಂಧ್ಯಾವಂದನೆ ಮುಗಿಸ್ಕೊಂಡು ಸಾಯಂಕಾಲ ಬರಬೇಕಾದ್ರೆ ದಾರಿ ಒಳಗೆ ಒಂದು ಗಿಡದ ಬಿಡ್ತು. ಮಹಾರಾಜರಿಗೆ ಬಹಳ ದಮ್ ಬಂದು ಒಮ್ಮೆಲೆ ಅಲ್ಲೇ ಕೆಳಗೆ ಕೂತ್ರು. ಅಷ್ಟ ಅಲ್ಲದೆ ಕೈಕಾಲು ಸರಿಸಿ ಬಿದ್ದುಬಿಟ್ರು. ಬಿದ್ದು ಕೂಡಲೇ ಔಷಧ ನೋಡಿ ಗಾಬರಿಯಾಗಿ ಅರ್ಥಾತ್ ಆಗಿದ್ದಾಗ ದೇವಸ್ಥಾನದಿಂದ ಕುರ್ಚಿ ತೊಗೊಂಬರ್ರಿ ಅಂದರು. ಒಂದು ಕುರ್ಚಿ ತರಿಸಿ ಮಹಾರಾಜರನ್ನ ಎತ್ತಿ ಆ ಕುರ್ಚಿ ಮೇಲೆ ಕೂಡಿಸಿ ಹೊತ್ಕೊಂಡು ಬಂದರು. ಮಹಾರಾಜ ದೇವಸ್ಥಾನ ತನಕ ಹೊತ್ಕೊಂಡು ಬಂದು ಆ ದೇವಸ್ಥಾನದಲ್ಲಿ ರಾಮದೇವ್ರ ಮುಂದೆ ಒಂದು ಹಾಸಿ ಮಹಾರಾಜರ ಅಂದಾನ ಮಲಗಿಸಿದ್ರು. ಔಷಧ ಬಂದರು, ಬಡ ಕಾಸ್ರಿ ಮಹಾರಾಜ ಕೈಕಾಲು ಕಾಸ್ರಿ ಅಂತ ತಿಳ್ಕೊಂಡಂದು ತಾಸುಗಟ್ಟಲೆ ಮಹಾರಾಜರು ಅಂಗಾಲು ಅಂಗೈ ಕಾಸಿದ್ರು, ತಿಕ್ಕಿದ್ರು, ಏನು ಮಾಡಿದ್ರು ಏನಾಗಲ್ಲ ಅಂದ್ರೆ ಅದರ ಜೀವಂತ ಪಡದ ಲಕ್ಷಣ ಏನೂ ಇದ್ದಿದ್ದೇ ಇಲ್ಲ. ಅರ್ಥಾತ್ ಸಣ್ಣಗ ಮೈಯೆಲ್ಲ ತಣ್ಣಗಾಲಿಕ್ಕೆ ಹತ್ತು ಡಾಕ್ಟರ್ನ ಕರೆಸಿದ್ರು. ಅರ್ಥಾತ್ ಜೋಶಿ ಅಂತ ತಿಳ್ಕೊಂಡು ಹೋಯ್ತು. ಬಡ ಬಂದು ಅವ್ರು ನಾಡಿ ಹಿಡಿದು ನೋಡಿದ್ರು, ಪಲ್ಸೆಲ್ಲ ನಿಂತಾವ ಅಂತ ನಾಡಿನೂ ನಿಂತಾವ ಅಂದ ಕೂಡಲೇ ಮಾತ್ರ ಆಮೇಲೆ ಏನು ಮಾತ್ರ ಸಣ್ಣಗೆ ಶುರು ಮಾಡಿದ್ರು ಅಳ್ಲಿಕ್ಕೆ. ಮಹಾರಾಜರು ಹೋದ್ರು ಅಂತ ತಿಳ್ಕೊಂಡು ಗಟ್ಟಿಸಿ ಅಳ್ಳಿ ಶುರು ಮಾಡಿದ್ರು. ಹಾ ಅನ್ನೋದಾಗ ಊರು ತುಂಬ ಸುದ್ದಿ ಆಯ್ತು. ಆ ಸಾಂಗ್ಲಿ ಹೆಣ್ಮಗಳಿಗೂ ಗೊತ್ತಾಯ್ತು. ಸಾಂಗ್ಲಿ ಹೆಣ್ಮಗಳಿಗೂ ಮಹಾರಾಜರು ಹೋದ್ರು ಅಂತ ಗೊತ್ತಾದ ಕೂಡಲೇ ಓಡ್ಕೋತ ಬಂದು ನೋಡ್ರಿ ಹೆಣ್ಮಗಳು. ಓಡ್ಕೋತ ಬಂದಾಕಿನ ಮಹಾರಾಜರು ನೋಡಿ ಹಣಿ ಬಡ್ಕೊಂಡು ಮಹಾರಾಜ ಅಂದ್ರು, ನೀವು ಹೋಗ್ಬಲ್ರಕ್ಕೆ ನನ್ನ ತಾಗಿನ ತಪ್ಪಿ ಗತಿ ಏನು ಅಂತ. ಮಹಾರಾಜರು ಅಷ್ಟು ಅನ್ನೂ ಪುರುಷೋತ್ ಇಲ್ಲದ ಮಹಾರಾಜ ಅವ್ರಿಗೆ ಒಂದು ಕೈ ಒಂದು ಕಾಲು ಎಳ್ಕೊಂಡು ಕಣ್ ತೆಗೆದು ಅವರು ತಾಯಿ ನಾ ಇನ್ನೂ ಸತ್ತಿಲ್ಲ ಅಂದ್ರು. ಅವಾಗ ಮಹಾರಾಜರಂದ್ರು, ನಿನ್ನ ತಾಗಿನ ತಪ್ಪಿ ಕೊಟ್ಟ ಬಳಕ ಸಾಯ್ಲಿಕ್ಕತ್ತಿ ಇಲ್ಲ. ಎಂಥ ಮರ್ಮ. ತಾತ್ಪರ್ಯ ಏನು ಅಂದ್ರೆ ನಾವು ಸದ್ಗುರುಗಳ ಸಾನ್ನಿಧ್ಯದಲ್ಲಿ ಬರ್ತೀವಿ ಅಂದ್ರೇನು, ಅರ್ಥಾತ್ ಸದ್ಗುರುಗಳ ಸಾನ್ನಿಧ್ಯದಲ್ಲಿ ಏನು ಮಹತ್ವದ ವಿಷಯ ಇದೆ, ಏನಕ್ಕೆ ಮಹತ್ವದ ಅಂತ ತಿಳ್ಕೊಂಡು ಆದ್ದರಿಂದ ಜ್ಞಾನೇಶ್ವರ ಮಹಾರಾಜರಿಂದ ಯಾವ ಕ್ಷಣಕ್ಕೆ ಸದ್ಗುರು ನನ್ನ ಹೃದಯದಲ್ಲಿ ವಿರಾಜಮಾನ ಆದರು ಆ ಕ್ಷಣಕ್ಕೆ ನಾ ಎದಕ್ಕೆ ಮಹತ್ವ ಕೊಟ್ಟೆ ಅಂದ್ರೆ ವಿವೇಕಕ್ಕೆ ಮಹತ್ವ ಕೊಟ್ಟೆ. ಇಲ್ಲೇನದಂದ್ರೆ ಐಶ್ವರ್ಯಕ್ಕೆ ಮಹತ್ವ ಇಲ್ಲಿ ಬುದ್ಧಿಗೂ ಮಹತ್ವ ಇಲ್ಲ. ಅರ್ಥಾತ್ ಏನಂದ್ರೆ ಆ ಪರುಷದೊಳಗೆ ಒಬ್ಬರು ಇದು ಆಗಿ ಹೋದ್ರಲ್ಲ ಧುಂಡಿ ಬಾ ಅಂತ ತಿಳ್ಕೊಂಡು ಅವ್ರ ಹತ್ರ ಯಾರೋ ಹೋಗಿ ಹೇಳಂತ ಏನಾದ್ರು ಪರಮಾರ್ಥ ಹೇಳ್ರಿ ಅಂತ ಅವನು ನಾನು ಏನು ಅಕ್ಷರ ಓದಿಲ್ಲ ನಾ ಏನು ಹೇಳ್ತಲಿ ಅಂತ ತಿಳ್ಕೊಂಡು ಅರ್ಥಾತ್ ನರೇಗಲ್ಲಿ ಹುಚ್ಚಿ ಇರಪ್ಪ ಅಂತಿದ್ರಲ್ಲ ಅವ್ರೇನು ಓದ್ದವ್ರ ಬಿಟ್ಟವ್ರ ಅವ್ರೇನಂತಿದ್ರು ಯಾವ್ದು ಹೌದು ಅದಲ್ಲ ಯಾವ್ದಲ್ಲ ಅದು ಹೌದು ಅವರಲ್ಲ ಇದು ಅವ್ರ ಪರಮಾರ್ಥ. ಅರ್ಥಾತ್ ಇದರ ಅರ್ಥ ಏನು ಅಂತಂದ್ರೆ ಸದ್ಗುರುಗಳ ಸಾನ್ನಿಧ್ಯದಲ್ಲಿ ಪಾಂಡಿತ್ಯ ಪ್ರದರ್ಶನ ಮಾಡುತ್ತೆ. ಕೃಷ್ಣಶಾಸ್ತ್ರಿಗಳು ಸದ್ಗುರು ಮಹಾರಾಜರ ಹತ್ರ ಹೋದಾಗ ಗೋಂದಾವಲಿ ಒಳಗೆ ಎಷ್ಟೇ ನಂಬರ್ ಆಗಿರ್ತಿದ್ರು ಅಂತಂದ್ರೆ ಕೃಷ್ಣಶಾಸ್ತ್ರಿಗಳು ಸಾಮಾನ್ಯ ಪಂಡಿತರಿದ್ರೇನು. ಕಾಶಿಗೆ ಅವ್ರು ಹೋದಾಗ ಮದನ್ ಮೋಹನ್ ಮಾಲ್ವಿ ಅವರು ಅವ್ರಿಗೆ ಹೇಳಿದ್ರು ಏನು ಅಂದ್ರೆ ನೀವು ಬನಾರಸ್ ಯೂನಿವರ್ಸಿಟಿಯಲ್ಲಿ ಸಂಸ್ಕೃತ ಡಿಪಾರ್ಟ್ಮೆಂಟ್ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಆಗಿ ನಿಮ್ಮನ್ನು ನಾವು ಇಟ್ಕೋಬೇಕು ಅಂತ ಮಾಡಿವಿ ಅಂತಂದ್ರೆ ಅವರೊಂದು ಮಹಾರಾಜರು ಕೇಳಿದ್ರು. ಮಹಾರಾಜರು ಬೇಡ ಅಂತ ಅರ್ಥಾತ್ ನಿಮ್ಮ ಕಾರ್ಯ ಬೇರೆ ಅದು ಅಂತ ತಿಳ್ಕೊಂಡು ಹೇಳಿದ್ರು. ತಾತ್ಪರ್ಯ ಏನು ಅಂತಂದ್ರೆ ಮದನ್ ಮೋಹನ್ ಮಾಲ್ವೀಯರಂತಹ ಪಂಡಿತರು ಅರ್ಥಾತ್ ಮಹಾರಾಜರ ಮುಂದೆ ಅವ್ರು ಅಷ್ಟು ನಂಬರ್ ಇದ್ರು. ಅದ್ರ ಜೊತೆಗೇನೆ ಮಹಾರಾಜರು ಅವ್ರಿಗೆ ಎಷ್ಟರೇ ಅರ್ಥಾತ್ ಮರ್ಯಾದೆ ಕೊಡ್ತಿದ್ರು ಅಂತಂದ್ರೆ ಯಾವುದೋ ಒಂದು ಸಭಾಕ್ಕೆ ಅವ್ರನ್ನ ಅಧ್ಯಕ್ಷನ್ ಮಾಡಿದಾಗ ಅವ್ರು ಅಗ್ದಿ ಸಾದಾ ಇರ್ತಿದ್ರು. ಅರ್ಥಾತ್ ಕೃಷ್ಣಶಾಸ್ತ್ರಿಗಳು ಅಗ್ದಿ ಸಾದಾ ಇರು ಒಂದು ಇಲ್ಲಿ ತನಕ ಮೊಣಕಾಲು ಕಾಲದ ಧೋತ್ರ ಅಗದಿ ಏನಪ್ಪಾ ಅಂದ್ರೆ ಇಷ್ಟು ಅಗಲಂಚಿಂದ ಧೋತ್ರ ಉಟ್ಕೊಂಡು ಅಡ್ಡಾಡ್ತಿದ್ದಿಲ್ಲ ಅವ್ರು. ಅಂಥ ಪಂಡಿತರಾಗಿದ್ರು ಅಂಥವ್ರೊಳಗೆ ವಿರಕ್ತಿ ಎಲ್ಲಿದನೋ ಅಲ್ಲಿ ವಿವೇಕ ಮತ್ತು ಎಲ್ಲಿ ವಿರಕ್ತಿ ಅದನೋ ಅಲ್ಲಿ ಪರಮಾತ್ಮ. ಆದ್ರಿಂದ ಜ್ಞಾನೇಶ್ವರ ಮಹಾರಾಜರು 18ನೇ ಅಧ್ಯಾಯದೊಳಗೆ ಏನು ಹೇಳಿದರು ಅಂತಂದ್ರೆ ಮೋಕ್ಷ ದ್ವಾರ ಯಾವುದು ಅಂದ್ರೆ ವೈರಾಗ್ಯದ ಮೋಕ್ಷ ದ್ವಾರ.
ಅರ್ಥಾತ್ ಸುಳ್ಳದ ಎಲ್ಲ ಪ್ರಪಂಚದೊಳಗೆ ನಮ್ಮದು ವ್ಯರ್ಥವಾಗಿರ್ತಕ್ಕಂಥ ಖರೇದು ಅಭಿಮಾನಕ್ಕೆ ಏನಾದರೂ ಒಂದು ಏನಿರೋದು ಅರ್ಥ ಇರಬೇಕಿಲ್ಲ. ಯಾವ ವಸ್ತುವಿನ ವಿಷಯದಲ್ಲಿ ನಾವು ಅಭಿಮಾನ ಪಟ್ಕೋತೀವೋ ಅದಕ್ಕೆ ಏನಾದರೂ ಒಂದು ಅರ್ಥ ಇರಬೇಕಲ್ಲ. ದುಡ್ಡಿನ ವಿಷಯದಲ್ಲಿ ನಾವು ಅಭಿಮಾನ ಪಟ್ಕೊಳ್ಳೋದು ಅನ್ನೋದು ಎಷ್ಟರ ಹೀನ ಭಾವನಾ ಅಂತಂದ್ರೆ, ನನ್ನ ಹತ್ರ ₹1,00,000 ಅಂತ ತಿಳ್ಕೊಂಡು ನೀವು ಅಭಿಮಾನ ಪಟ್ಕೊಳ್ಳೋದು ಎಷ್ಟರ ಹೀನ ಭಾವನಾ ಅಂದ್ರೆ, ನಾವು ಯಾರ ಪಂಕ್ತಿ ಒಳಗೆ ಕೂತಂಗ ಆಗ್ತದಂದ್ರೆ ದರೋಡೆಖೋರ್ ಪಂಕ್ತಿ ಒಳಗೆ ಕೂತಂಗ. ಎಂಥವ್ರ ಹತ್ರ ದುಡ್ಡು ಇರ್ತದಿಲ್ಲ, ವೇಶ್ಯಾರ ಹತ್ರ ದುಡ್ಡು ಇರ್ತದೆ, ದೊಡ್ಡ ದೊಡ್ಡ ಸ್ಮಗ್ಲರ್ಸ್ಗಳ ಹತ್ರ ದುಡ್ಡು ಇರ್ತದೆ, ದರೋಡೆಖೋರ ಹತ್ರ ನಿಮಗಿಂತ ಹೆಚ್ಚು ದುಡ್ಡದ ಅಂದ್ರೆ ಚುರಿ ಮುರಿ ಆ ಸ್ಪಟ್ ₹1,00,000 ಕೋಟಿಗಟ್ಟಲೆ ದುಡ್ಡು ಅವ್ರ ಮನ್ಯಾಗ ಏನಾಗ್ತಿರ್ತದ, ಮನ್ಯಾಗ ಅದು ಉಳ್ಳ್ಯಾಡ್ತಿರ್ತದೆ. ಯಾವನೊಬ್ಬ ದೊಡ್ಡ ಇದು ಇರ್ತಾರಲ್ಲ, ಅವನ ಮನ್ಯಾಗ ಕಸ ಹುಡುಗಾಕಿ ದಿನ ಅವ್ನ ಕೈ ಚೀಲ ನೋಟ್ ತುಂಬ್ಕೊಂಡು ಹೋಗ್ತಿದ್ರು. ಕಸದಾಗಿನ್ನು ನೋಟ್ ಕೈ ಚೀಲ ತುಂಬ್ಕೊಂಡು ಹೋಗ್ತಿದ್ದಾಕೆ ಕಲ್ಪನಾ ಮಾಡಿ. ಯಾಕೆ ದುಡ್ಡಿನ ಅಭಿಮಾನ ಪಡ್ಕೊಳ್ತೀವಿ? ಯಾವ ದುಡ್ಡಿನ ಅಭಿಮಾನ? ಅರ್ಥಾತ್ ದುಡ್ಡಿನ ಅಭಿಮಾನ ಪಡ್ಕೊಂಡು ನಮ್ಮ ಹತ್ರ ಆ ದುಡ್ಡದ ಇದು ದೊಡ್ಡದ ಅಂತ ಅನ್ನುವಂಥ ಅಭಿಮಾನದ ವಿಷಯದ ವಿಷಯ ವಿಚಾರ ಮಾಡಿ ನೋಡಿದ್ರೆ ಎಷ್ಟರೇ ಇದು ಅವಿವೇಕಪೂರ್ಣವಾಗಿರ್ತಕ್ಕಂಥದ್ದು ಅಂತ. ಅರ್ಥಾತ್ ಎಂಥೆಂಥ ಚಕ್ರವರ್ತಿಗಳು ಸಮ್ರಾಟರು ತಲೆ ಕೆಳಗೆ ಮಾಡಿಬೋದು. ಏನು ಸಾಮಾನ್ಯತೆಯಲ್ಲಿ ರಾವಣ ಎಂಥ ಇದ್ದು ನೋಡಿದ್ರೆ ಎಂಥ ಐಶ್ವರ್ಯ ಉಂಟು. ರಾವಣಂದು ಎಂಥ ಐಶ್ವರ್ಯ ಇತ್ತು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ. ಯಾವಾಗ ಏನಾಯ್ತು ಅಂದ್ರೆ ರಾವಣ ಸತ್ತು ಕೂಡ ವಿಭೀಷಣ ಬಂದು ರಾಮನ ಪ್ರಾರ್ಥನಾ ಮಾಡಿದ, ರಾಮ ಒಂದು ಸಲ ರಾವಣನ ಲಂಕಾ ಬಂದು ನೋಡು, ಎಂಥ ವಿಲಕ್ಷಣದು, ಕಲ್ಪನಾ ಮಾಡ್ಲಿಕ್ಕೆ ಶಕ್ಕಿಲ್ಲ ನೀವು. ಪ್ರಪಂಚದೊಳಗನ ಅಂಥ ಅದ್ಭುತವಾಗಿರ್ತಕ್ಕಂಥ ನಗರೀಶು ಲಂಕಾ ಅದನ್ನ ನಾರೀಶು ಸೀತಾ ಅದಲ್ಲ, ನಾರೀಶು ಸೀತಾ ನಗರೀಶು ಲಂಕಾ ಅಂತ. ಅದನ್ನ ನಮ್ಮ ಒಬ್ರು ಪ್ರೊಫೆಸರ್ ಏನ್ ಮಾಡಿದ್ರು ಅಂತಂದ್ರೆ ಅದನ್ನು ಉಲ್ಟಾ ಮಾಡಿ ಹೊಸ ಪದ್ಧತಿ ಹೇಳಿ ನಗರೀಶು ನರ್ಗಿಸ್ ಅಂತ. ನಗರೀಶು ಪ್ಯಾರಿಸ್ಸು, ನಾರೀಶು ನರ್ಗಿಸ್, ನಗರೀಶು ಪ್ಯಾರಿಸ್. ಪ್ಯಾರಿಸ್ ತಗೊಂಡು ಏನ್ ಮಾಡ್ತಿದೆ ಅಂಥ ಅದ್ಭುತವಾಗಿರ್ತಕ್ಕಂಥ ಲಂಕ, ಜಗತ್ತಿನೊಳಗನ ಅಂಥ ಒಂದು ಐಶ್ವರ್ಯ, ಒಂದು ಸ್ವರ್ಗ ಅದ್ರ ಮುಂದೆ ಕಹ ಪದಾರ್ಥ ಅನಿಸುವಂಥದ್ದು ಕಲ್ಪನಾ ಮಾಡಲಿಕ್ಕೆ ನಾವು ಏನು ಕಲ್ಪನಾ ಮಾಡಲಿಕ್ಕೆ ಶಕ್ತಿ? ನಮ್ಮ ತಿರುಗಿ ಮುರುಗಿ ಏನು ಒಂದು ಕಡಪ ಕಲ್ಪು ಕುಡಿಸಿದ್ರೆ ಭಾಳ ಎಷ್ಟು ಚಂದಾಗೈತೆ ನೋಡ್ರಿ, ಎಷ್ಟು ಚಂದಾಗೈತೆ ನೋಡ್ರಿ ಅನ್ನೋರು ನಾವು. ಅರ್ಥಾತ್ ಏನು ಅಂತಂದ್ರೆ ರಾಮನ ವಿಭೀಷಣ ಏನಂದ, ರಾಮ ಒಂದ್ಸಲ ಬಂದು ನೋಡುವ. ರಾಮ ಏನಂದ, ನನಗೆ ಬರ್ಲಿಕ್ಕೆ ನಂದು ಏನಿಲ್ಲ ಅಂದ್ರೆ ಸಂಕಲ್ಪ ಇಲ್ಲ, ನಾನು ಯಾವ ನಗರದೊಳಗೂ ಪ್ರವೇಶ ಮಾಡಂಗಿಲ್ಲ ಅಂತ ನನ್ನ ಸಂಕಲ್ಪದ. ಆದ್ದರಿಂದ ನೀನು ಲಕ್ಷ್ಮಣನ್ ಕರ್ಕೊಂಡು ಹೋಗು, ಅವನಿಗೆ ಅವನ ಕಡೆಯಿಂದ ನೀನು ಪಟ್ಟಾಭಿಷೇಕ ಮಾಡಿಸು ಅಂತ ತಿಳ್ಕೊಂಡು ಹೇಳಿ ಲಕ್ಷ್ಮಣನ ಕಳಿಸಿ. ಲಕ್ಷ್ಮಣ ಹೋಗಿ ವಿಭೀಷಣ ಪಟ್ಟಾಭಿಷೇಕ ಮಾಡಿದ. ಲಕ್ಷ್ಮಣಗ ವಿಭೀಷಣ ತೋರಿಸೋತ ಹೊಂಟ, ನೋಡಿದ್ ಹಿಂಗದ ರಾವಣನ ಅರಮನೆ ಹಿಂಗದ. ಅರ್ಥಾತ್ ಲಂಕಾ ಯಾರು ನೋಡಿದ್ರು ಮುಂಚೆ ಅಂದ್ರೆ ವಾನರ್ ನೋಡಿದ್ರು. ಇತ್ಲಾಗ ಬಂದ ಕೂಡಲೇ ವಾನರ ಟನ್ ಹಾರ್ಕೋತ ಲಂಕಾಯ ನೋಡಿ ಅಗದಿ ಎಷ್ಟರ ನಿರ್ವಿಣ್ಣ ಆಗಿಬಿಟ್ಟಿದ್ರು ಅಂದ್ರೆ ಅವ್ರಿಗೆ ಅನಿಸ್ಬಿಡ್ತೇನು ಅಂದ್ರೆ ರಾಮ್ ಈ ಲಂಕಾ ಗೆದಿಲಿಕ್ಕೆ ಶಕ್ಯ ಇಲ್ಲ ಅಂತ ಅನ್ಸುವಷ್ಟು ನಿರ್ವಿಣ್ಣ. ಆ ವಿಷಯ ಬೇರೆ ಇಟ್ಕೊಳ್ಬೇಕು. ತಾತ್ಪರ್ಯ ಏನು ಅಂದ್ರೆ ಯಾವಾಗ ಲಕ್ಷ್ಮಣ ಎಲ್ಲಾ ಕಡೆ ನೋಡಿದ್ನು ಬಾಯಿ ತಕ್ಕೊಂಡು ಅಡ್ಡಾಡಿ, ಲಕ್ಷ್ಮಣ ಅನ್ಕೋತ ಬಾಯಿ ತಕ್ಕೊಂಡು ಅಡ್ಡಾಡಿ. ಕೊನೆಗೆ ಎಲ್ಲಾ ತೋರ್ಸೋದು, ಇದನ್ನ ತೋರ್ಸೋದು, ಅದನ್ನ ತೋರ್ಸೋತ ರಾವಣ ಏನ್ ಮಾಡಿದ ಅಂದ್ರೆ ತನ್ನ ಬಾತ್ರೂಮ್ನಾಗ ಕರ್ಕೊಂಡು ಹೋದ. ತೋರ್ಸಂಬಾಯಿ ಸ್ನಾನಗೃಹ ಅಲ್ಲ ವಿಭೀಷಣ, ರಾವಣಂದ ಸ್ನಾನಗೃಹ ಹೆಂಗದ ನೋಡ್ಲಿಕ್ಕೆ ಬಾ ಅಂತ ತಿಳ್ಕೊಂಡು ಕರ್ಕೊಂಡು ಹೋದ್ರೆ ಅಲ್ಲಿ ವ್ಯವಸ್ಥೆ ಏನಿತ್ತು ಅಂದ್ರೆ ಈ ನಮ್ಮಂಗ 3-4 ಇರುತ್ತೆ ಅಂದ್ರೆ 3 ಫುಟ್ 4 ಫುಟ್ ಭವ್ಯವಾಗಿರ್ತಕ್ಕಂಥದ್ದು ಸ್ನಾನಗೃಹ. ಕಲ್ಪನೆ ಮಾಡಿ ಚಂದನ ದೊಡ್ಡ ಇರ್ಕೋವಲ್ಲ. ಏನು ಅಂತಂದ್ರೆ ಈ ಜಗ ಹೋಗ್ಬೇಕಾಗಿಲ್ಲ, ಖರ್ಚಾಗಬೇಕಾಗಿಲ್ಲ. ಒಂದು ಗುಂಠೆ ಬಾತ್ರೂಮ್ ಇತ್ತು ಏನು ಗಂಟು ಖರ್ಚಾಗ್ತಾ ಒಂದು ಗುಂಠೆ ಬಾತ್ರೂಮ್ ಇತ್ತು ಅಂದ್ರೆ ಏನು ಗಂಟು ಖರ್ಚಾಗ್ತಾ. ತಾತ್ಪರ್ಯ ಗುಂಠೆ ಬಾತ್ರೂಮ್ ಇತ್ತು. ಅದರೊಳಗೆ ರಾವಣಂದು ಮಧ್ಯದಲ್ಲಿ ಒಂದು ರತ್ನ ಖಚಿತ ಪೀಠ ಇತ್ತು. ಎಂಥ ಅದ್ಭುತ ಪೀಠ ಇತ್ತು ಅಂದ್ರೆ ಲಕ್ಷ್ಮಣನ ಬಾಯಿಲೆ ಒಮ್ಮೆಲೆ ಬಂದಬಿಟ್ಟು ವಾಹ್ ಎಷ್ಟೇ ಚಂದ ಇರೋದು ಅಂತಂದು. ಅರ್ಥಾತ್ ಆ ರಾವಣ ಏನ್ ಮಾಡ್ತಿದ್ದ ಅಂದ್ರೆ ಯಾವಾಗ ಬೇಟೆ ಆಡಿ ಬಂದು ಅರ್ಥಾತ್ ನಿತ್ಯ ಸ್ನಾನಕ್ಕೆ ಬರ್ಬೇಕಾದ್ರೆ ಬಂದ ಆ ಪೀಠದ ಮೇಲೆ ಕೂಡ್ತಿತ್ತು. ಕೂತು ಕೂಡ್ಲೇನೆ ಅವ್ನಿಗೆ ಏನಿತ್ತು ಅಂದ್ರೆ ಚಂದ್ರ ಆಜ್ಞೆ ಆಯ್ತು, ನೀನು ಮಧ್ಯದಲ್ಲಿ ಬಂದು ನಿಂದಿರಬೇಕು ಅಂತ. ಆ ಪೀಠದ ಸುತ್ತಲೂ ಚಂದ್ರಕಾಂತ ಶಿಲೆ ಮಣಿ, ಚಂದ್ರಕಾಂತ ಶಿಲೆ ಕೊಡ ಉಳ್ಳಂಥ ಬಂಗಾರ ಸುವರ್ಣದ ಏನಿದೆ ಒಂದು ಸ್ತ್ರೀ ಪ್ರತಿಮಾ ಇತ್ತು. ಅದ್ರ ಸುತ್ತಲೂ ಸುವರ್ಣದ ಪ್ರತಿಮಾ ಸ್ತ್ರೀಯರು. ಅದು ಅವ್ರ ಕೈಯಾಗಿ ಏನಂದ್ರೆ ಚಂದ್ರಕಾಂತ ಶಿಲೆ ಕೊಡ ಇತ್ತು. ಅರ್ಥಾತ್ ಏನಾಗ್ತು ಅಂದ್ರೆ ಚಂದ್ರ ಅಲ್ಲಿ ಬಂದು ನಿಂತುಕೊಳ್ಳಿ ಅದರೊಳಗಿಂದ ನೀರು ಬೀಳಬೇಕು. ಚಂದ್ರಕಾಂತ ಶಿಲೆ ಕರಿಗೆ ನೀರು ಬೀಳಬೇಕು. ಆ ಚಂದ್ರಕಾಂತ ಶಿಲೆ ನೀರಿನಿಂದ ಅವ್ರು ಶವರ್ ಬಾತ್ ಮಾಡ್ತಿದ್ರು. ಅರ್ಥಾತ್ ಏನಂದ್ರೆ ಮ್ಯಾಲಿಂದ ಹಿಂಗೆ ನೀರು ಬೀಳಕೂಡಲೇ ಅದನ್ನು ಸ್ನಾನ ಮಾಡ್ತಾರೆ ಲಕ್ಷ್ಮಣ. ಆಹಾ ಎಂಥ ಐಶ್ವರ್ಯ ಪಾಯ್ದು ಅಂದ್ಕೊಂಡು ವಿಭೀಷಣ ಏನ್ ಅನಿಸ್ತೀವಿ ಅಂತಂದ್ರೆ ಹಂಗ ಲಕ್ಷ್ಮಣ ಇದು ಸೇರೆ ಕಾಣಿಸ್ತಾ ಅಂತ ತಿಳ್ಕೊಂಡು ಅದನ್ನ ಸೇವಕನ ಕರೆದು ಹೇಳಿದ, ಇದೊಂದು ರತ್ನಪೀಠ ಏನದ ಅಯೋಧ್ಯ ಕಳ್ಸೋಣ ತಗೊಂಡದೆ ಅಂತ.
ಅರ್ಥಾತ್ ಮುಂದೆ ರಾಮಗೂ ಅದು ಮಜಾ ಅನಿಸ್ತೇ. ಅದು ರಾಮನು ಒಂದು ಆಹಾ ನಿಜವಾಗಿ ಎಂಥ ಅದ್ಭುತದ ಅಂದ್ಕೊಳ್ಳಿ ವಿಭೀಷಣ ಅನಿಸ್ತು, ರಾಮಗೂ ಹಿಡಿಸೋದಂತ ತಿಳ್ಕೊಂಡು ಅದನ್ನ ಯಾವಾಗ ಅವ್ರು ಏನ್ ಮಾಡಿದ್ರು, ಆ ಪುಷ್ಪಕ ವಿಮಾನದಲ್ಲಿ ಇಡ್ಲಿಕ್ಕೆ ಹೋದರು. ಅವಾಗ ಜಾಂಬುವಂತ ಬಂದು ಏನಂತ ಅಂದ್ರೆ, ರಾಮ ನಾನು ಇವತ್ತಿನ ತನಕ ನನ್ನ ಆಯುಷ್ಯದೊಳಗೆ ಒಂದು 2-3 ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಆಶ್ಚರ್ಯ ನೋಡಿದೆ, ಆದ್ರೆ ಇವತ್ತು ನನಗೆ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಆಶ್ಚರ್ಯ ನೋಡ್ಲಿಕ್ಕೆ ಸಿಕ್ತು ಅನ್ನುವಂಥ ಮಾತು ಹೇಳಿದ. ಆ ವಿಷಯ ಬೇರೆ. ತಾತ್ಪರ್ಯ ಏನು ಅಂತ, ನಾನು ಹಿಂದೆ ಬಿಳಿ ವಿಷ್ಣು ನೋಡಿದ್ದೆ ಅಂತ ಹೇಳಿ ಜಾಂಬು ಅಂತ. ಬಿಳಿ ವಿಷ್ಣು ನೋಡಿದ್ದೆ, ಆಮೇಲೆ ತ್ರಿವಿಕ್ರಮನ ಪಾದವನ್ನು ನಾನು ನೋಡಿ ಬಂದಿದ್ದೆ. ಅದೇ ರೀತಿಯಾಗಿ ಏನು ಒಂದು 5 ತಲೆ ಬ್ರಹ್ಮನ್ ನೋಡಿದ್ದೆ. ಇವೆಲ್ಲ ಆಶ್ಚರ್ಯಗಳು. ಮುಂಚೆ ವಿಷ್ಣು ಬಿಳಿ ಇದ್ದನು, ಆ ಶೇಷನ ಫೂತ್ಕಾರದಿಂದ ಕರಿಯಾದ ಅಂತ ಹೇಳ್ತಾರೆ. ಮುಂಚೆ ಬ್ರಹ್ಮದೇವರಿಗೆ 5 ತಲೆ ಇದ್ದು, ಅವ ಸರಸ್ವತಿ ಮೇಲಿನ ಮೋಹಿತ ಆದ ಕೂಡಲೇ ವಿಷ್ಣು ಒಂದು ಸುದರ್ಶನ ಬಿಟ್ಟು ಒಂದು ತಲೆ ಕತ್ತರಿಸಿದ ಅಂತ ಹೇಳ್ತಾರೆ. ತ್ರಿವಿಕ್ರಮನ ಪಾದವನ್ನು ನಾನು ಸುತ್ತ ಹಾಕಿ ಬಂದಿದ್ದೆ. ಆದ್ರೆ ಇವತ್ತು ನನಗೆ ಅತ್ಯಂತ ಆಶ್ಚರ್ಯ ಏನು ಅನ್ನಿಸ್ಲಿಕ್ಕೆ ಹತ್ತಿದ ಅಂತ ತಿಳ್ಕೊಂಡ್ಗೆ, ಆಕಾಶ ಪಾತಾಳ ವ್ಯಾಪಿಸಿರೋ ತ್ರಿವಿಕ್ರಮನನ್ನು ನೋಡಿದೆ. ಆದ್ರೆ ಇವತ್ತು ನನಗೆ ಏನೊಂದು ಆಶ್ಚರ್ಯ ಅನ್ಲಿಕ್ಕೆ ಅಂದ್ರೆ, ಶ್ರೀರಾಮಚಂದ್ರ ಏನಾದ್ರೂ ಒಂದು ಕೊಟ್ಟ ಅಂದ್ರೆ ಅದರೊಳಗಿಂದ ತಿರುಗಿ ಏನಾದ್ರೂ ಇಸ್ಕೋತಾನ ಅಂತ ತಿಳ್ಕೊಂಡು ನನಗೆ ಆಶ್ಚರ್ಯ ಅನ್ಲಿಕ್ಕೆ ಅನ್ಕೊಂಡು ರಾಮಂದ ಕೊಟ್ಟು ಬಿಡ್ರತ್ಲ, ವಾಪಸ್ ಲಂಕಾಕ್ಕೆ ಒಯ್ದು ಬಿಡ್ರ. ತಾತ್ಪರ್ಯ ಏನು ಅಂತಂದ್ರೆ, ಆವಾಗ ಲಕ್ಷ್ಮಣ ಒಂದು ಮಾತು ಹೇಳಿದ. ಏನ್ ಹೇಳಿದ ಅಂತಂದ್ರೆ, ರಾಮ ಒಂದ್ಸಲ ನೋಡ್ಬೇಕು ಅಂತ ಹೇಳಿ. ಪಟ್ಟಾಭಿಷೇಕ ಆಗ್ಬಳ್ಕರೆ ಯಾಕೆ ಆಗೋಲ್ತಾಕ, ಒಂದ್ಸಲ ಪುಷ್ಪಕ ವಿಮಾನದಾಗ ಬಂದು ಲಂಕಾ ನೋಡ್ಕೋನು ಅಂತಂದ. ಅವಾಗ ರಾಮಂದ, ಲಕ್ಷ್ಮಣ ಅಪಿ ಸ್ವರ್ಣಮಯಿ ಲಂಕಾ ನಮೇ ರೋಚತೆ ಲಕ್ಷ್ಮಣ. ಅಪಿ ಸ್ವರ್ಣಮಯಿ ಲಂಕಾ ಸಾಮಾನ್ಯದ್ದೇನು ರಾಮೇನು. ಅರ್ಥಾತ್ ಏನು ಅಂದ್ರೆ, ಮೂರ್ತಿಮಂತ ವಿರಕ್ತ ಆಗಿರ್ತಕ್ಕಂಥ ಬ್ರಹ್ಮಜ್ಞಾನಿ ಆಗಿರ್ತಕ್ಕಂಥ. ಆದ್ ನಾವು ಹೇಳ್ತಾ ಇದ್ದಾನ, ಇದೆಲ್ಲ ಏನಿದ್ರು ಸಹಿತ ಏನಂದ್ರೆ ಮಿಥ್ಯಾ ಅದ. ಆದ್ರಿಂದ ಅಪಿ ಸ್ವರ್ಣಮಯಿ ಲಂಕಾ ನಮೇ ರೋಚತೆ ಲಕ್ಷ್ಮಣ ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ವಿಷಯ ಇರ್ಕೊಳ್ತಾರೆ. ತಾತ್ಪರ್ಯ ಏನು, ಎಂಥೆಂಥ ಐಶ್ವರ್ಯವಂತರು ಏನಾಗಿ ಹೋದ್ರು ಅಂದ್ರೆ ತಲೆ ಕೆಳಗಾಗಿ ಹೋದ್ರು. ಆದ್ರಿಂದ ನಾವು ಎದುರು ಅಭಿಮಾನ ಪಡ್ಬೋದು. ತಾತ್ಪರ್ಯ ಏನು, ಖರೆ ಸದ್ಗುರುಗಳ ಹತ್ರ ಎದುರು ನಮಗೆ ಏನು ಅನಿಸ್ಬೇಕು ಅಂದ್ರೆ, ಯಾವ ಭಾವದಿಂದ ನಮ್ಮ ಸದ್ಗುರುಗಳ ಹತ್ರ ಹೋಲಿಬೇಕು ಅಂದ್ರೆ, ಹೋಲಿಗೆ ಬರಬೇಕು ನಾ ಶೂನ್ಯಿದ್ದೀನಿ ಅನ್ನುವಂಥ ಭಾವದಿಂದ. ನನ್ನ ಹತ್ರ ಏನೇನು ಇಲ್ಲ ಅಂತ ನಾವು ಎಷ್ಟು ಶೂನ್ಯರಾಗಿ ಸದ್ಗುರುಗಳ ಹತ್ರ ಹೋಗ್ತೀವೋ ಅಷ್ಟು ನಾವು ಸದ್ಗುರು ಅನುಗ್ರಹಕ್ಕೆ ಪ್ರಾಪ್ತರಾಗ್ತೀವಿ. ಒಂದ್ಸಲ ಏನಾಯ್ತು ಅಂದ್ರೆ, ಭಗವಾನ್ ಬುದ್ಧ ಅವಗೊಬ್ಬ ಶಿಷ್ಯ ಆಯ್ತು. ಅವನ ದಿನ ಅವ್ರ ಒಂದು ಉಪದೇಶಗಳನ್ನು ಶ್ರವಣ ಮಾಡ್ಲಿಕ್ಕೆ ಬರ್ತಿದ್ದ. ಬಹಳ ದೊಡ್ಡ ಶ್ರೀಮಂತ ಇದ್ದ. ಒಂದ್ ದಿವಸ ಏನಂದ ಅಂದ್ರೆ, ಭಗವಾನ್ ನೀವು ನನ್ನ ಮನೆಗೆ ಭಿಕ್ಷಾಕ್ ಬರ್ತೀವಿ ಅಂತ. ಬುದ್ಧಗೆ ಅವನ ಮನೆಗೆ ಹೋಗುವ ಇಚ್ಛೆ ಆಯ್ತು. ಬಹಳ ಆಗ್ರಹ ಮಾಡಿದ ಕೂಡಲೇ ಬುದ್ಧ ಒಂದ್ ದಿವಸ ಅವನ ಮನೆಗೆ ಹೋದ. ಭಿಕ್ಷಾಕ್ ಬರ್ತಾನ ಅಂತಂದು ಬರ್ತೀನಿ ಅಂತಂದು ಕೂಡಲೇ ಬಹಳ ಸಂತೋಷ ಆಯ್ತು. ಉತ್ತಮ ಖೀರ್ ತಯಾರು ಮಾಡಿದ. ಹಾಲು ಗೀಲು ಹಾಕಿ ಉತ್ತಮವಾಗಿರ್ತಕ್ಕಂಥ ಖೀರ್ ತಯಾರು ಮಾಡಿದ. ಕೇಶರು, ದ್ರಾಕ್ಷಿ, ಗೋಡಂಬಿ ಅದು ಇದು ಹಾಕಿ ಉತ್ತಮ ಖೀರ್ ತಯಾರು ಮಾಡಿ ಬುದ್ಧನ ಪ್ರತೀಕ್ಷಾ ಮಾಡ್ಕೋತ ನಿಂತ. ಬುದ್ಧ ಸರಿಯಾಗಿ 12 ಗಂಟೆಗೆ ಬಂದು ಭವತಿ ಭಿಕ್ಷಾಂದೇಹಿ ಅಂತ ತಿಳ್ಕೊಂಡಂದ. ಅಂದ ಕೂಡಲೇ ಅವ್ರು ಬಹಳ ಸಂತೋಷ ಆಯ್ತು. ಅವ ಅತ್ಯಂತ ಆಧಾರದಿಂದ ಭಿಕ್ಷಾ ತಗೊಂಡು ಬಂದು ಆ ಖೀರ್ ತಗೊಂಡು ಬಂದು ಅವ್ರ ಕಮಂಡಲದೊಳಗೆ ಸುರುಬೇಕು ಅಂತ ನೋಡ್ತಾನೆ. ಆಶ್ಚರ್ಯ, ಕಮಂಡಲ್ ತುಂಬ ರಾಡಿ ತುಂಬಿದ. ಕಮಂಡಲದೊಳಗೆ ರಾಡಿ ತುಂಬಿದ. ಅವಂದ, ಭಗವಾನ್ ಇದು ತುಂಬ ರಾಡಿ ತುಂಬಿಲ್ಲ. ಅವಾಗ ಬುದ್ಧ ಮುಗುಳ್ನಕ್ಕೋತ ಹೇಳಿದ, ನಂದು ಹಿಂಗ ಪರಿಸ್ಥಿತಿ ಅದ. ಅರ್ಥಾತ್ ಏನು ಅಂದ್ರೆ, ನಾನು ನಿತ್ಯ ನಿನ್ನ ಅಂತಃಕರಣ ಅನ್ನುವಂಥ ಕಮಂಡಲದೊಳಗೆ ಅಮೃತಮಯವಾಗಿರ್ತಕ್ಕಂಥ ಉಪದೇಶದ ಖೀರ್ ಹಾಕಬೇಕು ಅಂತ ಮಾಡಿರ್ತೀನಿ. ಆದ್ರೆ ನಿನ್ನ ಅಂತಃಕರಣ ಅಹಂಕಾರದ ರಾಡಿಯಿಂದ ತುಂಬಿಕೊಂಡಿರ್ತದೆ. ನಾನದು ಏನ್ ಮಾಡಿದೆ. ಅರ್ಥಾತ್ ಏನು ಅಂತಂದ್ರೆ, ಅದನ್ನ ಮಹಾರಾಜ್ ಹೇಳಿದ್ರು, ಸರ್ವ ಕೊಡೋದೇನೋ ಮಹತ್ವದ್ದಲ್ಲ, ಅದು ಸ್ವ ಕೊಡೋದು ಬಹಳ ಮಹತ್ವ. ಸದ್ಗುರುಗಳಿಗೆ ಎದುರು ಅಪೇಕ್ಷೆ ಅದ, ನಮ್ಮ ಸರ್ವದ ಅಪೇಕ್ಷೆ ಇಲ್ಲ. ನಾವು ನಮ್ಮ ಸರ್ವವನ್ನು ಕೊಟ್ಟು ನಾವು ಸದ್ಗುರು ಅನುಗ್ರಹಕ್ಕೆ ಪಾತ್ರ ಆಗ್ತೀವಿ ಅಂದ್ರೆ ಶಕ್ಯ ಇಲ್ಲ. ಮತ್ತೆ ಏನು ಕೊಡ್ಲಿಕ್ಕೆ ಬರಬೇಕು ಅಂದ್ರೆ ಸ್ವ ಕೊಡ್ಲಿಕ್ಕೆ ಬರಬೇಕು. ನಮ್ಮ ಸ್ವ ಕೊಟ್ಟಿವಿ ಅಂದ್ರೆ ಸರ್ವ ಕೊಡದೇ ಇದ್ದು ನಡೀತದೆ. ಮಹಾರಾಜ್ ಮೀ ನಾಹಿ ತುಮಿ ಚಾಹ, ನಾ ಇಲ್ಲ ನೀವ ಇದ್ದೀವಿ ಅನ್ನುವಂಥದ್ದು ಎಷ್ಟರೇ ಅನಿಸ್ಬೇಕು ಅಂದ್ರೆ, ಜ್ಞಾನೇಶ್ವರ ಮಹಾರಾಜರ ಆತರಿಂದ ಹೇಳಿದ್ರಲ್ಲ ಏನದ, ಮನೆ ನಿವೃತ್ತಿ ದಾಸು ಅವಧಾರಿ ಜ್ಯೋತಿ. ನಮಗೆ ಅನಿಸ್ಬೇಕು ಒಮ್ಮೆಲೆ ಒಳಗಿಂದ ಸ್ಫುರಣ ಮೊದಲೇತಿ ಏನು ಬರಬೇಕು ಅಂತಂದ್ರೆ, ನಾ ಮಹಾರಾಜರ ದಾಸ್ ಇದ್ದೀನಿ, ನಾ ಮಹಾರಾಜರ ಶಿಷ್ಯ ಇದ್ದೀನಿ, ನಾ ಮಹಾರಾಜರ ಗುಲಾಮ್ ಇದ್ದೀನಿ. ನಾ ಏನಿದ್ದೀವಿ, ನಾವು ಅಂಥ ರಾವ್ ಇಂಥ ರಾವ್ ಅಂತ ನಮಗೆ ಬರ್ತಾವ. ಒಳಗಿಂದ ರವರವ ಅಂತ ತಿಳ್ಕೊಂಡು ನಾವು ಅಂಥ ರಾವ್ ಇದ್ದೀವಿ, ಇಂಥ ರಾವ್ ಇದ್ದೀವಿ, ನಾವು ಅಷ್ಟು ಓದ್ದವ್ರಿದ್ದೀವಿ, ಎಷ್ಟು ಓದ್ದವ್ರಿದ್ದೀವಿ, ನಾವು ಅಂತ ತಿಳ್ಕೊಂಡವ್ರಿದ್ದೀವಿ. ಎಷ್ಟರ ದರಿದ್ರ ಸ್ಫುರಣಗಳು. ಜ್ಞಾನೇಶ್ವರ ಮಹಾರಾಜರು ಹೇಳಿದ್ರಲ್ಲ ಎಲ್ಲ ಹೆಂಗೆ ದರಿದ್ರ ಅಂತಂದ್ರೆ, ಜ್ಞಾನೇಶ್ವರ ಮಹಾರಾಜರು ನಾನು ಅದನ್ನು ಓದಿನಿ ಇದನ್ನು ಓದಿನಿ ಅಲ್ಲಿ ಹೇಳಿದ್ರು, ಸುಖ ಸಂಗೇನ ಬದ್ನಾತಿ ಜ್ಞಾನ ಸಂಗೇನ ಚಾನಕ. ಸುಖ ಜ್ಞಾನ ನಮ್ಮನ್ನು ಹೆಂಗೆ ಕಟ್ಟಿ ಹಾಕ್ತಾವ ಅನ್ನುವಂಥ ವಿಷಯ. ಸುಖ ಜ್ಞಾನದ ವಿಷಯದಲ್ಲಿ ನಮ್ಗೆ ಕಲ್ಪನಾರೇ ಅದೇನ್ರಿ, ನಾವು ಎಷ್ಟು ದರಿದ್ರಿದ್ದೀವಿ ಅಂತ ಜ್ಞಾನೇಶ್ವರ ಮಹಾರಾಜರು ಹೇಳಿದ್ರು. ಜನಕ ರಾಜಾಗ ಒಂದು ದಿವಸ ಏನಾಯ್ತು, ದೊಡ್ಡ ಶ್ರೀಮಂತ ಅರ್ಥಾತ್ ಒಬ್ಬ ಚಕ್ರವರ್ತಿ ಕನಸು ಬಿತ್ತು. ಏನಂತ ಕನಸು ಬಿತ್ತು ಅಂದ್ರೆ, ತಾನು ಭಿಕಾರಿಯಾಗೀನಿ ಅಂತ ಕನಸು ಬಿತ್ತು. ಭಿಕಾರಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಭಿಕ್ಷಾ ಬೇಡ್ಕೊತ ಹೋದಾಗ 6-8 ದಿವಸದ ಮೇಲೆ ಯಾರೋ ಒಂಚೂರು ಚಾರ ಭಿಕ್ಷಾ ಹಾಕಿದ ಕೂಡಲೇ ಅವ್ನಿಗೆ ಎಷ್ಟು ಆನಂದ ಆಯ್ತು ಅಂದ್ರೆ, ಇವತ್ತು ನಾನು ಹೊಟ್ಟೆ ತುಂಬ ತಿಂದೆ, ಇವತ್ತು ನನಗೆ ಬಹಳ ಸುಖ ಆಯ್ತು ಅಂತ ಅವ್ನು ತಿಳ್ಕೊಳ್ಳೋದು ಎಷ್ಟು ಮೂರ್ಖತನ ಆಗ್ತದನು. ಅರ್ಥಾತ್ ನಾವು ಒಳಗೆ ಖರೆ ಅಂದ್ರೆ ಏನಿದ್ದೀವಿ ಅಂದ್ರೆ ಸಮ್ರಾಟ್ ಇದ್ದೀವಿ.
ಆತ್ಮಭಾವದಿಂದ ವಿಚಾರ ಮಾಡಿ ನೋಡಿದ್ರೆ ಒಳಗೆ ಸುಖದ ಭಂಡಾರದ, ಆದ್ರೆ ನಾವು ಅದರಿಂದ ನಮಗೆ ಸ್ವಪ್ನ ಬಿದ್ದುಬಿಟ್ಟು ಅದನ್ನು ಮರೆತು ಬಿಡ್ತೀವಿ. ನಾವು ದೇಹ ಭಾವದೊಳಗೆ ಇದ್ದುಕೊಂಡು ನಾವು ಪ್ರಪಂಚದ ಐಶ್ವರ್ಯದ ಒಂದು ಭಾವದಿಂದ ನಮ್ಮನ್ನು ನಾವೇನು ತಿಳ್ಕೊತೀವಿ ಅಂದ್ರೆ ಸುಖಿ ಅಂತ ಏನು ತಿಳ್ಕೊತೀವೋ ಇದು ಖರೆ ಏನದಂದ್ರೆ ಸ್ವಪ್ನದೊಳಗಿನ ಐಶ್ವರ್ಯವನ್ನ ಸ್ವಪ್ನದೊಳಗೆ ಹೊಟ್ಟೆ ತುಂಬಿದ್ರೆ ಸುಖಿ ಅಂತ ತಿಳ್ಕೊಳ್ಳೋದು ಅನ್ನುವಂಥದ್ದು ಖರೆ ಅಂದ್ರೆ ಒಳಗೆ ನಾವು ಜ್ಞಾನದ ಭಂಡಾರ ಇದ್ದೀವಿ. ಒಳಗೆ ನಿಜವಾಗಿ ಏನಂದ್ರೆ ಜ್ಞಾನದ ಸಾಗರದ ಒಳಗೆ ಅದರಿಂದ ವಿಮುಖಾಗಿ ನಾವು ಪ್ರಪಂಚದೊಳಗೆ ಏನೋ ಒಂದು ಚೂಚಾರ ನಾಲ್ಕು ಪುಸ್ತಕ ಓದಿವಿ ಅನ್ನೋ ಮಾತ್ರದಿಂದ ನಾವು ಅಭಿಮಾನ ಪಟ್ಕೊಳ್ಳೋದು ಅನ್ನುವಂಥದ್ದು ಏನದನು ಕನಸಿನಾಗೇನು ಏನು ಅಂದ್ರೆ ವ್ಯಕ್ತಿತ್ವದ ಭಾವದಿಂದ ಅಭಿಮಾನ ಪಟ್ಕೊಳ್ಳೋದು ಅಂತ ತಿಳ್ಕೊಂಡು ಆದ್ರಿಂದ ಜ್ಞಾನೇಶ್ವರ ಮಹಾರಾಜರು ಏನಂತಾರಂದ್ರೆ ಮದ ಹೃದಯ ಸದ್ಗುರು ಇನ್ನು ಸಾಮಾನ್ಯ ವಿಷಯ. ನನ್ನ ಅಂತಃಕರಣದೊಳಗೆ ಸದ್ಗುರುಗಳು ವಿರಾಜಮಾನ ಆಗ್ಯಾರ. ನಮ್ಮ ಅಂತಃಕರಣದೊಳಗೆ ಬರ್ಲಿಕ್ಕೆ ಪಾಪ ಚಡಪಡಿಸ್ತಾರ. ಬಾಗಿಲ ನಿಂತು ಏನ್ ಮಾಡ್ತಾರ ಅಂತಂದ್ರೆ ಬಾಗಿಲ ಬಡ್ಲಿಕ್ಕೆ ಹತ್ತಾರ. ನಾವು ಒಳಗೆ ಕೂತ್ಕೊಂಡು ಹೇಳಿಕತ್ತೀವಿ, ಗುರುಗಳ ಸ್ವಲ್ಪ ತಡೀರಿ, ಒಳಗೆ ಜಗ ಇಲ್ಲ, ಒಳಗೆ ಜಗಾನ ಇಲ್ಲ. ನಮ್ಮ ಹೃದಯದೊಳಗೆ ಏನಿಲ್ಲ ಅಂದ್ರೆ ಜಗ ಎಷ್ಟರೇ ಹೊಲಸು ತುಂಬೇದು ಒಳಗೆ ಅಂತಂದ್ರೆ ಏನು ತುಂಬ್ಯಾವ ಹೊಲ ಮನಿ ದುಡ್ಡು ದುಗ್ಗಾಣಿ ಅರ್ಥಾತ್ ಏನು ಅಂದ್ರೆ ಅದು ಇದು ಪ್ರಪಂಚ ಎಷ್ಟರೇ ತುಂಬೇದ ಪಾಪ ಸದ್ಗುರು ಎಲ್ಲರೂ ಕಾಲಿಟ್ಟು ಮಳೆ ಪಳಿ ನಟ್ಟು ಕಾಲಿಗೆ ಇದು ಆಗುವ ಆಟ ಕಾಲು ಇಡ್ಲಿಕ್ಕೆ ಜಗ ಆಗಿದ್ದವು. ಆದ್ರೆ ಸತ್ಪುರುಷರು ಏನ್ ಮಾಡಿದ್ರು, ಜ್ಞಾನೇಶ್ವರ ಮಹಾರಾಜ್ ಹೇಳಿದ್ರು, ನನ್ನ ಹೃದಯದೊಳಗೆ ಸದ್ಗುರುಗಳನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ. ನನ್ನ ಹೃದಯದೊಳಗೆ ಇಲ್ಲ ಅಂದ್ರೆ ಸದ್ಗುರುಗಳನ್ನು ಬಿಟ್ಟರೆ ಬೇರೆ ಏನಿಲ್ಲ. ಮದ ಹೃದಯ ಸದ್ಗುರು, ನನ್ನ ಹೃದಯದೊಳಗೆ ಸದ್ಗುರುಗಳು ವಿರಾಜಮಾನ. ಸದ್ಗುರುಗಳಿಗೆ ಆಗಿ ನಾವು ನಮ್ಮ ಅಂತಃಕರಣವನ್ನು ಏನ್ ಮಾಡ್ಲಿಕ್ಕೆ ಬರಬೇಕು ಅಂದ್ರೆ ವ್ಯಕಂತ ಮಾಡ್ಲಿಕ್ಕೆ ಬರಬೇಕು. ನಮ್ಮ ಹೃದಯದೊಳಗೆ ಸದ್ಗುರುಗಳಿಗಾಗಿ ನಾವೇನ್ ಮಾಡಬೇಕು ಅಂದ್ರೆ ಅಂತಃಕರಣದೊಳಗೆ ಎಷ್ಟು ಅರ್ಥಾತ್ ಅವರಿಗೆ ಅರ್ಥಾತ್ ಕೂಡ್ಲಿಕ್ಕೆ ಅವಕಾಶ ಆಗ್ತದನೋ ಅಷ್ಟು ಅವ್ರ ಆನಂದದಲ್ಲಿ ಬಂದು ಕೂಡ್ಲಿಕ್ಕೆ ತಯಾರಿದ್ದಾರೆ. ಒಳಗಿದ್ದಾರೆ ಅವರು. ಆದ್ರೆ ಪಾಪ ಏನಾಗಲ್ತು ಅಂದ್ರೆ ಅವ್ರು ಇದ್ದೀವಿ ಅಂತ ಸಹಿತ ಹೇಳುವಷ್ಟು ಅರ್ಥಾತ್ ಇದು ಅವ್ರು ಇದ್ದೀವಿ ಅಂತ ಹೇಳಿದ್ರು ನಮಗೆ ಕೇಳಲಿಕ್ಕೆ ಸೌಡಿಲ್ಲ. ಅಷ್ಟು ನಮ್ದು ಏನಾಗಿದೆ ಅಂದ್ರೆ ನಮ್ಮ ಶಬ್ದ, ನಮ್ಮ ಕಿವಿ, ನಮ್ಮ ಮೂಗು, ನಮ್ಮ ನಾಲ್ಗೆ, ನಮ್ಮ ಕಣ್ಣು, ನಮ್ಮ ಬಾಯಿ, ನಮ್ಮ ಎಲ್ಲ ಇಂದ್ರಿಯಗಳು, ನಮ್ಮ ಮನಸ್ಸು, ನಮ್ಮ ಬುದ್ಧಿ ಎಷ್ಟರೇ ಬಹಿರ್ಮುಖ ಆಗ್ಯಾವಂದ್ರೆ ಒಳಗೆ ಕೂತ್ಕೊಂಡು ಒದರ್ಲಿಕ್ಕೆ ಹತ್ತಾರ. ಇಲ್ಲಿ ಇಟ್ಲಾಗ ನಾ ಇದ್ದೀನಿ, ನನ್ನ ಕಡೆ ಲಕ್ಷ್ಯ ಕೊಡು, ಅವ್ರ ಕಡೆ ಲಕ್ಷ್ಯ ಕೊಡ್ಲಿಕ್ಕೆ ಅವಕಾಶನೇ ಇಲ್ಲ. ನಮ್ಗೆ ಹಿಂಗಾಗಿದೆ. ಜೇಣೆ ತಾರಿಲೋಹ ಸಂಸಾರ ಪೂರು, ನನ್ನ ಭಯ ಹೋತು, ನಾನು ನಿರ್ಭಯ ಆದೆ, ಅಭಯಂ ನಿರ್ಭಯ ಆದೆ, ನಿಶ್ಚಿಂತ ಆದೆ. ಭವ ಸಾಗರ ಸಬ ಸೂಖ ಗಯ, ಫಿಕರ ನಹಿ ಮೊಹೆ ತರ ನನಕಿ, ಮೀರಾ ಕೆ ಪ್ರಭು ಗಿರಿಧರ ನಾಗರ ಉಲಟ ಭೈ ಮೊಹೆ ನಯ ನನಕಿ. ನನ್ನ ದೃಷ್ಟಿ ಬದಲ. ಸದ್ಗುರು ನನ್ನ ಅಂತಃಕರಣದಲ್ಲಿ ಮುಂದೆ ಬರೀತಾರೆ. ಸದ್ಗುರು ಏನ್ ಮಾಡ್ತಾರ ಅಂತಂದ್ರೆ ನನ್ನ ಕಣ್ಣೊಳಗೆ ಅಂಜನ ಹಾಕ್ತಾರ ಅಂತ ಬರೀತಾರೆ. ಆದ್ರಿಂದ ಹೇಳ್ತಾ ಇದ್ದಲ್ಲ ಸಂಸಾರ ಪೂರ್ವ ಅನ್ನುವಂಥದ್ದು ಏನು, ಸಂಸಾರ ಅನ್ನುವಂಥದ್ದು ಸಾಗರ ಅಂತ ಹೇಳ್ಕೊಂಡು ಅರ್ಥಾತ್ ಎಂಥ ಸಾಗರ ಅಂದ್ರೆ ಇದಕ್ಕೆ ಹಿಂದೆ ದಂಡಿಲ್ಲ ಮುಂದೆ ದಂಡಿಲ್ಲ. ಸಮುದ್ರದೊಳಗೆ ನಾ ಹೋಗಿ ನೋಡೀನಿ. ಸಮುದ್ರದೊಳಗೆ ಒಂದು 20 ಮೈಲು ಒಳಗೆ ಹೋಗಿಬಿಟ್ರೆ ನಿಮಗೆ ದಂಡಿನೇ ಕಾಣಿಸಂಗಿಲ್ಲ. ಅತ್ಲಾಗೂ ಸಮುದ್ರ, ಇತ್ಲಾಗೂ ಸಮುದ್ರ, ಹಿಂದೆ ಸಮುದ್ರ, ಮುಂದೆ ಸಮುದ್ರ, ಎಲ್ಲ ಕಡೆಗೂ ನೋಡಿದಲ್ಲೆಲ್ಲ ಏನು ಅಂದ್ರೆ ನೀರು ಅಂತ ತಿಳ್ಕೊಂಡು ಹಂಗೆ ಎಷ್ಟರೇ ವಿಚಾರ, ಚಿಂತಾ, ಭಯ, ಕಾಳಜಿ, ಉದ್ವೇಗ, ಅಶಾಂತಿ, ಅಸಮಾಧಾನ ಇದ್ರ ತುಂಬಿಕೊಂಡದ ಅಂತಂದ್ರೆ ಮಧ್ಯದಲ್ಲಿ ನಿಂತುಕೊಂಡು ನಾವು ಎತ್ಲಾಗೂ ಇದ್ರ ದಂಡಿನೇ ಕಾಣಿಸ್ಬಾರ್ದು. ಮುಗೀತಪ್ಪ ಅಂತದೆ. ಇಷ್ಟಾದ್ರೂ ಚಿಂತೆ ಮುಗೀತು, ಇಷ್ಟಾದ್ರೂ ಕಾಳಜಿ ಮುಗೀತು, ಇಷ್ಟಾದ್ರೂ ಭಯ ಮುಗೀತು. ಸಾಯು ಮುಂದೆ ಸಹಿತ ಮುಗಿಯಾಗಿಲ್ಲ. ಎಂಥ ದರಿದ್ರ ನಮ್ಮದು ಅವಿವೇಕ ಇರ್ತದ ಅಂದ್ರೆ ಸಾಯು ಮುಂದೆ ಸಹಿತ ಕಾಳಜಿ ಮಾಡ್ಕೊತ ಸಾಯ್ತೀವಿ. ಮುಂದೆ ನಿಮ್ದೆಲ್ಲ ಹೆಂಗಾದಿತ್ತು ಅಂತ, ನಿಮ್ಮದೆಲ್ಲ ಹೆಂಗಾದಿತ್ತು, ಮುಂದೆ ನೀವು ಹೆಂಗಿದು ಅಲ್ಲಿ ಏನ್ ತಗೊಂಡು ಮಾಡೋದದ. ಮುಂದೆ ಏನಾದ್ರು ನಾವೇನಾದ್ರು ಅವ್ರ ಪ್ರಪಂಚವಾಗಿ ಏನಾದ್ರು ಬಂದು ಕೈ ಹಾಕ್ಲಿಕ್ಕೆ ಬರ್ತಾರಲ್ರಿ, ಇವತ್ತು ಬಂದು ಕೈ ಹಾಕ್ತಾರಲ್ಲ. ಮತ್ತೆ ಭೂತ ಪಿಶಾಚಿ ಆಗಿ ಬಂದು ಬಾಲಾಜಿ ಹತ್ರ ಯಾವಾಗ ಬಂದಿದ್ದಲ್ಲ, ಆಕೆ ಏನಂದ್ರು ಅಂದ್ರೆ ಸೌತಿ ಮಕ್ಕಳಿಗೆ ಬರೀ ಇವ ಎಲ್ಲ ಕೊಡ್ತಾನ, ನನ್ನ ಮಕ್ಕಳು ಉಪೇಕ್ಷೆ ಮಾಡ್ಕೊತಾನೆ, ಆದ್ರಿಂದ ನಾನು ಈಕಿನ ಬಿಡುದಿಲ್ಲ ಅಂತ ತ್ರಾಸ್ ಕೊಡ್ತೀನಿ ನಾನು. ಅವಾಗ ಮಹಾರಾಜರು ಪಾಲ್ ಮಾಡಿದ್ರು. ಮಹಾರಾಜರು ಏನಂದ್ರು ಅಂದ್ರೆ ಆ ಗಂಡ ಹೇಳಿದ್ರು ಹಂಗೆ ಮಾಡ್ಲಿಕ್ಕೆ ಬರಂಗಿಲ್ಲ ಅಂತ. 2 ಪಾಲ್ ಮಾಡಿ, ಒಂದು ಪಾಲು ಏನದು ಅಂದ್ರೆ ಅಕ್ಕಿ ಮಗನಿಗೆ, ಇನ್ನೊಂದು ಪಾಲಿನಾಗ 2ನೇ ಹೆಂಡತಿ ಹೊಟ್ಟೆ 4 ಮಕ್ಕಳು ಹುಟ್ಟ್ಯಾವು ಅವ್ರಿಗೆ. ಅವ್ರು ಹೋದ್ರೂ ಬಿಡಂಗಿಲ್ಲ ಈ ಸಂಸಾರದ್ದು. ಅರ್ಥಾತ್ ಏನು ಅಂತ ಎಲ್ಲಿದ್ಯೋ ಏನು, ಯಾವ ಸಂಸಾರದೊಳಗಿದ್ಯೋ, ಯಾವ ಮನೆ ಪ್ರಪಂಚದೊಳಗಿದ್ಯೋ ಅದೆಲ್ಲ ಬಿಟ್ಟು ಬಂದು ಇವಾಗ ಅದ್ರದ್ದು ಏನು ಲವಲೇಶ ಸಂಬಂಧ ಇಲ್ಲ. ಮತ್ತೆ ಇಲ್ಲೊಂದು ಪ್ರಪಂಚದೊಳಗೆ ಆಸಕ್ತ ಆಗಿ ಮತ್ತೆ ಕಲಿತನಕ ಅದ್ರ ಸಲುವಾಗಿ ವಿಚಾರ ಮಾಡಿ ಮತ್ತೆ ಅದ ಭಯ, ಅದ ಚಿಂತೆ, ಅದ ಕಾಳಜಿ, ಎಷ್ಟರೇ ಈ ಭಯದ್ದು ಅದರೊಳಗೂ ಅತ್ಯಂತ ವಿಚಾರಕ್ಕೆ ಮುಖ್ಯವಾಗಿರ್ತಕ್ಕಂಥವು ವಿಷಯ ಯಾವುವು ಅಂದ್ರೆ ಅರ್ಥಾತ್ ಏನು ಅಂದ್ರೆ ಮನುಷ್ಯರ ವಿಚಾರದ ವಿಷಯ. ನಮ್ಮ ಸ್ವಜನರು ಎಷ್ಟು ವಿಚಾರದ ವಿಷಯ ಆಗ್ತಾರೋ ಒಂದ್ಸಲ ನಾವು ದುಡ್ಡಿನ ವಿಷಯವಾಗುವ ಅಷ್ಟು ವಿಚಾರ ಮಾಡ್ತೀವಿ. ಸ್ವಜನರ ವಿಷಯದಲ್ಲಿ ಎಷ್ಟರ ವಿಚಾರ 24 ತಾಸು ನಾವು ಏನ್ ಮಾಡ್ತೀವಿ ಅಂದ್ರೆ ಸ್ವಜನರ ವಿಷಯದಲ್ಲಿ ಅವ್ನು ಹೆಂಗಾದಿತ್ತು, ಅಲ್ರಿ ದುಡ್ಡು ಇರ್ಕೊಂಡು ತಗೊಂಡೇ ಮಾಡ್ತೀವಿ, ಅವ್ನು ಹೆಂಗಾದಿತ್ತು, ಇವ್ನು ಹೆಂಗಾದಿತ್ತು, ಅಕಿದು ಹೆಂಗಾಯ್ತು, ಇಕಿದು ಹೆಂಗಾಯ್ತು, ಅವ್ರು ಹಂಗಂದ್ರೆ ಅವ್ರು ಹಂಗೆ ಮಾಡಿದ್ರೆ ಹೆಂಗ. ಬರೇ ನಮ್ಮ ಅಂತಃಕರಣದೊಳಗೆ ಒಳಗೆ ಏನು ಅಂದ್ರೆ ಮಂದಿ ತುಂಬಿಕೊಂಡದ. ನಮ್ಮ ಅಂತಃಕರಣದೊಳಗೆ ಏನದಂದ್ರೆ ಬರೇ ಮಂದಿ 108 ಮಂದಿ ತುಂಬಿಕೊಂಡ. 108 ಅಲ್ಲ, ಲಕ್ಷಗಟ್ಟಲೆ ಜನ ಒಳಗೆ
ಒಳಗೆ ಎಷ್ಟು ದೊಡ್ಡ ಒಳಾಟನೆ ಎಷ್ಟು ದೊಡ್ಡದು ಅಂತಿಲ್ಲ. ಮನಿ ಅಂತ ಆಗ್ತದ ಜವ್ರ ಮನಿ ಇದ್ದಾಗ ಒಳಗಿನ ಮನಿ ಅಂತಂದ್ರೆ ಜವಿನ ಮನಿ ಅಂತ ಅಲ್ಲ. ಹಂಗೆ ಏನು ತುಂಬಿಕೊಂಡು ಒಳಗೆ ಬರೇ ಮಂದಿ ತುಂಬಿಕೊಂಡು, ಎಷ್ಟರೇ ಮಂದಿ ತುಂಬಿಕೊಂಡಾರ ಅಂದ್ರೆ ಶತ್ರುಗಳು ತುಂಬಿಕೊಂಡಾರ, ಮಿತ್ರರು ತುಂಬಿಕೊಂಡಾರ, ಸ್ವಜನರು ತುಂಬಿಕೊಂಡು, ಏನೇನು ಸಂಬಂಧ ಇಲ್ರಿ. ಆದ್ರೂ ನಮ್ಗೆ ಅವ್ರ ಕಾಳಜಿ ಅದ. ಅವ್ರು ತುಂಬಿಕೊಂಡಾರ, ಇವ್ರು ತುಂಬಿಕೊಂಡಾರ. ಅರ್ಥಾತ್ ಏನು ಅಂತಂದ್ರೆ ದುಡ್ಡು ಇಸ್ಕೊಂಡವ್ರು ತುಂಬಿಕೊಂಡಾರ, ದುಡ್ಡು ಕೊಟ್ಟವ್ರು ತುಂಬಿಕೊಂಡಾರ. ಎಷ್ಟರೇ ಬಂದು ತುಂಬಿಕೊಂಡದು ಒಳಗೆ ಅಂತಂದ್ರೆ ಬ್ಯಾಡ ಸುದ್ದಿ. ಆದ್ರಿಂದ ಏನಂದ್ರೆ ಅವರೆಲ್ಲ ಹೊರಗೆ ಹೋಗಿ ಹೊರತು ಮಹಾರಾಜರು ಬರ್ಬೇಕಾಗಿ ಒಳಗೆ. ಆದ್ರಿಂದ ಹೇಳ್ತಾ ಇದ್ದಲ್ಲ ಏನು ಅಂತಂದ್ರ ಮಣೂನಿ ವಿಶೇಷೆ ಅತ್ಯಾದರೂ ವಿವೇಕಾವರಿ ಶ್ರೀರಾಮ್. ಆದ್ರೆ ನನಗೆ ವಿವೇಕದ ಬಗ್ಗೆ ಬಹಳ ಮಹತ್ವ ಅನಿಸ್ತದೆ. ನನಗೆ ವಿವೇಕದ ವಿಷಯದಲ್ಲಿ ಎಷ್ಟರೇ ಮಹತ್ವ ಅನಿಸ್ತದ ಅಂತಂದ್ರೆ ಯಾವಾಗ ಅಂತ ವಿವೇಕ ಜಾಗೃತ ಆದ ಕೂಡಲೇ ಸದ್ಗುರು ಹೃದಯದಲ್ಲಿ ಬಂದರು ಮತ್ತು ಹೃದಯದಲ್ಲಿ ಬಂದರು. ಆದ್ರಿಂದ ವಿವೇಕ ಏನಾಗ್ತದೆ ಅಂದ್ರೆ ಜೀವಂತ ಆಗ್ತದೆ ಅಂತ ಹೇಳಿ. ಅಂತಃಕರಣಗಳು ವಿವೇಕ ಜೀವಂತ ಆಗಿರಬೇಕಾದ್ರೆ, ವಿವೇಕದ ಅಖಂಡವಾಗಿರ್ತಕ್ಕಂಥ ಬೆಳಕು ನಮ್ಮ ಅಂತಃಕರಣಗಳು ಬೀಳಬೇಕಾದ್ರೆ ಅಲ್ಲಿ ಸದ್ಗುರು ಅನ್ನುವಂಥ ಸೂರ್ಯ ವಿರಾಜಮಾನ ಆಗುತ್ತೆ. ಅಂದ್ರೆ ಮಾತ್ರ ವಿವೇಕ ಜೀವಂತ ಆಗಿರ್ತದ, ಅಖಂಡವಾಗಿರ್ತದ. ನಮ್ಮನ್ನು ವಿವೇಕವ ಏನಾಗ್ತದ ಒಂದೊಂದು ಕ್ಷಣ ಯಾವಾಗಲೂ ಅಷ್ಟೇ ಜಾಗೃತ ಆಗ್ತವೆ. 24 ತಾಸಿನಾಗ ಯಾವಾಗ ಚೂರ್ಚಾರು ವಿವೇಕ ಜಾಗೃತ ಆಗ್ತಾವೆ, ಅವಾಗಷ್ಟೇ ನಾವು ಮನುಷ್ಯರೊಳಗಿರ್ತೀವಿ. ಉಳಿದ ಟೈಮ್ದಾಗ ಏನಿರ್ತೀವಿ ಅಂತಂದ್ರೆ ಏನಿರ್ತೀವೋ ಯಾರು ಜಾನಕಿ ಜೀವನ ಸ್ಮರಣ ಜಯ ಜಯ ರಾಮ್ ಆತಾ